ಒಂದು ಮದುವೆ ಮಾಡೋದಕ್ಕೆ 1000 ಸುಳ್ಳು ಹೇಳಬೇಕು ಅಂತ ಹೇಳ್ತಾರ. ಅದೇ ಥರ ನನ್ನ ಲವ್ ಮಾಡೋದಕ್ಕೆ ಒಂದು ಸುಳ್ಳು ಹೇಳಿದಾನೆ ಅವನು. ವಾಟ್ ಏನು ಸುಳ್ಳು ಹೇಳಿದ್ರು? ಹೇಳಿ 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 ಹೇಳಿ. ಅಮ್ಮ ಅಪ್ಪ ಹತ್ರ ಬಂದು ಅವ್ನ ಬರ್ತ್ಡೇ ದಿನಾನೇ ಈ ಥರ ನನಗೆ ಅವಳು ಸುಷ್ಮಿತಾ ಅಂದರೆ ಇಷ್ಟ, ಸೊ ನಾನು ಸುಷ್ಮಿತಾ ಮೇ ಬಿ ದಿಯಾ ರಿಲೀಸ್ ಆಗೋಗಿದ್ರೆ ನೀನು ಫೇಮಸ್ ಆಗೋಗಿ ಅವಾಗಲೇ ಎಲ್ಲ ರೆಕಗ್ನೈಸ್ ಮಾಡೋ ಥರ ಆಗಿದ್ದಿದ್ರೆ ನೀನು ನನ್ನ ಮದುವೆ ಆಗ್ತಾ ಇದ್ದ. ಐ ಡೋಂಟ್ ನೋ, ಈ ಥರದ್ದೆಲ್ಲ ಮಾತುಕತೆಗಳು ಬರ್ತಾ ಇರುತ್ತೆ. ಆಪರ್ಚುನಿಟಿ ಇನ್ನ ಜಾಸ್ತಿ ಸಿಕ್ತಿತ್ತು ಅಂತ ಅನ್ಸುತ್ತಾ ಮದುವೆ ಆಗಿರ್ಲಿಲ್ಲ ಅಂದಿದ್ರೆ ಅಂತ ಏನಾದ್ರು ಅನ್ಸಿದ್ಯಾ? ಕೆಲವು ದೊಡ್ಡ ದೊಡ್ಡ ಪ್ರೊಡಕ್ಷನ್ಸ್ ಅವರು ಇವ್ರಿಗೆ ಮದುವೆ ಆಗಿ ಮಗುವಾಗಿ ಹೋಗ್ಬಿಟ್ಟಿದೆ ಅಂತೆ ಅಂತ ಎಲ್ಲ ಸ್ಟಾರ್ಟಿಂಗ್ ಹಂಗೆ ಆಯಿತು. ಅಯ್ಯನ ಮನೆ ಆದಾಗಿಂದ ಬೇರೆ ಲ್ಯಾಂಗ್ವೇಜಿಂದ ನನಗೆ ಕಾಲ್ ಬರ್ತಾ ಇದೆ ಹೊರತು ಕನ್ನಡದಿಂದ ಬರ್ತಾ ಇಲ್ಲ. ಸ್ಯಾಡೆಸ್ಟ್ ಪಾರ್ಟ್. ನನಗೆ ಕನ್ನಡ ಸಿನಿಮಾ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ ಇದೆ, ಬಟ್ ಐ ಆಮ್ ನಾಟ್ ಗೆಟಿಂಗ್. ಇನ್ಸ್ಟಾಗ್ರಾಮ್ ನಾನು ಅಷ್ಟು ಯೂಸ್ ಮಾಡ್ತಾ ಇರಲಿಲ್ಲ, ನನ್ನ ಪ್ರೈವೇಟ್ ಅಕೌಂಟ್ ಇದ್ದಿದ್ದು. ಜಸ್ಟ್ ಇನ್ ಸ್ಪ್ಯಾನ್ ಆಫ್ 3-4 ವೀಕ್ಸ್ ಅಲ್ಲೇ 1 ಮಂತ್ ಅಲ್ಲೇ ಲೈಕ್ 200K ಫಾಲೋವರ್ಸು ನನಗೆ. ಹಾಯ್ ಹಲೋ ನಮಸ್ಕಾರ, ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನು ನಿಮ್ಮ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಇವತ್ತು ನನ್ನ ಶೋನಲ್ಲಿ ಯಾರಿದ್ದಾರೆ ಅಂತಂದರೆ, ಸುಮಾರು ವರ್ಷದ ಕೆಳಗಡೆ ಐ ಥಿಂಕ್ ನನ್ನ ಕನ್ನಡ ಗೊತ್ತಿಲ್ಲ ಸಿನಿಮಾ ರಿಲೀಸ್ಗಿನ್ನ ಮುಂಚೆ ಅಂತ ಅನ್ಕೋಬೋದು, ಅಥವಾ ರಿಲೀಸ್ ಆಗಿ ಒಂದು ವರ್ಷ ಆಗಿರ್ಬೋದೇನೋ ಆ ಟೈಮಲ್ಲಿ. ಹೀಗೆ ಒಂದು ದಿವಸ ಸಿನಿಮಾ ನೋಡೋಕ್ಕೆ ಹೋದೆ. ಸಿನಿಮಾ ನೋಡಿದ ಮೇಲೆ ನನಗೆ ಆಸೆ ಆಗಿದ್ದೇನು ಅಂತಂದರೆ, ಈ ಸಿನಿಮಾದ ಹೀರೋ ಮತ್ತು ಈ ಸಿನಿಮಾದ ಹೀರೋಯಿನ್ ಇವರಿಬ್ಬರ ಜೊತೆ ಒಂದೊಂದು ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ಅವರ ಪರ್ಫಾರ್ಮೆನ್ಸು ಎಷ್ಟು ನನಗೆ ಇಂಪ್ಯಾಕ್ಟ್ ಕೊಟ್ಟಿತ್ತು ಅಂತಂದರೆ, ಖುಷಿಯಾಗ್ಬಿಟ್ಟೆ ಇವರಿಬ್ಬರನ್ನ ನೋಡಿ. ಕೊನೆಗೂ ಆ ಹೀರೋ ಜೊತೆ ಒಂದು ಸಿನಿಮಾನೂ ಕೂಡ ಅನೌನ್ಸ್ ಮಾಡಿದೆ, ಆ್ಯಂಡ್ ಆ ಸಿನಿಮಾ ಕೂಡ ಪ್ರಾಸೆಸ್ಸಲ್ಲಿದೆ. ಎಸ್, ಅಬಜಬದಬದ ಹೀರೋ ಬಂದು ಪೃಥ್ವಿ ಅಂಬರ್. ಬಟ್ ಈ ಹೀರೋಯಿನ್ ಯಾರ ಬಗ್ಗೆ ಮಾತಾಡ್ತಾ ಇದ್ರಿ ಅಂತ ಯೋಚನೆ ಮಾಡ್ತಾ ಇದ್ರೆ, ಎಸ್, ಸುಮಾರು ವರ್ಷದ ಕೆಳಗಡೆ ನಾನು ಹೋಗಿ ನೋಡೋದಂಥ ಸಿನಿಮಾ ಯಾವುದು ಅಂದರೆ ದಿಯಾ ಸಿನಿಮಾ. ದಿಯಾ ಸಿನಿಮಾ ನೋಡಿದ ಮೇಲೆ ನನಗೆ ಭಾಳ ಇಂಪ್ರೆಸ್ ಆಗಿದೆ ಯಾರು ಅಂತಂದರೆ, ಒಂದು ಪೃಥ್ವಿ ಅಂಬರ್, ಇನ್ನೊಂದು ಖುಷಿ ರವಿ. And finally ಖುಷಿ ರವಿ is in the studios. ನಮಸ್ಕಾರ ಗುರು. ನಮಸ್ಕಾರ ಗುರು. ಹೇಗಿದ್ದೀರಾ? ನಾನು ಸೂಪರ್. ಖುಷಿ ಜೊತೆ ಇನ್ನ ಸಿನಿಮಾ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಇನ್ನ ಮಾಡ್ತಾನೆ ಇದ್ದೀನಿ. ನೋಡಿ ಇರ್ಲಿ ಇದ್ದೇ ಇಷ್ಟೇ, ಎಲ್ಲ ಇಷ್ಟೇ. ಏನೋ ಒಂದು 10 ಸಿನಿಮಾ ಮಾಡಿದಾಗ ನೋಡೋ ಅವಾಗ ಈ ಡೈಲಾಗ್ ಹೊಡಬಹುದು, ಇನ್ನ ಮಾಡ್ತಿರೋದೇ 2 ಸಿನಿಮಾ. ಸೊ ಹಾಗಾಗಿ ಬಟ್ ಒನ್ ಶಾರ್ಟ್ ಈವೆಂಟ್ ಟುಡೇ ನಾನು ಹೇಳ್ತೀನಿ. ಈ ನಕಲ್ಸ್ನ ಇಟ್ಕೊಂಡ್ಬಿಟ್ಟು ಆ ಗೋಡೆಗೆ ಹಿಂಗೆ ಉಜ್ಕೊಂಡು ಹೋಗೋದಿದೆಯಲ್ಲ, ನಾನು ಸೈಕ್ ಆಗ್ಬಿಟ್ಟು ಯಾರು ಗುರುಗಳು, ದಿಸ್ ವಾಸ್ ದ ಥಿಂಗ್. ಆ ಶಾರ್ಟ್ ನೋಡಿ ನಾನು ಸಿನಿಮಾ ಥಿಯೇಟರ್ಗೆ ಹೋಗಿದ್ದೆ. ಥ್ಯಾಂಕ್ ಯು ಸೋ ಮಚ್ ಮಯೂರ. ಐ ಮೀನ್ ಲೈಕ್, ಆ್ಯಂಡ್ ಎಸ್ಪೆಷಲಿ ದೋಸ್ ಐಸ್ ಕಂಪ್ಲೀಟ್ಲಿ ಒಂಥರ ವೆರಿ ಹಾಂಟಿಂಗ್. ಆ್ಯಂಡ್ ಹಾಗಂತ ದೀಕ್ಷಿತ್, ಅಫ್ಕೋರ್ಸ್ ಯು ಹ್ಯಾವ್ ಡನ್ ಎ ಕಮೆಂಡಬಲ್ ಜಾಬ್, ಟೂ ಗುಡ್ ಆ್ಯಕ್ಚುಲಿ. ಬಟ್ ಐ ಸೈಡ್ ಮೋರ್ ಜಾಸ್ತಿ ಲವ್ ಆಗಿದ್ದು ಇವರಿಬ್ಬರ ಮೇಲೆ. ಆ್ಯಂಡ್ ಪೃಥ್ವಿ ದಟ್ ಒನ್ ತಾಯಿ ಸೆಂಟಿಮೆಂಟ್ಸ್ ಏನಿತ್ತಲ್ಲ, ಸೊ ಇವೆಲ್ಲ ನೋಡಿ ಅನ್ಸಿದ್ದು ಮಾಡಿದ್ರೆ ಇವ್ರ ಜೊತೆ ಸಿನಿಮಾ ಮಾಡೋದು. ಸೊ ಹೌಸ್ ಲೈಫ್? ಸೂಪರ್ ಆಗಿ ನಡೀತಾ ಇದೆ, ಓಡ್ತಾ ಇದೆ ಆಕ್ಚುಲಿ. ಸಕ್ಕದಾಗೆ ಆಗ್ತಾ ಇದೆ ಲೈಫ್ ಎಲ್ಲ. ಲೈಫ್ ಸೂಪರ್ ಗುರು. ನಮ್ಮ ಹಳೆ ಬಿಗ್ ಎಫ್ ಎಂ ಟ್ಯಾಗ್ ಲೈನ್ 92.7 ಬಿಗ್ ಎಫ್ ಎಂ ಕೇಳ್ತಾ ಇದ್ರ, ಲೈಫ್ ಸೂಪರ್ ಗುರು. ನೈಸ್. ಏನೇನು ನಡೀತಿದೆ ಇವಾಗ ಸದ್ಯಕ್ಕೆ? ಅಯ್ಯನ ಮನೆ ಒಳ್ಳೆ ರೆಸ್ಪಾನ್ಸ್ ಬಂತು, ಮತ್ತು ನೀತಿ ಅನ್ನೋ ಸಿನಿಮಾ ಚೆನ್ನಾಗೆ ಆಯಿತು. ಅದಾದಮೇಲೆ ಒಂದಷ್ಟು 2 years ಬ್ಯಾಕ್ ಅಥವಾ ಇಯರ್ ಬ್ಯಾಕ್ ಮಾಡಿರೋ ಸಿನಿಮಾಗಳೆಲ್ಲ ರಿಲೀಸ್ ಆಗೋಕ್ಕೆ ರೆಡಿ ಇದೆ. ಒಂದಷ್ಟು ಎಕ್ಸೈಟಿಂಗ್ ಪ್ರಾಜೆಕ್ಟ್ಸ್ ಸ್ವಲ್ಪ ಪ್ರಾಸೆಸಿಂಗಲ್ಲಿದೆ. ಸೊ ಯಾ, life is good. So far so good. Yeah, so far so good. When did you think of becoming an actress? ಆ್ಯಕ್ಚುಲಿ ನಾನು ಥಿಯೇಟರ್ ಆರ್ಟಿಸ್ಟ್ ಆಯಿತಾ. ನಾನು 8th ಸ್ಟ್ಯಾಂಡರ್ಡ್ ಇಂದ ಐ ವಾಸ್ ಇನ್ ಟು ಥಿಯೇಟರ್ಸ್. ನಾನು ಡಾನ್ಸರ್ ಕೂಡ, ಭರತನಾಟ್ಯಂ ಡಾನ್ಸರ್. ಅದಾದಮೇಲೆ ಭರತನಾಟ್ಯಂ ಕಲಿಬೇಕಾದ್ರೆ ಹಾಡುಗಳು, ಸ್ವರಗಳೆಲ್ಲ ನಮಗೆ ಗೊತ್ತಾಗಬೇಕು ಅಂತ ಸಂಗೀತ ಕ್ಲಾಸಿಗೆ ಹೋಗ್ತಾ ಇದೆ. ಅಲ್ಲಿ ಸಂಗೀತ ಕ್ಲಾಸ್ ಟೀಚರ್ ಮಗ, ಹಿ ವಾಸ್ ಇನ್ ಟು ಥಿಯೇಟರ್ಸ್. ಆ ಆ್ಯನಿವರ್ಸರಿ ಮಾಡಬೇಕಾದ್ರೆ, ಸಂಗೀತ ಕ್ಲಾಸ್ ಆ್ಯನಿವರ್ಸರಿ ಮಾಡಬೇಕಾದ್ರೆ ಒಂದು ನಾಟಕನೂ ಮಾಡೋಣ ಅಂತ ಅವ್ರು ಪ್ಲ್ಯಾನ್ ಮಾಡಿ ಒಂದಷ್ಟು ಜನನ
ಹ್ಯಾಂಡ್ ಪಿಕ್ ಮಾಡಿದ್ರು, ಹಿಂಗೆ ಬನ್ನಿ ನೀವು ಇಂಟ್ರೆಸ್ಟ್ ಇದೆಯಾ ಅಂತ ಎಲ್ಲ. ನನಗೆ ನಾನು ಏನು ಮಾಡಿದ್ರು ಐ ವಾಸ್ ಲೈಕ್ ಎಸ್ ಐ ಆಮ್ ಡೂಯಿಂಗ್ ಕಲ್ಚರಲ್ಸ್ ಅಂದರೆ ಐ ವಾಸ್ ಲೈಕ್ ಫಸ್ಟು. ಸೊ ಹೋಗಿ ಓಕೆ ಆಯಿತು, ನಾನು ಮಾಡ್ತೀನಿ ಅಂತ ಗೊತ್ತಾಯಿತು. ಮಾಡಿದ್ಮೇಲೆ ಫಸ್ಟ್ ರೋಲೇ ನನಗೇನು ಸಿಕ್ಕಿದ್ದು ಅಂದರೆ ಬಿ ಡಿ ರಂಗಯ್ಯ ಅಂತ ಅದ್ರ ಹೆಸರು. ಹಾಂ, ಬಿ ಡಿ ರಂಗಯ್ಯ ಅಂತ. ಸೊ ಒಂದು ಕುಂಟನ್ ಪಾತ್ರ, ಮತ್ತು ಬೀಡಿ ಸತ್ಕೊಂಡು ಹೋಗಬೇಕು. ಬಟ್ ಆ ಬೀಡಿ ನಿಜವಾದ ಅಂದರೆ ಸ್ಟೇಜ್ ಮೇಲೆ ಅದೆಲ್ಲ ಇದು ಮಾಡಬಾರ್ದು ಅಂತ ನೀಟಾಗಿ ಪೇಪರ್ನ ರೋಲ್ ಮಾಡಿಬಿಟ್ಟು ಅದರೊಳಗಡೆ ಆ್ಯಶ್ ಚೆನ್ನಾಗಿ ಪೌಡ್ರ್ಗಳೆಲ್ಲ ಹಾಕ್ಬಿಟ್ಟು ಉಫ್ ಅಂದರೆ ಅದು ಬರಬೇಕು, ಹೊಗೆ ಥರ ಕಾಣಬೇಕು, ಸ್ಟೇಜ್ ಅಲ್ವಾ, ಸೊ ಆ ಥರ ಕಾಣಬೇಕು, ಆ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹಿಂಗೆ ಮಾಡೋಣ ಅಂತ ಮಾಡಿದ್ದು. ದಟ್ ವಾಸ್ ಮೈ ಫಸ್ಟ್ ಟೈಮ್ ಐ ಸ್ಟೆಪ್ಡ್ ಇನ್ ಟು ದಿ ಸ್ಟೇಜ್. ಏಯ್ತ್ ಸ್ಟ್ಯಾಂಡರ್ಡ್. ಸೊ ಅದೇ ಬಿ ಡಿ ರಂಗಯ್ಯ ಕುಂಟ ಪ್ಯಾನ್, ಒಂದು ಪ್ಯಾನ್ ರೋಲು, ಚಿಕ್ಕ ಪುಟಾಣಿ ರೋಲು. ಬಟ್ ದೆನ್ ತುಂಬ ನನಗೂ ಒಂಥರ ಅಲ್ಲಿಂದ ಐ ವಾಸ್ ಲೈಕ್, ನನಗೆ ಆಮೇಲೆ ಹೆಂಗಾಗೋಯ್ತಂದರೆ ಡಾನ್ಸು ಸಂಗೀತಕ್ಕಿಂತ ನಾನು ಆ್ಯಕ್ಟಿಂಗ್ ಜಾಸ್ತಿ ಸ್ಟಾರ್ಟ್ ಮಾಡಿಬಿಟ್ಟೆ. ಅಂದರೆ ರಿಹರ್ಸಲ್ಸ್ಗೆ ಹೋಗೋದು, ದಟ್ ವಾಸ್ ಎಕ್ಸೈಟಿಂಗ್ ಫಾರ್ ಮಿ. ಏನೋ ಒಂಥರ ಮಜ್ಜಾ ಕೊಡೋದು, ನಂಗೆ ಇದಿಷ್ಟ, ದಿಸ್ ಇಸ್ ಲೈಕ್ ನಾನು ಇದನ್ನೇ ಮಾಡಬೇಕು ಅನ್ನೋದು ನನ್ನ ಮೈಂಡಿಗೆ ಬಂತು. ಸೊ ದಟ್ ಈಸ್ ವೆನ್ ಐ ಅಲ್ಲಿಂದ ಯು ಸ್ಟಾರ್ಟೆಡ್ ಅಂದರೆ ಡೂಯಿಂಗ್ ಮೋರ್ ಆಫ್ ಥಿಯೇಟರ್ಸ್. ಅಂದರೆ ಏನು ಗೊತ್ತಾ, ಅವಾಗೆಲ್ಲ ಕಾಲೇಜು, ಡಾನ್ಸ್ ಕ್ಲಾಸು, ಸಂಗೀತ ಕ್ಲಾಸು, ಕಾಲೇಜಲ್ಲಿರೋ ಕಲ್ಚರಲ್ಸು ಎಲ್ಲ, ಅಂದರೆ ಲಿಟ್ರಲಿ ಮೈ ಸ್ಕೆಡ್ಯೂಲ್ಸ್ ವೆ ಪ್ಯಾಕ್ಡ್. ಲೈಕ್ ಡೇ ವಾಸ್ ಪ್ಯಾಕ್ಡ್ ವಿತ್ ಸೋ ಮಚ್ ಆಫ್ ಥಿಂಗ್ಸ್. ಲೈಕ್ ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗ್ತಾ ಇದ್ದೆ, ಕಾಲೇಜ್ ಮುಗಿಸ್ಕೊಂಡು ರಿಹರ್ಸಲ್, ಡಾನ್ಸ್ದೇನಾದ್ರು ನಮ್ಮದು ಫೆಸ್ಟ್ ಗಿಸ್ಟ್ ಎಲ್ಲ ಇರ್ತಾಯಿತ್ತಲ್ಲ, ಅಲ್ಲಿ ರಿಹರ್ಸಲ್ಸ್ಗೆ ಹೋಗ್ತಾ ಇದ್ದೆ. ಅದು ಮುಗಿಸ್ಕೊಂಡು ನಾನು ಸಂಗೀತ ಕ್ಲಾಸ್ಗೆ ಹೋಗ್ತಾ ಇದ್ದೆ, ಸಂಗೀತ ಕ್ಲಾಸ್ ಮುಗಿಸ್ಕೊಂಡು ಕೆಲವು ಟೈಮ್ ಡಾನ್ಸ್ಗೆ ಹೋಗ್ತಾ ಇದ್ದೆ. ಅದಾಗಿದ ತಕ್ಷಣ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಬಿ ಜಯಶ್ರೀ ಅಮ್ಮ ಹತ್ರ ಐ ಯೂಸ್ ಟು ಗೋ ಫಾರ್ ದ ನಾಟಕಗಳು, ರಿಹರ್ಸಲ್ಸ್ ಇರ್ತಾ ಇತ್ತು. ಅದು ಮುಗಿಸ್ಕೊಂಡು 10-10:30 ಮನೆಗೆ ಬರೋದು. ನಮ್ಮಮ್ಮ ಪಾಪ, ನಾನು ಸುಸ್ತಾಗೋಗ್ತಿದ್ದೆ, ಅಮ್ಮ ಊಟ ಮಾಡಿಸೋರು. ಜೊತೆಗೆ NCC ಬೇರೆ ಇತ್ತು ನನಗೆ, ಅಂದರೆ ಕ್ಯಾಂಪ್ಸ್ಗಳು ಹೊರಟೋಗ್ತಾ ಇದೆ, 10 ದಿನ ಕ್ಯಾಂಪ್ಸು. ಮತ್ತು RDC ರಿಪಬ್ಲಿಕ್ ಡೇ ಕ್ಯಾಂಪಲ್ಲಿ ನಾನು ಐ ವಾಸ್ ಅ ಪಾರ್ಟ್ ಆಫ್ ಡೆಲ್ಲಿ. ಆ್ಯಂಡ್ ರಜಪತ್ತಲ್ಲಿ ಐ ವಾಸ್ ಪಾರ್ಟ್ ಆಫ್ ರಜಪತ್ ಮಾರ್ಚ್. 2012 ಐ ವಾಸ್ ಅ ಪಾರ್ಟ್ ಆಫ್. ಅಂದ್ರೆ ಅವಾಗ ಕರ್ನಾಟಕದಿಂದ ಏನು ರೆಪ್ರೆಸೆಂಟ್ ಮಾಡಿದ್ರು? ಕರ್ನಾಟಕ ಆ್ಯಂಡ್ ಗೋವಾ, ನಮ್ಮ ಇದು ಕರ್ನಾಟಕ ಆ್ಯಂಡ್ ಗೋವಾ. ಸೊ ಆವಾಗ ನಮ್ಮದೇ ಆದಂಥ ಕಲ್ಚರಲ್ಸ್ ಏನಿತ್ತು ಅದೆಲ್ಲದು, ನಮ್ಮ ಕಲ್ಚರ್ ಏನಿದೆ ಅದನ್ನೆಲ್ಲ ನಾವು ವಿ ಹ್ಯಾಡ್ ಒನ್ ಪ್ರೋಗ್ರಾಮ್ ಲೈಕ್ NIAP ಅಂತ, ಇಟ್ಸ್ ಲೈಕ್ ಅ ಡಾನ್ಸ್ ಡ್ರಾಮಾ ಥರ. ಸೊ ಅದೆಲ್ಲ ಇತ್ತು. ಆ್ಯಂಡ್ ನಾನು ಸಿಕ್ಕಾಪಟ್ಟೆ ಕಲ್ಚರಲ್ಸಲ್ಲಿದ್ದೆ. ಈ ಮಾರ್ಚ್ ಫಾಸ್ಟು ಅಥವಾ ಬೇರೆ ಡ್ರಿಲ್ ಇದಕ್ಕಿಂತ ನಾನು ಕಲ್ಚರಲ್ಸಲ್ಲಿ ಜಾಸ್ತಿ ಇದೆ. ಸೊ ದಟ್ ನನ್ನನ್ನು ಅವರು ರಿಜೆಕ್ಟ್ ಮಾಡೋದಕ್ಕೆ ಚಾನ್ಸೇ ಇರಲಿಲ್ಲ. ಆದರೆ ಡ್ರಿಲ್ಲಲ್ಲಿ ಇರೋರಿಗೆಲ್ಲ ಇಟ್ ಈಸ್ ಸಮಥಿಂಗ್ ಲೈಕ್ ಅವ್ರಿಗೆ ಸ್ವಲ್ಪ ಕಷ್ಟ ಅದು ಸರ್ವೈವ್ ಆಗೋಕ್ಕೆ. ಅಂದರೆ ಟ್ರೈನ್ ಹತ್ತೋವರೆಗೂ ದೆಲ್ ಬಿ ಲೈಕ್ ಅಯ್ಯೋ ಈಗ ತೆಗ್ದುಬಿಡ್ತಾರ ನಮ್ಮನ್ನ, ಈ ಥರ ಇರುತ್ತೆ. ಕಲ್ಚರಲ್ಸ್ ಅಂದರೆ ನೀವು ಏನೇ ಮಾಡಿದ್ರು ನಾವು ಇರಲೇಬೇಕು ಕಲ್ಚರಲ್ಸಲ್ಲಿ ಅಂತ. ಸೊ ಆ ಥರದ್ದೆಲ್ಲ ಇದ್ದಿದ್ದು. ಯು ಮೀನ್ ಟು ಸೇ ಒಂದು ರಿಪಬ್ಲಿಕ್ ಡೇ ಪರೇಡ್ಗೆ ಸೆಲೆಕ್ಷನ್ ಆಗಬೇಕು ಅಂದ್ರೆ ಹೆಂಗಿರುತ್ತೆ? ಇಟ್ಸ್ ಅ ಬಿಗ್ ಪ್ರಾಸೆಸ್. ಲೈಕ್ ನಮಗೆ ಡಿಸೆಂಬರ್ ಎಂಡ್ಗೆ ನಾವು ಹೊರಡ್ತೀವಿ, ಜಾನ್ ಫಸ್ಟ್ ವೀಕ್ ಹಂಗೆ ಹೊರಡ್ತೀವಿ ನಾವು ಡೆಲ್ಲಿಗೆ. 26 ದಿವಸದ ಮುಂಚೆನೆ? ಎಸ್ 26 ದಿನದ ಮುಂಚೆನೆ ನಾವು ಹೋಗ್ತೀವಿ ಅಲ್ಲಿ ಡೆಲ್ಲಿಗೆ. ಸೊ ಆ ಡೆಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಲೈಕ್ ದ ಸೆಲೆಕ್ಟಿಂಗ್ ಪ್ರಾಸೆಸ್ ವಿಲ್ ಸ್ಟಾರ್ಟ್ ಬೈ ಆಗಸ್ಟ್ ಓನ್ಲಿ. ಆಗಸ್ಟ್ ಜುಲೈ ಪ್ಯಾರಾಮೀಟರ್ಸ್ ಇರುತ್ತೆ ತುಂಬಾ. ಆಫ್ ಕೋರ್ಸ್ ಸಿಕ್ಕಾಪಟ್ಟೆ ಇರುತ್ತೆ. ಅಂದ್ರೆ ಇಡೀ ಬೆಂಗಳೂರಲ್ಲದೆ ಇಡೀ ಕರ್ನಾಟಕದಿಂದ ಕ್ಯಾಡೆಟ್ಸ್ ಬರ್ತಾರೆ. ಕ್ಯಾಡೆಟ್ಸ್ ಬರ್ತಾರೆ. ಲೈಕ್ ದೇ ಹ್ಯಾವ್ ಟು ಚೂಸ್ ಓನ್ಲಿ 105 ಈ ತರ ಪರ್ ಸ್ಟೇಟ್ ಇಂದ. ಪರ್ ಸ್ಟೇಟ್ ಇಂದ SW JW ಈ ತರ ಎಲ್ಲ ಇರುತ್ತೆ. ಸೀನಿಯರ್ ವಿಂಗ್, ಜೂನಿಯರ್ ವಿಂಗ್ ಅಂತ. ಸೊ ಇದು ಇಷ್ಟು ಸೇರಿ ಕರ್ನಾಟಕ ಅಂಡ್ ಗೋವಾ ಇಂದ we will be like around 110 members, like girls, boys ಎಲ್ಲ, ಸೀನಿಯರ್ ವಿಂಗ್, ಜೂನಿಯರ್ ವಿಂಗ್ ಎಲ್ಲ ಸೇರಿ ಕರ್ನಾಟಕ ಆ್ಯಂಡ್ ಗೋವಾಯಿಂದ ಒಂದು 5 to 6 ಮೆಂಬರ್ಸ್ ಅಷ್ಟೇ ಬರೋದು. ಅದರ್ವೈಸ್ ಕರ್ನಾಟಕದಲ್ಲಿ ಮಂಗಳೂರವರು, ಕೊಡಗು ಅವರು, ಮತ್ತು ಶಿವಮೊಗ್ಗದವರು, ಬಿಜಾಪುರದವರು, ಅಲ್ಲಿಂದ ಎಲ್ಲರೂ ಇರ್ತಾರೆ.
ಸೊ ಸೊ ಯು ಮೀನ್ ಟು ಸೇ ಇಷ್ಟು ಒಂಥರ ಸಾವಿರಾರು ಜನದಲ್ಲಿ 105 ಜನ ಸೆಲೆಕ್ಟ್ 105 ಜನ ಸೆಲೆಕ್ಟ್. ಅಂಡ್ ನೀವು ಹೋಗೋದು ಈಗ ಜನವರಿ 1st ಹೋದ್ರೆ ಒಂದು 25 ದಿವಸ ಬರೀ ಟ್ರೈನಿಂಗ್ ಅಷ್ಟೇ? ಎಸ್ ಜಾನ್ವರಿ 1st ನಾವು ಅಲ್ಲಿ ಹೋದ್ರೆ ನಮ್ಗೆ ಕೆಲವು ಕಾಂಪಿಟೇಷನ್ಸ್ ಇರುತ್ತೆ, ಲೈಕ್ ಕಲ್ಚರಲ್ ಕಾಂಪಿಟೇಷನ್ಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಅಥವಾ ಈ ಡ್ರಿಲ್ ಕಾಂಪಿಟೇಷನ್ಸ್ ಇರುತ್ತೆ, ಮತ್ತೆ ಗಾರ್ಡ್ ಆಫ್ ಆನರ್ಗೆ ಕೆಲವು ಸ್ಟೇ ಅಲ್ಲಿ ಅವರೇ ನೋಡ್ಕೊಂಡಿರ್ತಾರೆ. ಆಫ್ ಕೋರ್ಸ್ ವಿಲ್ ಬಿ ಹ್ಯಾವಿಂಗ್ ಬ್ಯಾರೆಕ್ಸ್, ಲೈಕ್ ಒಂದೊಂದು ಸ್ಟೇಟ್ಗೂ ಒಂದೊಂದು ಬ್ಯಾರೆಕ್ಸ್ ಇರುತ್ತೆ. ಆ ಬ್ಯಾರೆಕ್ಸ್ಗೂ ನೋಡ್ಕೊಳ್ಳೋದೂ ಕಾಂಪಿಟೇಷನ್ ಇರುತ್ತೆ, ಲೈಕ್ ಬ್ಯಾರೆಕ್ಸ್ ನೀಟಾಗಿ ಇಡಬೇಕು ಆ್ಯಂಡ್ ಆಚೆ ಕಡೆ ಹೌ ವಿ ಡೆಕೋರೇಟ್ ಆರ್ ರೂಮ್ಸ್, ಆಚೆ ಕಡೆ ಲೈಕ್ ನಮ್ಮ ಸ್ಟೇಟನ್ನ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ನಾವಲ್ಲಿ. ವಿ ಯೂಸ್ ಟು ಗೆಟ್ ಅಪ್ ಅಟ್ 3 o'clock 4 o'clockಗೆ ನಾವೆದ್ದು ನೀಟಾಗಿ ಬ್ಯಾರೆಕ್ಸ್ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಡ್ರಿಲ್ ಪ್ರಾಕ್ಟೀಸ್ ಮಾಡಿ ಕಲ್ಚರಲ್ಸ್ ಪ್ರಾಕ್ಟೀಸ್ ಮಾಡಿ ಅವತ್ತಿನ ದಿನ ಏನೇನು ಟಾಸ್ಕ್ ಕೊಡ್ತಾರೆ ಅದನ್ನೆಲ್ಲ ಮುಗಿಸ್ಬೇಕು. ಬಟ್ ಇಟ್ಸ್ ರಿಯಲಿ ಫನ್ ಬೀಯಿಂಗ್ ದೇರ್. ಅಂದರೆ ಇಡೀ ಇಂಡಿಯಾ ಇರ್ತಾರೆ ಆ್ಯಂಡ್ ನಿಮಗೆ ಎಸ್ಪೆಷಲಿ ನೀವು ರಾಜ್ಪಥ್ ಮಾರ್ಚ್ 1st ಸೆಲೆಕ್ಟ್ ಆಗೋದ್ರೆ 1 o'clock ಎದ್ದೇಳ್ಬೇಕು ನಾವು. ಆ ಚಳಿ ಅಂದರೆ ಲಿಟ್ರಲಿ ಏನೂ ಕಾಣಲ್ಲ, ಮುಂದೆ ಯಾರಿದ್ದಾರೆ ಅಂತಲೂ ಕಾಣಲ್ಲ, ಅಷ್ಟು ಚಳಿ ಇರುತ್ತೆ. 1 o'clockಗೆ ಎದ್ದುಬಿಟ್ಟು ರೆಡಿಯಾಗಿ ನೀಟಾಗಿ ಆರ್ ಯುನೋ ಯೂನಿಫಾರ್ಮ್ಸ್ ಆ್ಯಂಡ್ ಎವ್ರಿ ಕ್ಲೋತ್ ಶುಡ್ ಬಿ ಪ್ರೆಸ್ಡ್ ನೀಟ್ಲಿ, ವೆರಿ ನೀಟ್ಲಿ. ಆ್ಯಂಡ್ ಅವೆಲ್ಲ ನೀವೇ ಮಾಡ್ಕೋಬೇಕು. ಆಫ್ ಕೋರ್ಸ್ ವಿ ಹ್ಯಾವ್ ಟು ಡೂ. ಇನ್ಯಾರು ಇರ್ತಾರೆ, ಚಾನ್ಸೇ ಇಲ್ಲ. ಸೊ ಅಷ್ಟು ನೀಟಾಗಿ ಆನ್ ಪಾಯಿಂಟ್ ರೆಡಿ ಆಗಿಬಿಟ್ಟು ಇಂಡಿಯಾ ಗೇಟ್ ಆ ರೋಡ್ ಹೋದಾಗ ಎವ್ರಿಬಡಿ ವಿಲ್ ಬಿ ದೇರ್, ಆರ್ಮಿ, ನೇವಲ್ ಆ್ಯಂಡ್ ಏರ್ಫೋರ್ಸ್ ಪೀಪಲ್ ವಿಲ್ ಬಿ ದೇರ್. ಅವರು ಎಲ್ಲ ರೆಡಿಯಾಗಿ ಆ ಬ್ಯಾಂಡ್ ಅವರೆಲ್ಲ ಇರ್ತಾರೆ. ಸೊ ವಿಲ್ ಬಿ ಹ್ಯಾವಿಂಗ್ ರೈಫಲ್ ಇನ್ ಅವರ್ ಹ್ಯಾಂಡ್, ರೈಟ್ ಹ್ಯಾಂಡ್ ರೈಫಲ್ ಇಟ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ವಿ ಹ್ಯಾವ್ ಟು ಸ್ವಿಂಗ್ ಅವರ್ ಹ್ಯಾಂಡ್ಸ್ ಆ್ಯಂಡ್ ದೆನ್ ಮಾರ್ಚ್ ಮಾಡಬೇಕು. ಸೊ ಆಲ್ಮೋಸ್ಟ್ ರೈಫಲ್ ಒಂದು 6 to 7 kg ಮೇಲಿರುತ್ತೆ. ನೀವೇ ಒಂದು 25 kg ಇದೆ. ಬಟ್ ನಿಜವಾಗ್ಲೂ ಎಷ್ಟು ಚಂದ ಅಂದ್ರೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದು. ಇದು ಆಕ್ಚುಲಿ ಗೊತ್ತೇ ಇಲ್ಲ. ಹ್ಯಾವ್ ಯು ಶೇರ್ಡ್ ಎನಿವೇರ್? ಒಂದಷ್ಟು ಕಡೆ ಹೇಳಿದ್ದೀನಿ, ಬಟ್ ದೆನ್ ಐ ಡೋಂಟ್ ನೋ ವೆದರ್ ಪೀಪಲ್ ನೋ ಅಬೌಟ್ ಇಟ್. But it was really fun, really nice. And it is really nice to meet army chief, naval chief, matte alli president na. We'll be having tea parties with them. Yeah, we'll be getting few goodies from them, like pen, diary, matte sikkapate one bagging ಎತ್ಕೊಂಡು ಬರೋದು. That was the exciting part of our. ಅದೇ ಅನ್ಕೊಂಡೆ NCC ಗೆ ಹೋಗ್ಬಿಟ್ಟಿದ್ರೆ ಲೈಫ್ ಹೆಂಗಿರೋದು ಗುರು, ಬಿಕಾಸ್ ದಿಸ್ ಡ್ರಿಲ್ ಐ ನ್ಯೂ 4 ಗಂಟೆಗೆ ಹೇಳ್ಬೇಕು. ವೆರಿ ಮಚ್ ಸ್ಟ್ರಿಕ್ಟ್ ಆಫೀಸರ್ಸ್ ಇರ್ತಾರೆ ಅಂಡ್ ತುಂಬಾ ಸ್ಟ್ರಿಕ್ಟ್ ಆಗಿರ್ಬೇಕು ಅಂಡ್ ವೆರಿ ಡಿಸಿಪ್ಲಿನರಿ. ಏನಾರ ಒಂದು 5 ನಿಮಿಷ ಲೇಟ್ ಆದ್ರೂ ಪನಿಷ್ಮೆಂಟ್, ಓಡು ಹಿಂಗೆ ರೈಫಲ್ ಇಟ್ಕೊಂಡು ಜಂಪ್ ಮಾಡ್ಬೇಕು, ಫ್ರಾಕ್ ಜಂಪ್ ತರ ಮಾಡ್ಬೇಕು, ಈ ತರದೆಲ್ಲ. ಹುಡುಗ ಅನ್ನೋದು ನೋಡಲ್ಲ, ಗೊತ್ತಾ, ಲಿಟ್ರಲಿ ಹಂಗಿರುತ್ತೆ. ಎಸ್ಪೆಷಲಿ ದ ಟ್ರೈನಿಂಗ್ ಪೀರಿಯಡ್ ವಿಲ್ ಬಿ ದೇರ್, ನೋ, ದಟ್ ಇಸ್ ದ ಹಾರ್ಡೆಸ್ಟ್ ಟೈಮ್. ಲೈಕ್ ಎಷ್ಟು ಕಷ್ಟ ಇರುತ್ತೆ ಅಂದರೆ ಮನೆಗೆ ಹೋಗೋಕ್ಕಾಗಲ್ಲ, ಆ್ಯಂಡ್ ದೆನ್ ಕರೆಕ್ಟಾಗಿ ಸ್ನಾನ ಇರಲ್ಲ ನಮ್ಗಳಿಗೆ. ಲಿಟ್ರಲಿ ವಿ ಹ್ಯಾವ್ ಟು, ಅಲ್ಲಿ ವಾಶ್ರೂಮ್ಸ್ ಎಲ್ಲ ಫೆಸಿಲಿಟಿ ಅಷ್ಟು ಚೆನ್ನಾಗಿರಲ್ಲ. ಸೊ ಅಲ್ಲಿ ಯಾವ್ಯಾವ ನೀರಿರುತ್ತೋ ಅದು ಅಲ್ಲಿ ಸ್ನಾನ ಮಾಡೋ ಬದಲು ಸ್ನಾನ ಮಾಡ್ದೇನೆ ಹಂಗೆ ಇರೋದು 10 ದಿನ ಇಸ್ ಬೆಟರ್. ಸಮ್ಟೈಮ್ಸ್ ಇಟ್ ಹ್ಯಾಸ್ ಹ್ಯಾಪನ್ ಲೈಕ್ ದ್ಯಾಟ್ ಫಾರ್ ಅಸ್. ಅಂದರೆ ಸಿಕ್ಕಾಪಟ್ಟೆ, ಅಂದರೆ ಸಾಕ್ಸ್ಗಳು, ಅಯ್ಯೋ ಅಷ್ಟು ಗಲೀಜು. ನಾನು ಅದನ್ನೇ ನೆನ್ಸ್ಕೋತಾ ಇರ್ತೀನಿ ಇನ್ನೊಂದ್ಸತಿ, ಅಯ್ಯೋ ಹಿಂಗೆ ಆಗಲ್ಲಪ್ಪ ಅಂತ. ಒಂದೊಂದ್ಸಲಿ ಯೋಚನೆ ಮಾಡಿದಾಗ ಈ ಥರ ಇತ್ತು. ಈಗ ಒಂದು ಆ್ಯಕ್ಟ್ರೆಸ್ ಅಂತ ತೊಗೊಂಡ್ರೆ ಕಂಪ್ಲೀಟ್ಲಿ ಒಂದು ಲೈಫ್ ವಿಲ್ ಬಿ ವಾಟ್ ಯು ಕಾಲ್ ಅಂತ ಫ್ಲಾಂಬಾಯಿಂಟ್ ಥರ ಅಂತ ಅನ್ಕೋಬೋದು. ನನಗೆ ಆ ಥರ ಎಸ್, ಇಟ್ ಈಸ್ ನೈಸ್ being like this also, being that also, but then ನನಗೆ ಐ ಹ್ಯಾವ್ brought up and grown up like that. ಅಂದರೆ ನೀಟಾಗೆ ವೆರಿ ಡಿಸಿಪ್ಲಿನ್ಡ್. ಮತ್ತು ನನ್ನ ಥಿಯೇಟರ್ ಟೈಮಲ್ಲೂ ಅಷ್ಟೇ ನಾನು ಕಸ ಗುಡಿಸೋದಾಗಿರ್ಬೋದು, ಸೈಡ್ ವಿಂಗ್ಸಲ್ಲಾಗಿರ್ಬೋದು, ಇದು ಎಲ್ಲ ಅಭ್ಯಾಸ ಇದೆ ನಮಗೆ. ಸೊ ಈಗಲೂ ಅಷ್ಟೇ ಆ ಲಕ್ಸುರಿ ಅಥವಾ ಆ ವಿ ಹ್ಯಾವ್ ಅವರ್ ಸ್ಟಾಫ್ ಅಸಿಸ್ಟೆಂಟ್ಸ್ ಎಲ್ಲ ಇದ್ರೂ ಐ ಡೋಂಟ್ ಫೀಲ್ ಲೈಕ್ ಆ ಥರದ್ದೆಲ್ಲ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಅಥವಾ ನಂದೇನಿದೆ ನಾನು ಅದು ಮಾಡಿಕೊಂಡು ಆರಾಮಾಗೆ ಐ ವಿಲ್ ಬಿ ಲೈಕ್ ಹ್ಯಾಪಿ ವಿತ್ ದೆಮ್. ಸೊ ದಟ್ ಎಲ್ಲ ಹ್ಯೂಮನ್ ಬೀಯಿಂಗ್, ಹೌದು ಅವ್ರವ್ರ ಕೆಲಸ ಇರುತ್ತೆ, ಬಟ್ ದೆನ್ ನಮ್ಮ ಕೆಲಸ ಏನಿದೆ ಅದನ್ನು ನಾವು ಮಾಡ್ಕೊಂಡ್ಬಿಟ್ರೆ ಅದು ಅವ್ರಿಗೂ ಖುಷಿ ಆಗುತ್ತೆ ನಮ್ಮ ಜೊತೆ ಇರೋದಕ್ಕೆ. ಆ್ಯಂಡ್ ದೇಲ್ ಬಿ ಲೈಕ್, ಓ ಪರವಾಗಿಲ್ಲ,
ದೇ ಆರ್ ಡೌನ್ ಟು ಅರ್ತ್ ರೂಟೆಡ್, ಏನು ಅಷ್ಟು ಹಿಂಸೆ ಇರಲ್ಲಪ್ಪ ಅಂತ ಎಲ್ಲರಿಗೂ ಅಷ್ಟೇ. ಹ್ಯೂಮನ್ಸ್ ಆರ್ ಲೈಕ್ ದಟ್ ಅಲ್ವಾ. ಎಲ್ಲರ ಹಿಂಸೆ ಆಗ್ತಾ ಇದ್ರೆ ಕೆಲಸದಲ್ಲಿ ಆಮ್ ಲೈಕ್ ದೆಲ್ ಬಿ ಲೈಕ್ ಅಂತ ಅನಿಸ್ತಾ ಇರುತ್ತೆ. ಆ್ಯಂಡ್ ದೆನ್ ನಾವೇನೇ ಮಾಡಿದ್ರು, ನಾವೇನೇ ಒಳ್ಳೇದು ಮಾಡಿದ್ರು ದೆಲ್ ಬಿ ಲೈಕ್ ಅಯ್ಯೋ ಅಂತ ಇರ್ತಾರೆ. ಇಫ್ ಯು ಬಿ ಗ್ರೌಂಡೆಡ್ ಆ್ಯಂಡ್ ರೂಟೆಡ್, ದೆಲ್ ಬಿ ಲೈಕ್ ನಮ್ಗೊಂದು ಚೂರು ಆ ಕಡೆ ಈ ಕಡೆ ಆದ್ರೂ ದೆಲ್ ಬಿ ಲೈಕ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬಿಡು ಪಾಪ, ಏನೋ ಆಗೋಗಿದೆ, ಈ ಥರ ಆಗುತ್ತೆ. ದಟ್ ಈಸ್ ವಾಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಡೋಂಟ್ ಯು ಥಿಂಕ್ ಸೊ? ಐ ಆಲ್ವೇಸ್ ಫೀಲ್ ಲೈಕ್ ಬೀಯಿಂಗ್ ಆ್ಯನ್ ಆ್ಯಕ್ಟ್ರೆಸ್ ಆಗಿದ್ದಾಗ ಅಫ್ಕೋರ್ಸ್ ಈ ಫಸ್ಟ್ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಲೈಮ್ ಲೈಟ್ ಬರಬೇಕು ಅನ್ನೋದಕ್ಕೆ ಒಂದು ಕ್ಯೂರಿಯಾಸಿಟಿ ಅನ್ನೋದಕ್ಕೆ ಒಂದು ಕ್ರೇವಿಂಗ್ ಇರುತ್ತೆ. ಲೈಮ್ ಲೈಟ್ ಬಂದಿದ ತಕ್ಷಣ ಹೌ ಲೈಫ್ ವುಡ್ ಬಿ ಒಂಥರ ಡಿಫ್ರೆಂಟ್. ಅಂದರೆ ಓಕೆ ಬಂತು, ಈಗ ಏನು ಬೇಸಿಕ್ಲಿ ಲೈಮ್ ಲೈಟ್ ಏನು ಅಂತಂದರೆ ಒಂದು 4 ಜನ ಬಂದು ರೆಕಗ್ನೈಸ್ ಮಾಡಿ ಫೋಟೋ ತೊಗೊಳ್ಳೋದು, ಲೆಟ್ಸ್ ಅಕ್ಸೆಪ್ಟ್ ದ ಫ್ಯಾಕ್ಟ್. ಸೊ 4 ಜನ ಬರ್ತಾರೆ, ಫೋಟೋ ತೊಗೊತಾರೆ, ತೊಗೊಂಡಾದ್ಮೇಲೆ ಒಂಥರ ಒಳಗಡೆ ಇಂಟರ್ನಲ್ ಕಿಕ್ ಇದ್ದಂಗೆ ಇರುತ್ತೆ, ಖುಷಿ ಸಿಗುತ್ತೆ. ದಿಸ್ ಇಸ್ ವಾಟ್ ಐ ವಾಸ್ ಕ್ರೇವಿಂಗ್ ಅಂತ. ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಸ್ಟೆಪ್ ಬೇರೆ ಥರನೇ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ? ಈ ಆರ್ಟಿಸ್ಟ್ ಅನ್ನೋದು ಡಿಲ್ಯೂಷನಲ್ಲಿ ಬದುಕ್ತೀವಾ? ನೈಸ್ ಕ್ವೆಶ್ಚನ್ ಇಟ್ ಇಸ್. ಅದಾದಮೇಲೆ ನನಗೇನಂದರೆ ವಾಟ್ ಎವರ್ ಐ ಆಮ್ ನೌ, ನಾನು ಮುಂಚೆ ಆಗಿರ್ಬೋದು ಇವಾಗ ಆಗಿರ್ಬೋದು, ಐ ಆಮ್ ದ ಸೇಮ್. ಲೈಕ್ ನಾನು ಇವಾಗ್ಲೂ ಐ ಗೋ ಫಾರ್ ದ ಗ್ರಾಸರಿ ಶಾಪಿಂಗ್, ಐ ಗೋ ಫಾರ್ ದ ವೆಜಿಟೇಬಲ್, ಫ್ರೂಟ್ಸ್, ವಾಟ್ ಎವರ್ ನಮ್ಮ ಮನೇಲಿ ಏನೇ ಮಾಡೋದಿದ್ರು ಐ ಡೂ ಇಟ್. ಲೈಕ್ ಈವನ್ ಮೈ ಹಸ್ಬೆಂಡ್ ಇಸ್ ಕ್ವೈಟ್ ಬ್ಯುಸಿ ವಿತ್ ಹಿಸ್ ವರ್ಕ್. ಅವ್ನು ಫ್ರೀ ಇದ್ದಾಗ ಅವ್ನು ನನ್ನ ಜೊತೆ ಬರ್ತಾನೆ. ಬಟ್ ವಾಟ್ ಎವರ್ ಇಸ್ ಡನ್ ಅಟ್ ಹೋಮ್ ಐ ಶುಡ್ ಬಿ ಡೂಯಿಂಗ್. ಅತ್ತೆ ಇಸ್ ಕ್ವೈಟ್ ಬ್ಯುಸಿ ವಿತ್ ಹೋಮ್, ಮನೆದು ಏನೇನಿರುತ್ತೆ ಅದನ್ನೆಲ್ಲ ಮಾಡ್ಕೋತಾರೆ. ನನಗೆ ಆದಷ್ಟು ಐ ಡೂ ಆ್ಯಂಡ್ ಕಮ್ ಬ್ಯಾಕ್. ಸೊ ಆ್ಯಸ್ ಯು ಟೋಲ್ಡ್, ನನಗೆ ಹೊರಗಡೆ ಹೋದಾಗ ರೆಕಗ್ನಿಷನ್ ಎಲ್ಲ ರೆಕಗ್ನೈಸ್ ಮಾಡ್ತಾರೆ. ನೀವು ಎಷ್ಟು ಸಿಂಪಲ್ ಆಗಿದ್ದೀರಾ, ಹಿಂಗೆ ಗ್ರಾಸರಿಗೆಲ್ಲ ಬಂದಿದ್ದೀರಾ ನೀವು. ನಾವು ಮನುಷ್ಯರೇ ಅಲ್ವಾ. ಲೈಕ್ ವಾಟ್ ಎವರ್ ವಿ ಹ್ಯಾವ್, ಅಂದರೆ ಎಸ್ ವಿ ಹ್ಯಾವ್ ದಟ್ ಲಕ್ಸುರಿ ಆ್ಯಂಡ್ ಎವ್ರಿಥಿಂಗ್ ಇಸ್ ದೇರ್. ಎಲ್ಲರೂ ಮಾಡ್ದಿರೋಂಥದ್ದು ನಾವು ಮಾಡ್ತಾ ಇದ್ದೀವಿ. ಬಟ್ ದೆನ್ ಲಾಸ್ಟಿಗೆ ಏನಾಗುತ್ತೆ ಅಂದರೆ, ನಾವೇನು ನಮ್ಮ ಮನೇಲಿ ಅದು ನಾವಾಗೇ ಇರಬೇಕು. ವಿ ಕಾಂಟ್ ಬಿ ಅ ಸೆಲೆಬ್ರಿಟಿ ಅಟ್ ಹೋಮ್ ಆಲ್ಸೋ. ಸೊ ವಾಟ್ ಎವರ್ ಅದರ್ಸ್ ಡೂ ಐ ವಿಲ್ ಆಲ್ಸೋ ಬಿ ಡೂಯಿಂಗ್. ನನ್ನ ಮಗಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದಾಗಿರ್ಬೋದು, ಎಲ್ಲದನ್ನೂ ಮಾಡ್ತೀನಿ. ದೇರ್ ಇಸ್ ನಥಿಂಗ್ ಲೈಕ್ ಐ ಡೋಂಟ್ ಡೂ ದಿಸ್, ಐ ಡೋಂಟ್ ಡೂ ದ್ಯಾಟ್ ಅಂತ ಏನಿಲ್ಲ. ಸೊ ಆ ರೆಕಗ್ನೈಸ್ ಮಾಡಿ ಆ ಲೈಮ್ ಲೈಟ್ ಅನ್ನೋದು ಬಂದಿದೆ. ಆ್ಯಕ್ಚುಲಿ ನಾನು ದಿಯಾ ಮುಗಿಸಿದ ತಕ್ಷಣ ಮದುವೆ ಆಗಿದ್ದು ನಂದು. ಸೊ ಮದುವೆ ಆಗಿದ ತಕ್ಷಣ ಐ ವಾಸ್ ಲೈಕ್ ಓಕೆ, ನನ್ನ ರಾಕೇಶ್, ನನ್ನ ಹಸ್ಬೆಂಡ್ ಜೊತೆ ನಾನು, ನನ್ನ ಹಸ್ಬೆಂಡ್ ಇಬ್ರು ಅದನ್ನೇ ಅಂದ್ಕೊಂಡಿದ್ದು. ನನಗೀಗ ದಿಯಾ ಆಗಿದೆ, ದಿಯಾ ಆಗಿ ಒಂದು ಒಳ್ಳೆ ಸಕ್ಸಸ್ ಬಂದರೆ ಮಾತ್ರ ಐ ಆಮ್ ಇನ್ ಟು ಇಂಡಸ್ಟ್ರಿ. ಅದರ್ವೈಸ್ ಐ ಆಮ್ ನಾಟ್ ಕಂಟಿನ್ಯೂಯಿಂಗ್ ದಿಸ್. Actually, this is a very good point. Before that, I wanted to ask you, how old were you when you got married? I was 22 when I got married. Yo. And 23 I had my kid. It was all fast. That is why 22ಕ್ಕೆ ಮದುವೆ ಆಗಿದ್ದು. ಅಂದ್ರೆ ಅರೇಂಜ್ ಮ್ಯಾರೇಜ್? Love cum arrange. It was a love. How come so fast you took a decision? ಅಂದ್ರೆ I don't know, ಒಂಥರ ಇನ್ಸ್ಟಿಂಕ್ಟ್ ಡಿಸಿಷನ್ ಅದು. ಅಂದ್ರೆ ಹೆಂಗಂದ್ರೆ we were in relationship. Rakesh was like directly came to my home and then ಅವರು ಅಪ್ಪ ಅಮ್ಮನ ಹತ್ರನೇ ಡೈರೆಕ್ಟಾಗಿ ಕೇಳ್ಬಿಟ್ಟು. ಎಲ್ಲಿ ಮೀಟ್ ಮಾಡಿದ್ರು ರಾಕೇಶ್ನ? ಆ್ಯಕ್ಚುಲಿ ಇದು ಒಂದು ದೊಡ್ಡ ಕತೆ ಆಯಿತಾ. ಅಂದರೆ ಒಂದು ಮದುವೆ ಮಾಡೋದಕ್ಕೆ 1000 ಸುಳ್ಳು ಹೇಳಬೇಕು ಅಂತ ಹೇಳ್ತಾರೆ. ಅದೇ ಥರ ನನ್ನ ಲವ್ ಮಾಡೋದಕ್ಕೆ ಒಂದು ಸುಳ್ಳು ಹೇಳಿದ್ದಾನೆ ಅವನು. ಏನು ಸುಳ್ಳು ಹೇಳಿದ್ರು? ಹೇಳಿ. ನನಗೆ ಆ್ಯಸ್ ಐ ಟೋಲ್ಡ್, ನನಗೆ NCC ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಾ. ಅದಾದಮೇಲೆ ನಮ್ಮದು ಒಂದು ಗ್ರೂಪ್ ಇತ್ತು. ಸೊ ಆ NCC ಗ್ರೂಪಲ್ಲಿ ನನ್ನ ಸೀನಿಯರ್ಸು ಎಲ್ಲರೂ ಇರ್ತಾರಲ್ಲ. ಸೊ ಹೀ ಸ್ಟಾರ್ಟೆಡ್ ಟೆಕ್ಸ್ಟಿಂಗ್ ಮೀ. ಯಾವುದೋ ಒಂದು ಅನ್ನೋನ್ ನಂಬರಿಂದ ನನಗೆ ಮೆಸೇಜ್ ಬರುತ್ತೆ ಸೇಯಿಂಗ್ ಹಾಯ್ ಹೌ ಆರ್ ಯು ಅಂತ. ನಾನು ಕಾಲೇಜ್ ಅಲ್ಲ. ಸೊ ಹೂ ಇಸ್ ದಿಸ್ ಅಂತ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ದೆನ್ ಹಿ ವಾಸ್ ಲೈಕ್ ಐ ಆಮ್ ಯುವರ್ NCC ಸೀನಿಯರ್ ಅಂತ ಎಲ್ಲ. ನನಗೆ ಸೀನಿಯರ್ಸ್ ಅಂದರೆ ಈ ಥರ ಅಲ್ಲವೇ ಅಲ್ಲ ಸೀನಿಯರು. ನನ್ನ NCC ಮೇಟ್ ಇವ್ರ ಫ್ರೆಂಡು. ಸೊ ಅವನಿಂದ ಇವ್ರ ನಂಬರ್ ತೊಗೊಂಡು ನನಗೆ ಮೆಸೇಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಐ ಆಮ್ ಯುವರ್ NCC ಸೀನಿಯರ್,
ಐ ವಾಸ್ ಇನ್ NCC RD6 ಟ್ರೈ ಮಾಡ್ತಾ ಇದ್ದೆ. ಸೊ ಈ ಥರ ಅಂತ ಸ್ಟೋರಿ ಸ್ಟಾರ್ಟ್ ಮಾಡಿದ್ರು. ಐ ವಾಸ್ ಲೈಕ್ NCC ಸೀನಿಯರಾ ಅಂತ. ಐ ಸ್ಟಾರ್ಟೆಡ್ ರ್ಯಾಂಡಮ್ಲಿ, ಐ ಮೀನ್ ನಾರ್ಮಲ್ ಆಗಿ ಹಾಯ್ ಬಾಯ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಈ ಥರ ಮೆಸೇಜಸ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಏನಾಯಿತು, ಹೀ ಸ್ಟಾರ್ಟೆಡ್ ನಾವು ಕಾಲಲ್ಲೆಲ್ಲ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಆ್ಯಂಡ್ ದೆನ್ ಹಿ ವಾಸ್ ಲೈಕ್ ಏನು ಯಾವ ಊರು ನೀವು ಅಂತೆಲ್ಲ ಜನರಲ್ ಆಗಿ ಮಾತಾಡಬೇಕಾದ್ರೆ ಐ ಗಾಟ್ ಟು ನೋ ಅವ್ರ ಅಮ್ಮ ನಮ್ಮಪ್ಪ ಇಬ್ಬರು ಒಂದೇ ಊರು, ಮದ್ದೂರ್ ಹತ್ರ ಕುರ್ಬುರ್ದೊಡ್ಡಿ ಅಂತ. ಸೊ ಇಬ್ರು ಒಂದೇ ಊರು ಅಂತ ಗೊತ್ತಾಯ್ತು. ಅದಾದ್ಮೇಲೆ ಸಡನ್ ಆಗಿ ನಾನು ಇಟ್ಕೊಂಡು ಮೈ ಪೇರೆಂಟ್ಸ್ ವರ್ ರಿಯಲಿ ಫ್ರೆಂಡ್ಲಿ ವಿತ್ ಮೀ, ಅಂದ್ರೆ ಸಿಕ್ಕಾಪಟ್ಟೆ ಒಂಥರ ವೆರಿ ಚಿಲ್ ಪೇರೆಂಟ್ಸ್ ಐ ಹ್ಯಾಡ್. ಸೊ ಸಡನ್ ಡೈರೆಕ್ಟ್ ಆಗಿ ಕಾಲ್ ಮಾಡಿ ನಂಗೆ ಗೊತ್ತಾದ್ಮೇಲೆ ಈ ತರ ಇವರು ನಮ್ಮೂರವರು ಅಂತ ಗೊತ್ತಾಗಿದ ತಕ್ಷಣ ಐ ಗೇವ್ ದ ಫೋನ್ ಟು ಮೈ ಡ್ಯಾಡ್. ಅಪ್ಪ ನೋಡಿ ಯಾರೋ ನಮ್ಮೂರವರಂತೆ, ನಮ್ಮ NCC ಸೀನಿಯರ್ ಇವರು ಅಂತ ಕೊಟ್ಬಿಟ್ಟೆ. ಹೀ ಸ್ಟಾರ್ಟೆಡ್ ಸ್ಪೀಕಿಂಗ್ ಟು ರಾಕೇಶ್. ಆದ್ಮೇಲೆ ನಮ್ಮ ಅಮ್ಮಂಗೂ ಗೊತ್ತಾಯ್ತು, ನಮ್ಮ ಅಮ್ಮನೂ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದಿನ ದೇ ವರ್ ಸ್ಪೀಕಿಂಗ್, ಈಗ ಅಮ್ಮನ ಜೊತೆ ಅಪ್ಪನ ಜೊತೆ ಮಾತಾಡ್ಕೊಂಡು ನನ್ನ ಜೊತೆನೂ ಮಾತಾಡ್ಕೊಂಡಿರೋರು. ಆ್ಯಂಡ್ ದೆನ್ ಒನ್ ಫೈನ್ ಡೇ ಆನ್ ಹಿಸ್ ಬರ್ತ್ಡೇ ಹಿ ಕೇಮ್ ಹೋಮ್. ಅದಾದಮೇಲೆ ಅದ್ರ ಮಧ್ಯದಲ್ಲಿ ವಿ ವೆಂಟ್ ಟು ಹಿಸ್ ಸಿಸ್ಟರ್ಸ್ ಡಾಟರ್, ಹಿಸ್ ನೀಸ್ ನೇಮಿಂಗ್ ಸೆರೆಮನಿ, ಬರ್ತ್ಡೇ ಇದೆಲ್ಲ ಹೋಗಿದ್ದು ಬಂದಿದ್ದು ಎಲ್ಲ ಆಗಿತ್ತು. ಆ್ಯಂಡ್ ದೆನ್ ಒನ್ ಫೈನ್ ಡೇ ಹಿ ವಾಸ್ ಲೈಕ್ ಅಮ್ಮ ಅಪ್ಪ ಹತ್ರ ಬಂದು ಅವ್ನ ಬರ್ತ್ಡೇ ದಿನಾನೇ ಈ ಥರ ನನಗೆ ಅವಳು ಸುಷ್ಮಿತಾ ಅಂದರೆ ಇಷ್ಟ, ಸೊ ನಾನು ಅವಳನ್ನ ಸುಷ್ಮಿತಾ ಸೊ ನನಗೆ ಅವಳನ್ನ ಮದುವೆ ಮಾಡಿಕೊಡ್ತೀರಾ ಅಂತ ಎಲ್ಲ ಅಂದ್ರೆ ಅದು ಅಪ್ಪ ಅಮ್ಮ ಕೇಳಕ್ಕಿನ ಮುಂಚೆ ಸತ್ರೆ ಹುಡುಗ ಅಲ್ಲ, ಅದೇ ಅಪ್ಪ ಅಮ್ಮನ್ಗೆ ಕೇಳಕ್ಕಿನ ಮುಂಚೆ ಹ್ಯಾಡಿ ಪ್ರಪೋಸ್ ಟು ಯು? ನೋ, ಇಲ್ವೇ ಇಲ್ಲ. ಅಂದ್ರೆ ನಂಗೆ ಗೊತ್ತಿತ್ತು ಎಲ್ಲೋ ಒಂದ್ ಕಡೆ ಹಿ ಈಸ್ ಲೈಕಿಂಗ್ ಮೀ ಅಂತ. ಅದಾದ್ಮೇಲೆ ನಮ್ಮ ಅಮ್ಮನೂ ಸಿಕ್ಕಾಪಟ್ಟೆ ಎಂತ ಹುಡುಗ ಎಷ್ಟು ಸ್ಮಾರ್ಟ್ ಇದ್ದಾನೆ ಅಂತ ಎಲ್ಲ. ನೋ ವಂಡರ್ 2,000 ರೂಪಾಯಿ ನೋಟ್ ತಗೊಂಡು ಏನ್ ಮಾಡ್ಬೇಕು ಅಂತ. ಇದು ಕ್ರಾಸ್ ಪ್ರಮೋಷನ್ ಅಲ್ಲಿ ಕ್ರಾಸ್ ಪ್ರಮೋಷನ್, ಬೇರೆ ಶೋ ಕ್ರಾಸ್ ಪ್ರಮೋಷನ್ ಮಾಡ್ತಾ ಇದ್ದೀನಿ. ಸೊ ಆ ಥರ ಎಲ್ಲ ಇದ್ದಿದ್ದರಿಂದ ಮನೆಯಲ್ಲೂ ಎಲ್ಲರಿಗೂ ಇಷ್ಟ ಆಯಿತು. ಆ್ಯಂಡ್ ದೆನ್ ನಾನು ದಿಯಾ ಎಲ್ಲ ಮಾಡ್ತಾಯಿದ್ದೆ. ವಿ ವೇರ್ ಡೇಟಿಂಗ್ ವೆನ್ ಐ ವಾಸ್ ಶೂಟಿಂಗ್ ಫಾರ್ ದಿಯಾ. 1-2 ವರ್ಷ ಆರಾಮಾಗೆ ವಿ ಲೈಕ್ ಡೇಟೆಡ್ ಫಾರ್ ಸಮ್ ಟೈಮ್, ಸಮ್ ಫ್ಯೂ ಇಯರ್ಸ್. ಅದಾದಮೇಲೆ 20 ರಿಂದ 22. ಹಾಂ, 20 ರಿಂದ 22ವರೆಗೂ. And how old was he? He is 5 years older than me. Okay, so he's like 27 he was. 27 he was. So ಅವರು ತಕ್ಷಣ ಡೇರಿಂಗ್ ಆಗಿ ಯೋಚನೆ ಮಾಡಿ ಓಕೆ ಬಂದು ಮನೇಲಿ ಕೇಳ್ಬೇಡ. ಮನೇಲಿ ಕೇಳಿದ್ರು. ಮನೇಲಿ ಕೇಳಿ 1 ವರ್ಷಕ್ಕೆ ಒಂದು ವರ್ಷಕ್ಕೆ ಅದೆಲ್ಲ ಓಕೆ ಫೈನ್ ಮದುವೆ ಆಗ್ಬಿಡಿ ಅಂತ ಹೇಳಿದ್ರು. ನನಗೂ ಐ ವಾಸ್ ಲೈಕ್ ತೀರಾ ಈ ರಿಲೇಶನ್ಶಿಪ್ ಅಲ್ಲಿ ತೀರಾ ಗ್ಯಾಪ್ ಕೊಡೋದು ಬೇಡ, ಪರವಾಗಿಲ್ವೇ? ಆ ಮೆಚುರಿಟಿ ಆ ವಯಸ್ಸಿಗೆ ಇರೋದು ತುಂಬಾ. ಹೌದು ಅಲ್ವಾ? ಬಿಕಾಸ್ 22 ಅಂದ್ರೆ ಈಗ 21 ನೀವು ಓದಿದ್ದೇನು? ನಾನು BCom ಓದಿದ್ದು. ಸೊ 21ಕ್ಕೆ ಮುಗಿಸಿರ್ತೀರಾ ಅಲ್ವಾ? ದೆನ್ ಯು ಡಿಡ್ಂಟ್ ಎಲ್ಲೂ ಕೆಲಸ ಮಾಡ್ತಿರ್ಲಿಲ್ಲ. ನಾನು ರೆಸ್ಯೂಮೇನೆ ಪ್ರಿಪೇರ್ ಮಾಡಿರಲಿಲ್ಲ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದಿನಾನು ನನ್ನ ಫ್ರೆಂಡ್ಸ್ ಎಲ್ಲ ಫೈನಲ್ ಇಯರ್ ಬಂದಿದ ತಕ್ಷಣ ಅವ್ರು ರೆಸ್ಯೂಮೆ ಪ್ರಿಪೇರ್ ಮಾಡೋದೇನು ಅದು ಮಾಡೋದೇನು ಲೈಕ್ ನೋ ನನ್ಗೆ ಗೊತ್ತು ನಾನು ಏನು ಆಗ್ತೀನಿ ಅಂತ. ನಾನು ಐ ವಾಂಟ್ ಟು ಬಿಕಮ್ ಅನ್ ಆ್ಯಕ್ಟರ್, ಆರ್ಟಿಸ್ಟ್. ಅಂದರೆ ನಾನು ಹೀರೋಯಿನ್ ಆಗಬೇಕು ಅಂತಲೇ ನನ್ನ ತಲೆಯಲ್ಲಿ ಏನೂ ಇರಲಿಲ್ಲ. ಐ ವಾಂಟ್ ಟು ಬಿಕಮ್ ಅನ್ ಆರ್ಟಿಸ್ಟ್. ಸೊ ನಾನು ಇದೇ ಮಾಡೋದು ಕೆಲಸ, ಇದಿಲ್ಲ ಅಂದರೆ ನಾನೇನು ಮಾಡಲ್ಲ ಅಷ್ಟೇ. ಸೊ ಈ ಕೇಮ್ 21 ಅಂದರೆ 21 ವಯಸ್ಸಿಗೆ ಬಂದು ಕೇಳಿರೋದು ಆ್ಯಕ್ಚುಲಿ 1 ವರ್ಷ ಅಂದರೆ. ಸೊ 22 ಮದುವೆ ಮಾಡ್ಕೋಬೇಕು ಅಂತ ನೀವು ಅಂದ್ರಿ. ಅಫ್ಕೋರ್ಸ್ ನಾನು ಹ್ಞೂ ಅಂದೆ. ಅದಾದಮೇಲೆ ನಾವು ಮಾತಾಡ್ಕೊಂಡ್ವಿ. ಆ್ಯಂಡ್ ದೆನ್ ತೀರಾ ಗ್ಯಾಪ್ ಕೊಟ್ಟರೆ ಒಂಥರ ಆಗೋಗುತ್ತೆ. ಲೆಟ್ಸ್ ಗೆಟ್ ಮ್ಯಾರಿಡ್, ದಟ್ಸ್ ಓಕೆ ಅಂತ ನಾನು ಐ ವಾಸ್ ಇಂಟ್ರೆಸ್ಟೆಡ್. ಮದುವೆ ಆದೆ. ತುಂಬ ಡೌಟ್ ಏನು ಅಂತಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ಹೇಳಿದ್ದು ಒಬ್ಬ ಆರ್ಟಿಸ್ಟ್ ಆಗಬೇಕು, ಆ್ಯಕ್ಟರ್ ಆಗಬೇಕು ಅಂತಿರೋದು. ಎಸ್ಪೆಷಲಿ ಒಂದು ಮೇಲ್ ಡ್ರಿವನ್ ಸೊಸೈಟಿ ಆರ್ ಮೇಲ್ ಡ್ರಿವನ್ ಇಂಡಸ್ಟ್ರಿ ಅಂತಲೇ ಅನ್ಕೊಳ್ಳೋಣ. ಇದರಲ್ಲಿ ಒಂದು ಶೆಲ್ಫ್ ಲೈಫ್ ಆಫ್ ಎನ್ ಆ್ಯಕ್ಟ್ರೆಸ್ ಭಾಳ ಕಮ್ಮಿ ಅಂತ ಹೇಳ್ತಾರೆ. ಹುಡುಗಿ ಹೀರೋಯಿನ್ ಆಗಿದ್ದಾಳೆ ಅಂತಂದರೆ ಅಕಸ್ಮಾತ್ ಎಷ್ಟೋ ಜನ, ಕೆಲವ್ರು ನಾನು ನೋಡಿದ್ದೀನಿ, ಐ ಡೋಂಟ್ ವಾಂಟ್ ಟು ನೇಮ್ ದೆಮ್, ಅವ್ರು ಇನ್ಫ್ಯಾಕ್ಟ್ ಮದುವೆ ಆಗಿದ್ರು ಕೂಡ ಹೊರಗಡೆ ಪ್ರಪಂಚಕ್ಕೆ ಮದುವೆ ಆಗಿರೋದನ್ನು ಕೂಡ ಎಷ್ಟೋ ವರ್ಷ ಮುಚ್ಚಿಟ್ಟಿರೋದು ಇದೆ. ಸೊ ರೀಸನ್ ಯಾಕೆ ಅಂತಂದರೆ, ಬಿಕಾಸ್ ಮದುವೆ ಆಗಿದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ನಾನು ಎಲ್ಲೋ ಒಂದು ಕಡೆ ನನ್ನ ಲೈಮ್ ಲೈಟು ಅಥವಾ ನನಗೆ ಬೀಳೋ ಫೋಕಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತ.
22 ಅಂದರೆ ಇಟ್ ಇಸ್ ಜಸ್ಟ್ ಲೈಕ್ ಯು ಸ್ಟಾರ್ಟೆಡ್ ಯುವರ್ ಕೆರಿಯರ್ ಅಂತ ಅನ್ಬೋದು. ಸೊ 22ಕ್ಕೆ ಮದುವೆ ಆಗಿ 23ಕ್ಕೆ ಮಗು ಮಗು ಮಗು. ಸೊ ನನ್ನ ಪ್ರಶ್ನೆ ಏನು ಬಂತು ಅಂದರೆ, ಅವಾಗ ಅಂದರೆ ವೆರಿ ಟು ಶ್ಯೂರ್ ದಟ್ ನಾನು ಆ್ಯಕ್ಟ್ರೆಸ್ ಹಾಗೆ ಆಗ್ತೀನಿ ಅಥವಾ ಹೇಗೆ ಬರುತ್ತೋ ಹಾಗೆ ಲೆಟ್ ಇಟ್ ಗೋ ವಿತ್ ದ ಫ್ಲೋ? ನಾನು ನಿಜ ಸೆಕೆಂಡ್ ಒನ್ನೇ ನಾನು ಥಿಂಕ್ ಮಾಡಿದ್ದು, ಲೈಕ್ ಗೋ ವಿತ್ ದ ಫ್ಲೋ, ಏನಾಗುತ್ತೋ ಆಗಲಿ, ನಮ್ಮ ಇದು ಹಣೆ ಬರದಲ್ಲಿ ಏನು ಬರ್ದಿರುತ್ತೋ ಅದೇ ಆಗೋದು. ಸೊ ಇವಾಗ ಹೌದು ಮದುವೆ ಆಗಿದ್ದೀನಿ ಆ್ಯಂಡ್ ಮಗು ಆಗ್ತಾ ಇದೆ. ಸೊ ಮುಂದೆ ಏನು ಮಾಡಬೇಕು ಗೊತ್ತಿಲ್ಲ, ಬಟ್ ದೆನ್ ಮುಂದೆ ಏನು ತೋಚುತ್ತೋ ಅದನ್ನು ಮಾಡಿದ್ರೆ ಆಯಿತು. ಗೋ ವಿತ್ ದ ಫ್ಲೋ, ಗೋ ವಿತ್ ದ ಫ್ಲೋ, ಗೋ ವಿತ್ ದ ಫ್ಲೋ ಅಷ್ಟೇ. ಸೊ ಆಗ ಅಂದರೆ ಈಗ ಅಫ್ಕೋರ್ಸ್ ಇದು ಆ್ಯಂಡ್ ನಾನು ಆಗ ಅಷ್ಟು ನನ್ನ ಮದುವೆ ಆಗಿ ವೆನ್ ಐ ಗಾಟ್ ಟು ನೋ ಐ ಆಮ್ ಕನ್ಸೀವ್ಡ್, ನಾನು ಅಷ್ಟು ಸಿನಿಮಾ ಆಗಿರ್ಬೋದು ಅದನ್ನೆಲ್ಲ ಬಿಟ್ಟಿದೆ. ಈಗ ದಿಯಾ ಶುರು ಆಗಿದೆ ಯಾವಾಗ? ದಿಯಾ 2016 ಶುರು ಆಗಿದ್ದು. ಐ ವಾಸ್ ಇನ್ ಸೆಕೆಂಡ್ ಇಯರ್ ಡಿಗ್ರಿ. ಎಲ್ಲಿ ಅಶೋಕ್ ಮೀಟ್ ಮಾಡಿದ್ದು? ಆ್ಯಕ್ಚುಲಿ ನಾನು ಒಂದು ತಮಿಳ್ ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಸೊ ಅದ್ರ DOP ಬಂದು ಅಶೋಕ್ ಸರ್ ಫ್ರೆಂಡು. ಸೊ ಅಶೋಕ್ ಸರ್ ಫ್ರೆಂಡ್ ಆಗಿರೋದ್ರಿಂದ ಅವರು ಹೀರೋಯಿನ್ಸ್ನ ಫೀಮೇಲ್ ಲೀಡ್ ದಿಯಾ ಸಿನಿಮಾಗೆ ಸಿಕ್ಕಾಪಟ್ಟೆ 1 ವರ್ಷದಿಂದ ಹುಡುಕ್ತಿದ್ರಂತೆ, 1.5 ವರ್ಷದಿಂದ ದಿಯಾಗೆ ಹುಡುಕ್ತಿದ್ರು. ಆ್ಯಂಡ್ ದೆನ್ ಯಾವುದೋ ಕ್ರೈಸ್ಟ್ ಕಾಲೇಜ್ ಹುಡುಗಿನ, ಅದೇ ಥರ ಇರೋ ಹುಡುಗಿನ, ಲೈಕ್ ಬಾಫ್ ಕಟ್ಟು ಈ ಥರ ಇರೋ ಹುಡುಗಿನ ನೋಡಿ ಅವಳಿಗೆ ಟ್ರೈನ್ ಮಾಡಿ 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 ಅಮ್ಮ ಆಗಲ್ಲ ಇದು ಆಗಲ್ಲ, ಸೊ ಆರ್ಟಿಸ್ಟ್ಗಳನ್ನೇ ಹುಡುಕ್ಬಿಡೋಣ, ಯಾವ್ದಾರ ಥಿಯೇಟ್ರ್ ಆರ್ಟಿಸ್ಟು ಈ ಥರದವ್ರನ್ನೇ ಹುಡ್ಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ. ಸೊ ಹಂಗಾಗಿದ್ರಿಂದ ಅವರು ಆ DOP ನನಗೆ ಹೇಳಿದ್ರು, ಈ ಥರ ಒಂದು ಆಡಿಷನ್ ಇದೆ ಹೋಗಿ ಅಟೆಂಡ್ ಮಾಡಿ ಅಂತ ಹೇಳಿದ್ರು. ಐ ವೆಂಟ್ ಟು ಅನ್ ಆಡಿಷನ್. ಐ ಮೀನ್ ಈ ಥರ 6-5, ಆಗ 6-5 = 2 ವಾಸ್ ಬಿಗ್ ಹಿಟ್, ಸೂಪರ್ ಹಿಟ್. ಸೊ ಹಂಗೆಲ್ಲ ಹೇಳಿದ್ರು. ನನಗೇನಂದರೆ ನಾನು ಆಲ್ರೆಡಿ ಒಂದು ಸಿನಿಮಾ ಮಾಡ್ತಿದ್ದಿದ್ರಿಂದ ದಿ ಗ್ರೇಟ್ ಸ್ಟೋರಿ ಆಫ್ ಸೋಡಾ ಬುಡ್ಡಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಗ್ರೇಟ್ ಸ್ಟೋರಿ ಆಫ್ ಸೋಡಾ ಬುಡ್ಡಿ ಹೌದು ಹೌದು ರಿಲೀಸ್ ಆಗಿತ್ತು. ನಾನು ಅನುಷಾ ರಂಗನಾಥ್, ಆಶಿಕಾ ಅವರ ಅಕ್ಕ ಮಾಡಿದ್ದು. ದೋಸ್ ಸಾಂಗ್ಸ್ ಆರ್ ಆಲ್ ಲೈಕ್ ವೆರಿ ನೈಸ್. ಐ ಮೀನ್ ಹಿಟ್ ಆಯಿತು ಆ ಟೈಮಲ್ಲಿ. ಆ್ಯಂಡ್ ಇವಾಗಲೂ ತುಂಬ ಜನ ಅದನ್ನು ಬ್ಯಾಕ್ ಟು ಬ್ಯಾಕ್ ಆನ್ ಲೂಪ್ ಥರ ಕೇಳ್ತಾ ಇರ್ತಾರೆ. ಸೊ ಆ ಸಿನಿಮಾ ಮಾಡ್ತಿದ್ದೆ. ಆ್ಯಂಡ್ ಅಲ್ಲಿ ಏನಂದರೆ ಮೇನ್ ಲೀಡಾಗಿ ಹೋಗಿದ್ದಿದ್ದು, ಬಟ್ ದೆನ್ ಸೆಕೆಂಡ್ ಲೀಡಾಗಿ ಟರ್ನ್ ಆಯಿತು. ಅದು ಫುಲ್ಲು ಸ್ಟೋರಿ ಎಲ್ಲ ಟರ್ನ್ ಆಗೋಯ್ತು, ಚೇಂಜ್ ಆಗೋಯ್ತು. ಸೊ ನನಗೆ ಐ ವಾಸ್ ಐ ಫೆಲ್ಟ್ ಲಿಲ್ ಬ್ಯಾಡ್ ಅಬೌಟ್ ಇಟ್. ಸೊ ಆ ಫೇಸ್ ಇದ್ದಿದ್ದರಿಂದ ಐ ವಾಸ್ ಲೈಕ್ ಓಕೆ ಫೈನ್, ಈಗ ಹೇಳ್ತಾ ಇದ್ದಾರೆ ಒಳ್ಳೆ ಡೈರೆಕ್ಟ್ರು ಒಳ್ಳೆ ಪ್ರೊಡಕ್ಷನ್ ಅಂತ, ನೋಡೋಣ ಮೇ ಬಿ ಫೇಕ್ ಇರ್ಬೋದು, ಹೋಗಿ ನೋಡ್ಬಿಡೋಣ. ಅಷ್ಟು ನಂಬಿಕೆ ಇರಲಿಲ್ಲ ನನಗೆ ಎಲ್ಲೇ ಹೋದ್ರೂ, ಬಿಕಾಸ್ ನಂಗೇನು ಬ್ಯಾಕ್ಗ್ರೌಂಡ್ ಇಲ್ಲ, ನಂಗೆ ಯಾರೂ ಗೊತ್ತಿಲ್ಲ. ಸೊ ನೋಡೋಣ ಲಕ್ ಹೆಂಗಿದೆ. ರಾಕೇಶ್ ವಾಸ್ ಸಪೋರ್ಟಿವ್. ಆಗ ರಾಕೇಶ್ ಅಷ್ಟು ಗೊತ್ತಿರಲಿಲ್ಲ ಅಲ್ಲ. ಐ ಥಾಟ್ ಲೈಕ್ ವಿ ವರ್ ಜಸ್ಟ್ ಅವಾಗ ಪರಿಚಯ ಆಗ್ತಾ ಇದ್ದಿತ್ತು. ಸೊ ಅಮ್ಮ ವಾಸ್ ಲೈಕ್ ವಿತ್ ಮೀ, ಅಮ್ಮ ಆ್ಯಂಡ್ ಅಪ್ಪ ವರ್ ವಿತ್ ದೇ ವರ್ ಲೈಕ್ ವೆರಿ ಸಪೋರ್ಟಿವ್. ಲೈಕ್ ಹೋಗೋ ನಿಂಗೆ ಏನು ಇಷ್ಟ ಅದನ್ನು ಮಾಡು, ದಟ್ಸ್ ಓಕೆ, ನಾ ಬರ್ತೀವಿ ನಿನ್ನ ಜೊತೆ ಅಂತ ಎಲ್ಲ ಹೇಳ್ತಾ ಇದ್ರು. ಆ್ಯಂಡ್ ದೆನ್ ಅವತ್ತಿನ ದಿನ ಆಡಿಷನ್ಗೆ ಹೋದೆ. ಆ್ಯಂಡ್ ದೆನ್ ಐ ಗಾಟ್ ಟು ನೋ, ಕನ್ಫರ್ಮ್ ಆಯಿತು, ಓಕೆ ಫೈನ್ ಇವರೆಲ್ಲ ಇದ್ದಾರೆ, ಏನು ಇದು ಫೇಕ್, ಇದು ಆಡಿಷನ್ ಕಾಲ್ ಅಲ್ಲ ಅಂದ್ಬಿಟ್ಟು ಹೋಗಿ ಆಡಿಷನ್ ಕೊಟ್ಬಿಟ್ಟು ಬಂದೆ. ಆಡಿಷನ್ ಕೊಟ್ಟು ಬಂದು ಒಂದು 3 ಮಂತ್ಸಿಗೆ ಸರ್ ಕಾಲ್ ಮಾಡಿದ್ರು. ಲೈಕ್ ಹಿ ಕಾಲ್ಡ್ ಮೀ ಆ್ಯಂಡ್ ದೆನ್ ಹಿ ವಾಸ್ ಲೈಕ್ ತಿರ್ಗಾ ಆಡಿಷನ್ಗೆ ಬರಬೇಕು ನೀವು ಅಂತ ಹೇಳಿದ್ರು. ಲೈಕ್ ಅಯ್ಯೋ ಇದೇನಪ್ಪ ತಿರ್ಗಾ ಆಡಿಷನ್ ಬರಬೇಕು ಅಂತಿದ್ದಾರೆ, ಪರವಾಗಿಲ್ಲ ಮಾಡೋಣ ಹೋಗಿ ಅಂದ್ಬಿಟ್ಟು ವಿ ಸ್ಟಾರ್ಟೆಡ್ ರಿಹರ್ಸಿಂಗ್. ಆಡಿಷನ್ ಅಂತ ಹೇಳಿ ದಿನಾ ರಿಹರ್ಸಲ್ಗೆ ಕರೆಯೋರು ಸರ್ರು. ಆ್ಯಂಡ್ ನಾನು 18-19 years old ಅಷ್ಟೇ. ಸೊ ನಾನು ಪೃಥ್ವಿ ಫಸ್ಟ್ ಸೆಲೆಕ್ಟ್ ಆಗಿದ್ದು, ಅದಾದ್ಮೇಲೆ ದೀಕ್ಷಿತ್ ಬಂದಿದ್ದು. ಫಸ್ಟ್ ಪೃಥ್ವಿ ಆ್ಯಕ್ಚುಲಿ, ಅದಾದ್ಮೇಲೆ ನಾವಿಬ್ರು ಪೃಥ್ವಿ ನಾನು ಆ ಬೈಕ್ ಹೇಳ್ಕೊಂಡು ಹೋಗೋ ಸೀನನ್ನ ಇಡೀ ರೋಡಲ್ಲೆಲ್ಲ ಮಾಡ್ಕೊಂಡು ಹೋಗ್ತಿದ್ವಿ. ಅಲ್ಲೆಲ್ಲ ರಿಹರ್ಸ್ ಮಾಡಿಸ್ತಾ ಇದ್ರು ಅವ್ರ ಆಫೀಸ್ ಇದ್ದಿದ್ದ ರೋಡಲ್ಲಿ. ಬಿಕಾಸ್ ದಿಯಾಗೆ I think one of my very initial days of Gold Class interviews we did together. Yes.
ನೀವು ಪೃಥ್ವಿ ಮತ್ತೆ ದೀಕ್ಷಿತ್ ನನಗೆ ಆಗ್ಲಿ ಈಗಲೂ ನೆನಪಿದೆ KRG ಸ್ಟುಡಿಯೋದಲ್ಲಿ ಮಾಡಿದ್ದೆ ನಾನು. ಕಾರ್ತಿಕ್ ಗೌಡ ಅವ್ರದ್ದು ಇಂಟರ್ವ್ಯೂ ಬೇಕು ಅಂತ ಕೇಳಿದ್ದೆ. ಕಾರ್ತಿಕ್ ಸರ್ ನನಗೆ ಓಕೆ ಐ ವಿಲ್ ಗಿವ್ ಯು ಒನ್ ಇಂಟರ್ವ್ಯೂ ಒನ್ ಕಂಡೀಷನ್ ಅಂತಂದ್ರು, ಈ ಥರ ಒಂದು ಸಿನಿಮಾ ಬರ್ತಿದೆ ಇದನ್ನ ಮಾಡಬೇಕು ಅಂತ. ಐ ಲೈಕ್ ಅಯ್ಯೋ ಗುರು ಯಾರು ಗುರು 3 ಜನ ಯಾರು ಗೊತ್ತಿಲ್ವಲ್ಲ ಗುರು, ನಾನು ಯಾಕೆ ಇಂಟರ್ವ್ಯೂ ಮಾಡಿ ಗುರು, ನಾನು ನಿಜ ಹೇಳ್ತೀನಿ ಇದೇ ಮೈಂಡಲ್ಲಿ ಇದ್ದಿದ್ದು. ಬಟ್ ಯು ನೋ ವಾಟ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಕಾರ್ತಿಕ್ ಗೌಡ ಮೆನ್ಷನ್ ಮಾಡ್ತಾ ಇದ್ದೀನಿ ಇಲ್ಲಿ, ದೇ ಪೇಡ್ ಫಾರ್ ದಿ ಇಂಟರ್ವ್ಯೂ ಆ ಟೈಮಲ್ಲಿ. ಲೈಕ್ ಲಿಟ್ರಲಿ ನನಗೆ ಅದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಅವ್ರ ಇಂಟರ್ವ್ಯೂ ನೆಕ್ಸ್ಟ್ ಡೇ ಮಯೂರ್ ಅಕೌಂಟ್ ಡೀಟೇಲ್ಸ್ನ ಕಳಿಸಿ ಅಂತಂದ್ರು, ಡೀಟೇಲ್ಸ್ ಕಳಿಸಿ ಅಕೌಂಟ್ ಡೀಟೇಲ್ಸ್ ದೇ ಪೇಡ್. ಆಮೇಲೆ ವೆನ್ ಐ ಮೆಟ್ ಆಲ್ 3 of you, ಐ ವಾಸ್ ಲೈಕ್ ವಾವ್ ಯಾರು ಅಮೇಸಿಂಗ್ ಆಗಿ. ಆಮೇಲೆ ಸಿನಿಮಾ ನೋಡಿದ್ಮೇಲೆ ಖುಷಿ ಆಯ್ತು. ನೀವೇ ಸೊ ಪೃಥ್ವಿ ಅಂಡ್ ನೀವು ನಾನು ಸೆಲೆಕ್ಟ್ ಆಗಿ ವಿ ವರ್ ರಿಹರ್ಸಿಂಗ್. ದೀಕ್ಷಿತು ಬಂದರು, ದೀಕ್ಷಿತು ನಾನು ಪೃಥ್ವಿ 3 ಜನದ ಜೊತೆನೂ ರಿಹರ್ಸಲ್ಸ್ ಇತ್ತು. ಆ್ಯಂಡ್ ಅಶೋಕ್ ಸರ್ ಹೆಂಗೆ ಅಂದರೆ ಒಂಥರ ಅವ್ರ ಸಿನಿಮಾನ ಈಗಲೂ ಅಷ್ಟೇ ಅದೊಂಥರ ಹಾಡು ಥರ ಟ್ರೀಟ್ ಮಾಡ್ತಾರೆ. ರಿದಮ್ ಇರಬೇಕು ಡೈಲಾಗ್ಸಲ್ಲಿ, ಇಷ್ಟೇ ಟೋನಲ್ಲಿ ಮಾತಾಡಬೇಕು, ಹಿಂಗೆ ಮಾತಾಡಬೇಕು, ಹಿಂಗೆ ಹೇಳಿದ್ರೇ ಇದು ವರ್ಕ್ ಆಗೋದು, ಇಲ್ಲಾಂದರೆ ಲ್ಯಾಗ್ ಆಗೋಗುತ್ತೆ. ಐ ಡೋಂಟ್ ನೋ, ಅದು ಅಷ್ಟು ನಾಲೆಜಬಲ್ ಹಿ ಈಸ್. ಆ್ಯಂಡ್ ದೆನ್ ಆಡಿಯನ್ಸ್ ಪಲ್ಸ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು. ಇದು ಅವ್ರಿಗೆ ಆಡಿಯನ್ಸಿಗೆ ಹೆಂಗೆ ಅನಿಸುತ್ತೆ ಅಂದರೆ ಅವ್ರು ಏನು ಯಾವ ಸೀನು ಇದ್ರಲ್ಲಿ ನಗ್ತಾರೆ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡಿರ್ತಾರೆ, ಅದ್ರಲ್ಲಿ ಪಕ್ಕ ಅದು ವರ್ಕ್ ಆಗಿರುತ್ತೆ ಆ ಸೀನು. ಸೊ ಅಷ್ಟು ವಂಡರ್ಫುಲ್ ಡೈರೆಕ್ಟರ್ ಹಿ ಈಸ್, ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ಅದೇನೇ ಇದ್ರೂ ಅವ್ರು ತೋರಿಸ್ಕೊಳ್ಳಲ್ಲ, ಅಷ್ಟು ಪೇಷನ್ಸ್ ಇದೆ. ನಾವು ಎಷ್ಟೇ ತಪ್ಪು ಮಾಡಿದ್ರು ಹಿ ವುಡ್ ಅಗೇನ್ ಕರೆಕ್ಟರ್ಸ್. ಸೊ ಅವಾಗ ಅಲ್ಲಿಂದ ಮಾಡ್ತಾ 18ರಿಂದ 2021 ಇನ್ನ ದಿಯಾ ರಿಲೀಸ್ ಆಗಿರಲಿಲ್ಲ. ಇಲ್ಲ ದಿಯಾ ರಿಲೀಸ್ ಆಗಿದ್ದೆ 2020 ಅಲ್ವಾ. ಸೊ 2016 ಆಲ್ರೆಡಿ ನಿಮ್ಗೆ ಮದುವೆಗೆ ಮಗುನೂ ಆಗಿತ್ತಲ್ಲ. ಸೊ ಈಗ ಒಂದು ವಿಷಯ ಹೇಳಿ, ಈಗ ದಿಯಾ ಮಾಡ್ತಾ ಕನ್ಸೀವ್ ಆದಾಗ 9 months ಏನು ಶೂಟ್ ಮಾಡೋಕ್ಕಾಗಲಿಲ್ಲ. ನೋ ದಿಯಾ ಫಿನಿಶ್ ಮಾಡಿದ್ಮೇಲೆ ಐ ಗಾಟ್ ಮ್ಯಾರಿಡ್. ದಿಯಾ ಫಿನಿಶ್ ಪೋಸ್ಟ್ ಪ್ರೊಡಕ್ಷನ್ ಆಲ್ಮೋಸ್ಟ್ 1.5 ವರ್ಷ ಆಯ್ತು. ಪೋಸ್ಟ್ ಪ್ರೊಡಕ್ಷನ್ 1.5 ವರ್ಷ ಆಯ್ತು. ಇದು ನಾವು ಶೂಟ್ ಮಾಡಿದ್ದು 2 years ಮಾಡಿದ್ವಿ. ಸರಿ, ಪೋಸ್ಟ್ ಪ್ರೊಡಕ್ಷನ್ 1.5 ವರ್ಷ ಮಾಡಿದ್ರು ಆಲ್ಮೋಸ್ಟ್. ನನಗೆ ಬಿಕಾಸ್ ಆ ಇಂಟರ್ವ್ಯೂ ಮಾಡಿದಾಗ ನನಗೆ ನೆನಪಿದೆ. ಒಂದು ನೀವು ಹೇಳಿದ್ರಿ ದಿಯಾ ಶುರುವಾಗಿ ದಿಯಾ ರಿಲೀಸ್ ಆಗೋಷ್ಟರಲ್ಲಿ ನಾನು ಮದುವೆಯಾಗಿ ಮಗು ಆಯ್ತು. ಪೃಥ್ವಿ ಏನೋ 9 ತುಳು ಸಿನಿಮಾ ಹಿಡಿಡ್ ಇನ್ ಬಿಟ್ವೀನ್ ಅಂತ. ಹೌದು. ಆ್ಯಂಡ್ ದೀಕ್ಷಿತದು ನಾಗಿನಿ ಫುಲ್ ಇದು ಸೀರಿಯಲ್ ಮಾಡಿ ಸೀರಿಯಲ್ಲು ಆಲ್ಮೋಸ್ಟ್ ಮುಗೀತಿತ್ತು. ಬಟ್ ಕನ್ವಿಕ್ಷನ್ ಇತ್ತು ವೆರಿ ಮಚ್, ಸಿಕ್ಕಾಪಟ್ಟೆ. ಅಂಡ್ ಅದ್ರ ಜೊತೆಗೆ ಯಾವ ಸಿನಿಮಾನೂ ಮಾಡಿರಲಿಲ್ಲ, ಯಾರು 3 ಜನನೂ ಮಾಡಿರಲಿಲ್ಲ. ಅಂದರೆ ದೀಕ್ಷಿತ್ ಆಲ್ಸೋ ಯಾವ ಸಿನಿಮಾನೂ ಒಪ್ಕೊಂಡಿರಲಿಲ್ಲ. ಇದು ಬರೋಕ್ಕೆ ಹಿ ವಾಸ್ ವೇಟಿಂಗ್. ನಾನು ಅಷ್ಟೇ, ನಾನು ಆಲ್ರೆಡಿ ಮಗು ಇತ್ತು. ಐ ವಾಸ್ ಲೈಕ್ ಇದು ಚೆನ್ನಾಗಾದರೆ ಮಾತ್ರ ನಾನು ಹೋಗೋದು, ಇಲ್ಲಾಂದರೆ ಯಾವ್ದಾರ ಸ್ಕೂಲಲ್ಲಿ ಅಡ್ಮಿನ್ನೋ ಅಥವಾ ಯಾವ್ದಾರ ನರ್ಸರಿ ಟೀಚರ್ ಆಗಿ ಹೋಗ್ಬಿಡೋಣ. ಆ ಮಟ್ಟಿಗೆ ಅದಂಗೆ. ಈಗ ನಾನು ಅದೇ ಕೇಳಕ್ಕೆ ಬಂದಿದ್ದೆ, ಆ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತ. ಬಿಕಾಸ್ ಈ ದಿಯಾ ಅಂತ ಒಂದು ಅವಕಾಶ ಸಿಕ್ಕಿದೆ, ಸಿನಿಮಾ ಹಿಟ್ ಆಫ್ ಲಾಪ ಸೆಕೆಂಡ್ರಿ ಆಫ್ಟರ್ ದ ರಿಸಲ್ಟ್ ಅಂತ ಆಗುತ್ತೆ. ಅಟ್ಲೀಸ್ಟ್ ಒಂದು ಲೀಡಾಗಿ ಯು ಗಾಟನ್ ಬಂದಾಗ ಓಕೆ, ರಾಕೇಶ್ ಬಂದರು, ಮನೆಗೆ ಬಂದು ಅವ್ರು ಪ್ರಪೋಸ್ ಮಾಡಿದ್ರು, ಯು ಸೈಡ್ ಎಸ್ ಅಂತ ಅನ್ಬೋದು. ಪ್ರಾಯಶಃ ಎಲ್ಲೋ ಒಂದು ಕಡೆ ಮಗುನ ನಾನು ಇನ್ನೊಂದು 4-5 ವರ್ಷ ಆದಮೇಲೆ ಯೋಚನೆ ಮಾಡ್ಬೋದಾಗಿತ್ತು ಅನ್ನೋ ಥಾಟ್ಸ್ ಬರಲೇ ಇಲ್ಲ. ನಂಗೆ ಯಾವತ್ತೂ ಆ ಥಾಟ್ಸ್ ಬರಲೇ ಇಲ್ಲ ಮಯೂರ್. ಸೊ ಏನೋ ನಂಗೆ ಎಷ್ಟೊಂದು ಜನ ಕೇಳ್ತಾರೆ, ಹೆಂಗೆ ನೀನು ಆ ಥರ ಲೀಡ್ ಮಾಡಿ ಮದುವೆ ಆಗ್ತೀನಿ ಅಂತ. ಈವನ್ ರಾಕೇಶ್ ಹ್ಯಾಡ್ ಕನ್ಫ್ಯೂಷನ್ಸ್ ಅಂತ, ಅವನಿಗೂ ಒಂದು ಸ್ವಲ್ಪ ಡೌಟ್ ಇತ್ತು ಅನಿಸುತ್ತೆ. ಐ ಡೋಂಟ್ ನೋ, ಹಿ ಹ್ಯಾಸ್ ನೆವರ್ ಹಿ ಹ್ಯಾವ್ ನೆವರ್ ಅದನ್ನೆಲ್ಲ ಹೇಳ್ಕೊಳ್ಳೂ ಇಲ್ಲ. ಒಂದ್ಸತಿ ಕೇಳ್ತಾನೆ, ಮೇ ಬಿ ದಿಯಾ ರಿಲೀಸ್ ಆಗೋಗಿದ್ರೆ ನೀನು ಫೇಮಸ್ ಆಗೋಗಿ ಆವಾಗಲೇ ಎಲ್ಲ ರೆಕಗ್ನೈಸ್ ಮಾಡೋ ಥರ ಆಗಿದ್ದಿದ್ರೆ ನೀನು ನನ್ನ ಮದುವೆ ಆಗ್ತಾ ಇದ್ದ. ಐ ಡೋಂಟ್ ನೋ, ಈ ಥರದ್ದೆಲ್ಲ ಮಾತುಕತೆಗಳು ಬರ್ತಾ ಇರುತ್ತೆ. ಬಟ್ ನಾನು ಐ ಜಸ್ಟ್ ವೆಂಟ್ ವಿತ್ ದ ಫ್ಲೋ. ಆಮೇಲೆ ಆ ಇನ್ಸ್ಟಿಂಕ್ಟ್ ಡಿಸಿಷನ್ಸ್ ಏನೇನಿತ್ತು ನನ್ನ ಮೈಂಡಲ್ಲಿ ಏನು ಬರ್ತಿತ್ತು, ಐ ಯೂಸ್ ಟು ನನ್ನ ಅಮ್ಮ ಅಪ್ಪ ಹತ್ರ ನಾನು ಡಿಸ್ಕಸ್ ಮಾಡ್ತಾಯಿದ್ದೆ. ಐ ಯೂಸ್ ಟು ಡಿಸ್ಕಸ್ ವಿತ್ ದೆಮ್ ಆ್ಯಂಡ್ ದೆನ್ ಅವರೂ ದೇವೆ ಲೈಕ್ ನಿಂಗೆ ಏನು ಇಷ್ಟ ಆಗುತ್ತೆ ಅದನ್ನು ಮಾಡು ಅಂತ ಹೇಳಿದ್ರು. ಆ ಮೆಚುರಿಟಿ ಲೆವೆಲ್ ನನಗೆ ಆ ಮೆಚುರಿಟಿ ಇತ್ತು ನನ್ನಲ್ಲಿ. ಬಟ್ ಗೊತ್ತಿಲ್ಲ, ಐ ಡೋಂಟ್ ನೋ, ಇಟ್ ಜಸ್ಟ್ ವೆಂಟ್ ಲೈಕ್ ದ್ಯಾಟ್. ವಾವ್. ಸೊ ಈ ಡಬ್ಬಿಂಗ್ ಎಲ್ಲ ಮಗು ಆದ್ಮೇಲೆ ಮಾಡಿತ್ತಾ ಅಥವಾ ಮುಂಚೆನೇ ಆಗಿತ್ತಾ? ನಾನು ಆಕ್ಚುಲಿ ಡಬ್ಬೆ ಮಾಡಿಲ್ಲ. ಓ ಸಿಂಕೋ? ನೋ, ಸಮನ್ ಎಲ್ಸ್ ಡಬ್ದ? ಬೇರೆ ಅವರು ಡಬ್. ಓಕೆ.
ಐ ವೆಂಟ್ ಯುನೋ ಟು ದ ಡಬ್ಬಿಂಗ್ ಸ್ಟುಡಿಯೋ. ಹೋಗಿ ನಾನು ಡಬ್ ಮಾಡೋಣ ಅಂತ ಹೋದೆ. ಬಟ್ ದೆನ್ ಸಿನ್ಸ್ ಐ ವಾಸ್ ಕನ್ಸೀವ್ಡ್, ಸರ್ ವಾಸ್ ಲೈಕ್ ವೆರಿ ಪರ್ಟಿಕ್ಯುಲರ್ ಆನ್ ದ ವಾಯ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ಬಟ್ ನಂದೇ ಥರ ವಾಯ್ಸ್ ಇರೋರ್ನೇ ಕರೆಸಿ ಡಬ್ ಮಾಡಿಸಿ. ಹೌದಾ? ಯಾ. ಸೊ ನಾನು ಜಸ್ಟ್ ಲೈಕ್ ಯೋಚನೆ ಮಾಡ್ತಾ ಇದ್ದೀನಿ ಹೆಂಗಿರುತ್ತಲ್ವಾ ಅಂತ ಅಂದ್ಬಿಟ್ಟು ಅಂತ. ನನಗೆ ಒಂದ್ಸತಿ ನಾನು ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ಮೈ ಹಸ್ಬೆಂಡ್ ಆ್ಯಂಡ್ ಮದರ್ ಇನ್ ಲಾ ಲೈಕ್ ಮೂವಿ ಲವರ್ಸ್. ಅಂದರೆ ಸಿಕ್ಕಾಪಟ್ಟೆ ಸಿನಿಮಾಗಳು ನೋಡ್ತಾ ಇದ್ವಿ. ನನ್ನ ಮದುವೆ ಆದಮೇಲೂ ನಾನು, ನನ್ನ ಹಸ್ಬೆಂಡ್, ನನ್ನ ಅತ್ತೆ 3 ಜನನೂ ಒಟ್ಟಿಗೆ ಸಿನಿಮಾಗಳು ಹೋಗ್ತಾ ಇದ್ವಿ. ಲೈಕ್ ವಿ ಹ್ಯಾವ್ ಸೀನ್ ಗುಲ್ಟು, ವಿ ಹ್ಯಾವ್ ಸೀನ್ ಮಹಾನಟಿ, ಈ ಥರದ್ದು ಒಳ್ಳೊಳ್ಳೆ ಸಿನಿಮಾಗಳು ಹೋಗಿ ನೋಡೋದು, ಈ ಥರದ್ದೆಲ್ಲ ಮಾಡ್ತಿದ್ವಿ. ಆ್ಯಂಡ್ ದೆನ್ ನನಗೆ ಒಂದ್ಸತಿ ಹೆಂಗೆ ಅನ್ಸ್ತೈತಂದರೆ, ಒನ್ ಪರ್ಟಿಕ್ಯುಲರ್ ಡೇ ಲೈಕ್ ಮಹಾನಟಿ ಸಿನಿಮಾಗೆ ನೋಡೋದಕ್ಕೆ ಅಂತ ಹೋಗಿದ್ವಿ. ಆ್ಯಂಡ್ ಐ ವಾಸ್ ಪ್ರೆಗ್ನೆಂಟ್. ನಂಗೆ ಕೂತ್ಕೊಂಡು ಒಂದ್ಸತಿ ಹೆಂಗೆ ಅನ್ಸ್ಬಿಡ್ತು ಅಂದರೆ, ಶಿಟ್, ವಾಟ್ ಐ ಆಮ್ ಡೂಯಿಂಗ್ ಇನ್ ಮೈ ಲೈಫ್. ಅಂದರೆ ಈ ಥರದ ಫೇಸು ಇದೆ ನನ್ನ ಲೈಫಲ್ಲಿ. ಏನು ಮಾಡ್ತಾ ಇದ್ದೀನಿ ನನ್ನ ಲೈಫಲ್ಲಿ? ಏನೂ ಇಲ್ಲ, ಐ ಜಸ್ಟ್ ಫಿನಿಶ್. ಸಿ ಯು ಹ್ಯಾವ್ ಸೆಟ್ ಅನ್ ಎಕ್ಸಾಂಪಲ್. ಅದು ನನಗೆ ಯಾವಾಗಲೂ ಅನಿಸುತ್ತೆ. ಈಗ ಮದುವೆ ಆಗಿ ಮಗು ಆದಮೇಲೆ ದಿಯಾ ರಿಲೀಸು, ಅದಾದಮೇಲೆ ಯು ಹ್ಯಾವ್ ಬೀನ್ ಡೂಯಿಂಗ್ ಫಿಲ್ಮ್ಸ್ ಆ್ಯಂಡ್ ಎಂತೆಂಥ ಸಿನಿಮಾಗಳು ಮಾಡಿದಾಗ್ಲೂ ಕೂಡ ಯು ಆರ್ ಪ್ಲೇಯಿಂಗ್ ಯಾವ ಏಜ್ಗೆ ತಕ್ಕಂತೆ ಬೇಕಿರೋಂಥ ಕ್ಯಾರೆಕ್ಟರ್ನ ಯು ಆರ್ ಪ್ಲೇಯಿಂಗ್ ದಟ್ ಕ್ಯಾರೆಕ್ಟರ್. ಸೊ ಸಮ್ವೇರ್ ಆ ಫ್ಯಾಕ್ಟ್ರು ಇದೊಂದಿಂದ ಆಪರ್ಚುನಿಟಿ ಇನ್ನೂ ಜಾಸ್ತಿ ಸಿಕ್ತಿತ್ತು ಅಂತ ಅನ್ಸುತ್ತಾ, ಮದುವೆ ಆಗಿರಲಿಲ್ಲ ಅಂದಿದ್ರೆ ಅಂತ ಏನಾರು ಅನ್ಸಿದ್ಯಾ? ಮೇ ಬಿ ಇನ್ನು ದೊಡ್ಡ ಹೀರೋಗಳ ಜೊತೆ ಮಾಡಿರಬಹುದು, ಸಿಕ್ಕಿರ್ತಿತ್ತೇನೋ ಅಂತ ಅನಿಸ್ತಿದೆ. ಮೇ ಬಿ ಇವಾಗ ಕೆಲವರು ದೇ ಡೋಂಟ್ ಥಿಂಕ್ ಲೈಕ್ ಮದುವೆ ಆಗಿದೆ, ಮಗು ಆಗಿದೆ ಅಂತ ಥಿಂಕ್ ಮಾಡಲ್ಲ. ಈಗ ನಾನು ಯಾವುದೇ ಪ್ರಾಜೆಕ್ಟ್ ಈಗ ಮಾಡ್ತಾ ಇದ್ದೀನಲ್ಲ, ಅವರು ದೇ ಆರ್ ರಿಯಲಿ ಹ್ಯಾಪಿ ವಿತ್ ಮೈ ವರ್ಕ್ ಆ್ಯಂಡ್ ದ ಕಮಿಟ್ಮೆಂಟ್ ಟುವರ್ಡ್ಸ್ ದ ವರ್ಕ್. ಟೈಮಿಂಗ್ ಆಗಿರ್ಬೋದು, ಎಲ್ಲ ಆನ್ ಟೈಮ್ ಇರ್ತೀನಿ. ಆ್ಯಂಡ್ ಇವಾಗ ನನಗೆ ದೋ ಐ ಹ್ಯಾವ್ ಅ ಕಿಡ್, ಈಗ ಮದುವೆ ಆಗದೆ ಕೆಲವು ಹೀರೋಯಿನ್ಸ್ ಏನು ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ ಅಥವಾ ಏನು ಟೈಮ್ ಡೆಡಿಕೇಟ್ ಮಾಡ್ತಾ ಇದ್ದಾರೆ ಆ ಪರ್ಟಿಕ್ಯುಲರ್ ಸಿನಿಮಾಗೆ, ಅದಕ್ಕಿಂತ ಹೆಚ್ಚಾಗಿ ನಾನು ಮಾಡ್ತಾ ಇದ್ದೀನಿ. ಏನೇ ರಿಹರ್ಸಲ್ಸ್ ಇದ್ದರೂ ಐ ವಿಲ್ ಬಿ ದೇರ್. ಆಮೇಲೆ ಏನಾದರೂ ಬೇರೆ ಟೆಸ್ಟ್ ಶೂಟ್ಸ್ ಇದ್ದರೆ ಐ ವಿಲ್ ಬಿ ದೇರ್. ಅಥವಾ ಪ್ರೀ ಪ್ರೊಡಕ್ಷನ್ ಆಗಿರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ಆಗಿರ್ಬೋದು, ಇದು ಎಲ್ಲದಕ್ಕೂ ಐ ವಿಲ್ ಬಿ ವಿತ್ ದ ಟೀಮ್. ಹೌ ಡು ಯು ಬ್ಯಾಲೆನ್ಸ್ ಟೈಮ್? ಶೂಟ್ ಇರೋ ದಿವಸ ಶೂಟ್ ಇರಬೇಕಾದ್ರೆ ಡೆಫಿನೆಟ್ಲಿ ನಂದೇನು ಕೆಲಸ ಇರುತ್ತೆ, ನಾನು ಶೂಟ್ ಇದ್ದರೆ ಐ ವಿಲ್ ಬಿ ಮಾರ್ನಿಂಗ್ 6 o'clockಗೆ 6:30ಗೆ ಐ ವಿಲ್ ಬಿ ಲೀವಿಂಗ್ ಹೋಮ್. ಸೊ ನಂದೇನಿರುತ್ತೆ ಡೈಲಿ ಇದು ಅದನ್ನು ಮುಗಿಸ್ಕೋತೀನಿ. ಅಂದರೆ ನಂಗೆ ಆಗ್ತಾನೆ ಇಲ್ಲ ಅಂದರೆ ನಮ್ಮ ಅತ್ತೆ ಖಂಡಿತ ಶಿಲ್ ಬಿ ದೇರ್. ಅಂದರೆ ನನಗೆ ಐ ಹ್ಯಾವ್ ಅ ವೆರಿ ಸಪೋರ್ಟಿಂಗ್ ಫ್ಯಾಮಿಲಿ. ಲೈಕ್ ಅತ್ತೆ ಇಸ್ ಲೈಕ್, ನಿಂಗೆ ಶೂಟ್ ಇದೆ ಅಲ್ವಾ ನಾಳೆ, ನೀನು ಆರಾಮಾಗಿ ಎದ್ದು ಸ್ನಾನ ಮಾಡ್ಕೊಂಡು ಹೊರಡು, ನಿಂದೇನು ಪ್ಯಾಕ್ ಮಾಡ್ಕೋಬೇಕು ಅದೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡ್ಬಿಡು, ಯು ಡೋಂಟ್ ವರಿ ಅಬೌಟ್ ದ ಕಿಡ್, ಐ ವಿಲ್ ಮೇಕ್ ಶೋರ್ ಶಿಲ್ ಬಿ ರೆಡಿ ಆ್ಯಂಡ್ ಶಿಲ್ ಗೋ ಟು ದ ಸ್ಕೂಲ್. ಸೊ ಅವರೇ ನೋಡ್ಕೊಂಡ್ಬಿಡ್ತಾರೆ. ಯಾ ನಾನು ಕೆಲವು ಸತಿ ನಾನು ರಾಕೇಶ್ ಒಂದು ಸಿನಿಮಾಕ್ಕೆ ಅಂತ ಲಂಡನ್ಗೆ ಹೋಗಿದ್ವಿ ಸಿನಿಮಾ ಶೂಟಿಗೆ. ಆಲ್ಮೋಸ್ಟ್ 20-25 days ವಿ ವರ್ ನಾಟ್ ಅಟ್ ಹೋಮ್ ಎಟ್ ಆಲ್. ನಮ್ಮ ಅತ್ತೆ ಒಬ್ಬರೇ ನನ್ನ ಮಗುನ ನೋಡಿಕೊಂಡು, ಆ್ಯಂಡ್ ಮಧ್ಯದಲ್ಲಿ ನಮ್ಮ ಅಪ್ಪ ಅಮ್ಮನೂ ಬಂದು ಹೋಗಿ ಮಾಡೋ. ಶಿ 6 years old ನಾವು. ಅವಾಗ ನಾವು ಹೋದಾಗ 2 years ಬ್ಯಾಕ್ ನಾವು ಹೋಗಿದ್ದು. ಶಿ ವಾಸ್ 4 years old. ಆ್ಯಂಡ್ ಅಂದರೆ ಐ ಆಮ್ ಬ್ಲೆಸ್ಡ್ ವಿತ್ ಸಚ್ ಗುಡ್ ಫ್ಯಾಮಿಲಿ ಆ್ಯಂಡ್ ಅ ಕಿಡ್. ನನ್ನ ಮಗಳು ಪುಟಾಣಿ ಅಂತೂ ಲಿಟ್ರಲಿ ಐ ಆಮ್ ಟೆಲಿಂಗ್, ಶಿ ಈಸ್ ಅ ಬೂನ್ ಟು ಅಸ್. ಎಷ್ಟು ಕಾಮಾಗಿರ್ತಾಳೆ. ಅದಾದಮೇಲೆ ನೋ ಕ್ರ್ಯಾಂಕಿನೆಸ್. ಅದಾದಮೇಲೆ ನಾನೇನಾರ ಶೂಟಿಗೆ ಹೋಗಬೇಕು ಅಂದರೆ ನನಗೆ ಕಾರ್ ಬಂದಿದ್ರೆ, ಅಮ್ಮ ಯಾ ಕಾರ್ ಇಸ್ ರೆಡಿ ಅಮ್ಮ, ಗೋ. ಲಿಟ್ರಲಿ ಶಿಲ್ ಜಸ್ಟ್ ಟೆಲ್ ಮೀ ಲೈಕ್ ದಿಸ್ ಆ್ಯಂಡ್ ಸೆಂಡ್, ಹಗ್ ಮಾಡಿ ಬಾಯ್ ಅಂತ ಎಲ್ಲ ಹೇಳಿ. I know I'm blessed. No, I mean ಅದರಿಂದನೇ ಅನ್ಸುತ್ತೆ ನನಗೆ ಅಷ್ಟು ಸ್ಟ್ರೆಸ್ ಆಗ್ತಾ ಇಲ್ಲ, ಅದಷ್ಟು ಹಿಂಸೆ ಆಗ್ತಾ ಇಲ್ಲ. ಆಗಲ್ಲ. ಶೂಟ್ಗೆ ಹೋದಾಗ ತುಂಬಾ ಸ್ಟ್ರೆಸ್ ಅನ್ನೋದಕ್ಕಿಂತ ಅಯ್ಯೋ ಈ ಥರ ಹಾಫ್ ಮೈಂಡೆಡ್ ಅಲ್ಲಿರೋಂಥದ್ದು. ನಂಗೆ ನಂಬಿಕೆ ಇದೆ ಅಲ್ಲ, ನಮ್ಮ ಅತ್ತೆ ಎಲ್ಲ ಮಾಡಿ ಕಳಿಸ್ತಾರೆ, ನನಗಿಂತ ಚೆನ್ನಾಗಿ ಮಾಡಿ ಕಳಿಸ್ತಾರೆ ಅಂತ ನಂಗೆ ಗೊತ್ತು. ಸೊ ನನ್ನ ಹಸ್ಬೆಂಡ್ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ಅವರ್ ಸ್ಟಡೀಸ್, ಮತ್ತು ಡ್ರಾಪ್ ಮಾಡೋದಾಗಿರ್ಬೋದು ಅಥವಾ ಪಿಕ್ ಮಾಡೋದಾಗಿರ್ಬೋದು, ಏನಾರು ಆ ಥರ ಇದ್ದರೆ ಹಿ ವಿಲ್ ಬಿ ಡೂಯಿಂಗ್ ಇಟ್. ನಂಗೆ ಅದು ಗೊತ್ತು.
ಸೊ ನಾನು ಎಲ್ಲರ ಹೊರಗಡೆ ಹೋದರೆ ನಂಗೆ ಟೆನ್ಷನ್ ಫ್ರೀ ಆಗಿರ್ತೀನಿ. ನಂದು ಏನಿದೆ ಕೆಲಸ ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗಿ. ಸ್ಕೂಲಿಂದ ಪಿಕ್ ಮಾಡೋದು ಎಲ್ಲ ಪಿಕ್ ಮಾಡೋದು ನಾನು ಪಿಕ್ ಮಾಡ್ತೀನಿ ಇದ್ರೆ, ಇಲ್ಲಾಂದ್ರೆ ನಮ್ಮ ಮತ್ತೆ ಹೋಗ್ತಾರೆ. ತುಂಬ ಹತ್ರನೇ, ಜಸ್ಟ್ ಲೈಕ್ 2 ಕಿಲೋಮೀಟರ್ಸ್ ಅವೇ. ಶೀಲ್ಡ್ ಇನ್ ಲಾಸ್ ಮ್ಯಾನ್. ಅಲ್ಲ ಅದಕ್ಕೆ ಹೇಳಿದ್ರು ಈ ಎಪಿಸೋಡಲ್ಲಿ ಗೊತ್ತಾಗತ್ತೆ, ಎಲ್ಲರೂ ಅನ್ಕೊಂತಾ ಇರ್ತಾರೆ ಆಹಾ ಸಿಕ್ಕಿದ್ರು ಅತ್ತೆ ಹಿಂಗ್ ಸಿಗಬೇಕಲ್ಲ ಗುರು. ಶಿ ಇಸ್ ರಿಯಲಿ ಸಪೋರ್ಟಿವ್. ಇವನ್ ಮೈ ಮಾಮ್. ಅಂದರೆ ನಾನು ಎಲ್ಲರ ಶೂಟಿಗೆ ಹೋದರೆ ನಾನು ಐ ಡೋಂಟ್ ಗೋ ಅಲೋನ್. ನನ್ನ ಅಮ್ಮ ಇರಲೇಬೇಕು. ಬ್ಯಾಂಗ್ಳೂರಲ್ಲಿ ಅಂದರೆ ನಾನು ಹೋಗಿ ಬರ್ತೀನಿ, ನನ್ನ ಸ್ಟಾಫ್ ಇರ್ತಾರೆ, ಎಲ್ಲ ಅವ್ರು ನೋಡ್ಕೋತಾರೆ. ಐ ಹ್ಯಾವ್ ಅ ರಿಯಲಿ ಗುಡ್ ಸ್ಟಾಫ್ ವಿತ್ ಮೀ, ಲೈಕ್ ಧನುಷ್ ಆಗಿರ್ಬೋದು, ಶ್ವೇತಾ ಆಗಿರ್ಬೋದು, ರಿಯಲಿ ನೈಸ್. ಒಟ್ಟಿಗೆ ಒಳ್ಳೆ ಫ್ಯಾಮಿಲಿ ಥರ ಇರ್ತಾರೆ, ನೋಡ್ಕೋತಾರೆ ನನ್ನನ್ನು. ಆ್ಯಂಡ್ ಹೊರಗಡೆ ಏನಾರು ಔಟ್ಡೋರ್ ಇತ್ತು ಅಂದರೆ ಅಮ್ಮ ಶುಡ್ ಬಿ ದೇರ್. ಸೊ ನಮ್ಮ ಅಮ್ಮನೂ ಪಾಪ ಎಲ್ಲದನ್ನು ಬಿಟ್ಟು ನನ್ನ ತಮ್ಮ ಮತ್ತು ಅಪ್ಪ ಅವರು ದೇ ವಿಲ್ ಟೇಕ್ ಕೇರ್ ಆಫ್ ದೆಮ್ ಸೆಲ್ಫ್, ಅಮ್ಮ ಇಲ್ದಿರ್ಬೇಕಾದ್ರೆ. ಸೊ ಅದೇ ನಾನು ಹೇಳ್ತಾ ಅಲ್ವಾ, ಎವ್ರಿಥಿಂಗ್ ಇಟ್ಸ್ ಎವ್ರಿಥಿಂಗ್ ಲೈಕ್ ಬ್ಲೆಸ್ಡ್. ಬಟ್ ಟೆಲ್ ಮಿ ಒನ್ ಥಿಂಗ್, ದಿಯಾ ರಿಲೀಸ್ ಆದಮೇಲೆ ಅನ್ಕೊಂಡಷ್ಟು ಆಫರ್ಗಳು ಬಂತಾ? ಕೆಲವುದು ಬಂತು, ಬಟ್ ದೆನ್ ಕೆಲವ್ದು ಅಷ್ಟು ಈಗ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಕೆಲವು ದೊಡ್ಡ ದೊಡ್ಡ ಪ್ರೊಡಕ್ಷನ್ಸ್ ಅವರು ಇವ್ರಿಗೆ ಮದುವೆಯಾಗಿ ಹೋಗ್ಬಿಟ್ಟಿದೆ ಅಂತೆ ಅಂತ ಎಲ್ಲ ಸ್ಟಾರ್ಟಿಂಗ್ ಹಂಗೆ ಆಯಿತು. ಬಟ್ ದೆನ್ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನನ್ನ ಇದು ಏನಿತ್ತು ಅಂದರೆ ನಾನು ಒಳ್ಳೆ ಕಾಂಟೆಂಟ್ ಸಿನಿಮಾ ಮಾಡಬೇಕು. ಇಟ್ಸ್ ನಾಟ್ ಲೈಕ್ ಈಗ ಮುಂಚೆ ಎಲ್ಲ ಅಂದರೆ ಹೀರೋಯಿನ್ ಅಂದಿದ ತಕ್ಷಣ ಕೆಲವರು ಒಳ್ಳೆ ಹೀರೋಯಿನ್ಸಿಗೆ ಮಾತ್ರ ಒಳ್ಳೆ ರೋಲ್ಸ್, ಲೈಕ್ ರಮ್ಯಾ ಮ್ಯಾಮ್, ರಾಧಿಕಾ ಮ್ಯಾಮ್, ಇವ್ರಿಗೆಲ್ಲ ವೆರಿ ಪ್ರಾಮಿನೆಂಟ್, ರಕ್ಷಿತಾ ಮ್ಯಾಮ್ ಒಳ್ಳೆ ಪ್ರಾಮಿನೆನ್ಸ್ ಇರೋದು. ಆ್ಯಂಡ್ ತೀರಾ ಹೊಸಬ್ರನ್ನೇನಾರು ಕರ್ಕೊಂಡ್ರೆ ಬರೀ ಸಾಂಗು ಅಥವಾ ಆ ಬ್ಯೂಟಿ ಶಾಟ್, ಗ್ಲಾಮರ್ ಕೋಶೆಂಟಿಗೆ ಮಾತ್ರ ತೊಗೊಳ್ಳೋರು. ಸೊ ನನ್ನ ದಿಯಾ ಸ್ಟಾರ್ಟ್ ಆಗಿದ್ದು ಹಾಗೆ. ಐ ಮೀನ್ ನನಗೆ ಸ್ಟಾರ್ಟಿಂಗ್ ಅಶೋಕ್ ಸರ್ ಹೇಳಿದ್ದು ಹಾಗೆ, ಇಟ್ಸ್ ನಾಟ್ ಲೈಕ್ ಅ ನಾರ್ಮಲ್, ಐ ಮೀನ್ ಮುಂಚೆ ಫಿಲ್ಮ್ ಅಂದರೆ ಗ್ಲಾಮರ್ ಕೋಶೆಂಟಿಗೆ ಮಾತ್ರ ನಿಮ್ಮನ್ನ ಇಟ್ಕೊಂಡಿಲ್ಲ, ಇದು ನಿಮ್ಮ ಮೇಲೆ ನಡೆಯೋ ಸಿನಿಮಾ. ಸೊ ನನಗೆ ನೀವು ಮೇಕಪ್ ಆಗಿರ್ಬೋದು ಅಥವಾ ಔಟ್ಫಿಟ್ಸ್ ಆಗಿರ್ಬೋದು, ಈ ಥರ ವೆರೈಟಿ ಇದೆಲ್ಲ ನಂಗೆ ಬೇಡ. ನಿಮ್ಮ ವೆರೈಟಿ ಏನಿದ್ರು ಆ್ಯಕ್ಟಿಂಗಲ್ಲಿ ಇರಬೇಕು ನಿಜ ಅನ್ನೋದನ್ನ. ಆಮೇಲೆ ನಿಮಗೆ ಹೀರೋಯಿನ್ ಅಂದಿದ ತಕ್ಷಣ ಮುಂಚೆ ಎಲ್ಲ ಈಗ ಲೈಕ್ ಬ್ಯೂಟಿ ಶಾಟ್ಸ್ ಆಗಿರ್ಬೋದು ಅಥವಾ ಕೆಲವು ಇಂಟ್ರಡಕ್ಷನ್ ಬಿಲ್ಡಪ್ಸು ಈ ಥರದ್ದೆಲ್ಲ ಇರೋದಲ್ಲ. ಇಲ್ಲಿ ಯಾವುದೂ ಇರಲ್ಲ ನಿಮಗೆ. ಸೊ ನಾರ್ಮಲ್ ಆಗಿರುತ್ತೆ. ಯು ಶುಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್. ಇಲ್ಲ, ದಟ್ ಕ್ಯಾರೆಕ್ಟರ್ ನಿಜ ಹೇಳ್ಬೇಕು ಸೈಕ್ ಕ್ಯಾರೆಕ್ಟರ್ ಅದು. ಸೈಕ್ ಕ್ಯಾರೆಕ್ಟರ್ ಅಂತ ಕರೆಕ್ಟಾಗಿ ಹೇಳ್ತೀನಿ, ಸೈಕ್. ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗ್ಬಿಟ್ಟಿದ್ದೀವಿ ಥಿಯೇಟ್ರಿಗೆ. ಸೊ ಆಮೇಲೆ ಇಬ್ಬರು ಹಿಂಗೆ ಕೂತ್ಕೊಂಡು ನೋಡ್ತಾ ಇದ್ದು. ಅದು ಹೆಂಗಾಗಿತ್ತು ಅಂದರೆ ಅವತ್ತಿನ ದಿವಸನೇ ಪ್ರೀಮಿಯರ್ ಶೋ ಮಾಲ್ಗುಡಿ ಡೇಸ್ ಅಂತ ವಿಜಯ್ ಅವ್ರದ್ದು ಜೊತೆಲಿತ್ತು. ಅದು ಒಂದೇ ಕಡೆ ಸ್ಕ್ರೀನಿಂಗ್ ಇದೆ, ಪಕ್ಕ. ಸೊ ನಾನು ಅಲ್ಲಿದ್ದೆ. ಆಮೇಲೆ ಈ ಕಡೆಯಿಂದ ಬಂದ ಕಾರ್ತಿಕ್ ಸರ್ ಸಿಕ್ಕಿದ್ರು. ಹೇಗಿದೆ ಸಿನಿಮಾ ಅಂದರೆ ನಾನು ಮಾಲ್ಗುಡಿ ಡೇಸ್ ಚೆನ್ನಾಗಿದೆ ಅಂತಂದೆ. ಅವ್ರು ದಿಯಾ ಬಗ್ಗೆ ಮಾತಾಡ್ತಿದ್ದಾರೆ. ಅಯ್ಯೋ ನೀವು ದಿಯಾಗ ಬಂದಿಲ್ಲ? ಇಲ್ಲ ಸರ್, ನಂಗೆ ಮಾಲ್ಗುಡಿ ಡೇಸ್ ಸಿಕ್ಕಿದ್ರು. ಇಲ್ಲ ನೀವು ನೋಡಲೇಬೇಕು ಅಂತಂದ್ರು. ಪಾಪ ನೆಕ್ಸ್ಟ್ ಡೇ ಹೀ ಬುಕ್ 2 tickets ಆ್ಯಂಡ್ ಹೀ ಸೆಂಟ್ ಅಸ್. ಸೊ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿದ್ವಿ. ಫಸ್ಟ್ ಆಫ್ ಆಲ್ ನೋಡಬೇಕು ಅಂತಿತ್ತು. ಆಮೇಲೆ ನೋಡಾದ್ಮೇಲೆ ನಾನು ನೋಡ್ತಿದ್ದೀನಿ, ಇವ್ನು ನನ್ನ ಫ್ರೆಂಡು ಗುರು, ಇವಳು ಯಾರು ಗುರು, ಇವಳು ಸೈಕ್ ಮಾಡ್ತಾವಳು ಇವಳು ಅಂತಂದ್ಬಿಟ್ಟು ಆ ಕಣ್ಣೆಲ್ಲ. ಅಂದರೆ ಎಸ್ಪೆಷಲಿ ದಟ್ ವಾಸ್ ಹಾಂಟಿಂಗ್, ಲಿಟ್ರಲಿ ದ ಹೋಲ್ ಕ್ಯಾರೆಕ್ಟರ್ ತುಂಬ ಹಾಂಟಿಂಗ್ ಆಗಿತ್ತು. ಆ್ಯಂಡ್ ಸೈಕೆ ನಿಜ ಹೇಳ್ತೀನಿ. ಎಸ್ಪೆಷಲಿ ಲಾಸ್ಟ್ ಸೀನ್ಸ್ ಅಂತೂ ದಿಯಾ ಯಾರು ನೋಡಿದಾರೆ ಎಲ್ಲರಿಗೂ ಗೊತ್ತಿದೆ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಕೋವಿಡ್ ಟೈಮಲ್ಲಿ OTTಲಿ ದಟ್ ವಾಸ್ ನಮಗೆ ಒಂಥರ ಅದು ದಿಯಾ ರಿಲೀಸ್ ಆಗಿದ್ದ ಟೈಮು ಅಷ್ಟೇ. ಇಟ್ ವಾಸ್ ಲೈಕ್ ಒನ್ ಬೂನ್ ಆ್ಯಂಡ್ ಅ ಬೇನ್ ಫಾರ್ ಅಸ್. ಬೂನ್ ಆ್ಯಂಡ್ ಅ ಬೇನ್. Like February 7th ರಿಲೀಸ್ ಆಗಿದ್ದು. March 22nd ಲಾಕ್ಡೌನ್. ಆಕ್ಚುಲಿ ಚೆನ್ನಾಗಿ ಪಿಕಪ್ ಆಗ್ತಾ ಇತ್ತು. ಹೋಗ್ತಾ ಅದಾದ್ಮೇಲೆ ಲಾಕ್ಡೌನ್ ಅಂತ. ಸ್ಮಾರ್ಟ್ ಮೂವ್. both the films, Love Mocktail, Diya. We have to thank Krishna sir. ಅಷ್ಟು ಸ್ಮಾರ್ಟ್ ಮೂವ್. ಇಲ್ಲ, OTT ಟೈಮಲ್ಲಿ ಅಂತೂ ಕನ್ನಡ ಸಿನಿಮಾಗಳು ನೋಡಬೇಕು ಅಂತ ಶುರುವಾಗಿದ್ದೆ ಲವ್ ಮಾಕ್ಟೇಲ್ ದಿಯಾ. ಹೌದು. ದಟ್ ಇಸ್ ವೆನ್ ಅದೇ ಈ ಓವರ್ ನೈಟ್ ಸ್ಟಾರ್ ಅಂತ ಹೇಳ್ತಾರಲ್ಲ, ಹಂಗಾಗೋಯ್ತು ನಮ್ಮ 3 ಜನದ್ದು. ಆ್ಯಂಡ್ ಇವನ್ ಡಾರ್ಲಿಂಗ್ ಕೃಷ್ಣ ಆ್ಯಂಡ್ ನಮ್ಮೆಲ್ಲನ ಅದು ಹಂಗೆ ಆಯಿತು.
ಸೊ ಇಟ್ ವಾಸ್ ಲೈಕ್ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್. ಮತ್ತು ಎಲ್ಲಿ ಹೋದ್ರು ಯಾರು ನನಗೆ ಒಂದಷ್ಟು 1000 DMs ಇರೋದು. ಆಮೇಲೆ ನನ್ನ ಅಕೌಂಟ್ ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ನಾನು ಅಷ್ಟು ಯೂಸ್ ಮಾಡ್ತಾ ಇರಲಿಲ್ಲ, ನನ್ನ ಪ್ರೈವೇಟ್ ಅಕೌಂಟ್ ಇದ್ದಿದ್ದು. ಜಸ್ಟ್ ಇನ್ ಸ್ಪ್ಯಾನ್ ಆಫ್ 3-4 ವೀಕ್ಸಲ್ಲೇ 1 ಮಂತಲ್ಲೇ ಲೈಕ್ 200K ಫಾಲೋವರ್ಸು ನನಗೆ. ಅಂದರೆ ಪ್ರೈವೇಟ್ ಅಕೌಂಟ್ ಇದ್ದಿದ್ದು ಪಬ್ಲಿಕ್. ಅಫ್ಕೋರ್ಸ್ ಐ ಸ್ಟಾರ್ಟ್ ಗೆಟಿಂಗ್ ಮೋರ್ DMs ಆ್ಯಂಡ್ ದೆನ್ ಎಲ್ಲರೂ ಪಬ್ಲಿಕ್ ಅಕೌಂಟ್ ಏನಕ್ಕಿದೆ, ಐ ಮೀನ್ ಪ್ರೈವೇಟ್ ಅಕೌಂಟ್ ಏನಕ್ಕಿದೆ, ಪಬ್ಲಿಕ್ ಅಕೌಂಟ್ ಮಾಡಿ ಪ್ಲೀಸ್ ಅಂತ ಎಲ್ಲ ದೇ ಸ್ಟಾರ್ಟೆಡ್ ರಿಕ್ವೆಸ್ಟಿಂಗ್. ಸೊ ನಾನು ಹಂಗೆ ಮಾಡಿದ್ಕೆ ಹಾಗಾಗಿ ನನ್ನ ಅಕೌಂಟು ಹ್ಯಾಕು ಆಗೋಯ್ತು. ತಿರ್ಗಾ ಫಸ್ಟಿಂದ ಸ್ಟಾರ್ಟ್ ಮಾಡಿ ಹ್ಯಾಕಾಗಿ ವಾಪಸ್ ಬರಲಿಲ್ಲ ವಾಪಸ್. ಅವಾಗ ನಾವು ಟಚಲ್ಲಿ ಬಂದಿದ್ರೆ ಹೆಲ್ಪ್ ಮಾಡೋದಾಗಿತ್ತು. ಐ ನೋ. ದತ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನನ್ನ ಅಕೌಂಟ್ ವಾಪಸ್ ಬಂದಿದೆ. ನಾನು ಶೋಲಿ ಹೇಳಿಲ್ಲ, ಅದಾದ್ಮೇಲೆ ಇದೇ ಶೋ ಮಾಡ್ತಿರೋದು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಹೀಗೆಲ್ಲ ಆಗಿ ಆ್ಯಂಡ್ ಆ ಟೈಮಲ್ಲಿ ನನಗೆ ಸಿಕ್ಕಾಪಡೆ ಕಾಲ್ಸ್ ಬರೋದು ಮತ್ತು ಇಂಟರ್ವ್ಯೂಗೆ ಅಂತ. ಇಟ್ ವಾಸ್ ಆಲ್ ವೆರಿ ನ್ಯೂ ಫಾರ್ ಮಿ. ಐಮ್ ಲೈಕ್ ಅಯ್ಯೋ ಇದನ್ನ ಹೆಂಗೆ ಹ್ಯಾಂಡಲ್ ಮಾಡೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನ್ನ ಮಗಳು ಆಲ್ಮೋಸ್ಟ್ 1 year 2 months 3 months ಬೇಬಿ ಅಷ್ಟೇ. ಆ್ಯಂಡ್ ಎಷ್ಟು ಚೆನ್ನಾಗಿ ನನಗೆಲ್ಲ ನೀಟಾಗಿ ಟೈಮ್ ಆಯಿತು ಅಂದರೆ ಐ ಎಂಜಾಯ್ಡ್ ಮೈ ಮದರ್ಹುಡ್, ಐ ಎಂಜಾಯ್ಡ್ ಮೈ ಪ್ರೆಗ್ನೆನ್ಸಿ. ಆ್ಯಂಡ್ ಅದು ಕೋವಿಡ್ ಟೈಮ್ ಅಲ್ಲ ಇದು? ಇಲ್ಲ, ಕೋವಿಡ್ ಮುಂಚೆ ಪ್ರೆಗ್ನೆನ್ಸಿ ಏನಿತ್ತು ಅದು ಐ ಜಸ್ಟ್ ಎಂಜಾಯ್. 2 years you could be with your kid. ಅದಾದಮೇಲೆ ಇದು ಏನದು ಲಾಕ್ಡೌನ್ ಬಂದಿದ ತಕ್ಷಣ ಎಲ್ಲ ಸ್ಟಾರ್ಟೆಡ್ ವಾಚಿಂಗ್ ದಿಯಾ. ಸೊ ಎಲ್ಲರೂ ಸ್ಟಾರ್ಟೆಡ್ ಮೆಸೇಜಿಂಗ್ ಆ್ಯಂಡ್ ದೆನ್ ಈ ಥರ ವೆರಿ ವೆಲ್. ಆಮೇಲೆ ನನ್ನ ಫ್ಯಾಮಿಲಿಗೆ ಟೈಮ್ ಕೊಟ್ಟಂಗೂ ಆಯಿತು ಲಾಕ್ಡೌನಿಂದ. And then not only from Karnataka, from Tamil Nadu, Kerala, Andhra Pradesh, and from USA, Canada and all, people started, we had, conversation with them, we had interviews with them. And Saimadalli hodaglunu ashte I met Sudha Kongara ma'am. Like she is one of my favorite director. ಸೊ ಅವರು ನನ್ನನ್ನು ರೆಕಗ್ನೈಸ್ ಮಾಡಿದ್ರು ಅಲ್ಲಿ ಸೈಮಾದಲ್ಲಿ. ಲೈಕ್ ನಾನು ಒಂದ್ಸತಿ ಸುಮ್ಮನೆ ಹೋಗಿ ಮಾತಾಡಿದೆ ಅವ್ರದ್ದು ಹತ್ರ, ಐ ಜಸ್ಟ್ ಲವ್ಡ್ ಯುವರ್ ಫಿಲ್ಮ್ ಮ್ಯಾಮ್ ಅಂತ. ಐ ಹ್ಯಾವ್ ಸೀನ್ ಯು ಸಮ್ವೇರ್ ಅಂತ ಹೇಳಿದ್ರು. ಐಮ್ ಲೈಕ್ ಮ್ಯಾಮ್ ಐ ಹ್ಯಾವ್ ಡನ್ ಅ ಫಿಲ್ಮ್ ನೇಮ್ ದಿಯಾ ಅಂತ ಹೇಳಿದ್ಕೆ, ಓ ದಿಯಾ, ಓ ಮೈ ಗಾಡ್ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್ ಅಂತ ಹೇಳಿದ ತಕ್ಷಣ ಐಮ್ ಲೈಕ್ ದಿಸ್ ಇಸ್ ಸೋ ನೈಸ್ ಅಂತ ಎಲ್ಲ. ಸೊ ಏನೋ ಒಂಥರ ಐ ರಿಮೆಂಬರ್ ನಾವೆಲ್ಲ ಒಟ್ಟಿಗೆ ಹೌದು ಹೌದು. ಬಿಕಾಸ್ 2021 ನಲ್ಲಿ 2019-2020 ಅವಾರ್ಡ್ಸ್ ಕೊಟ್ಟರು. 19 ಬಿಕಾಸ್ ಅದು 2 ವರ್ಷ ಕೋವಿಡ್ ಅಂತ. 19 ಅಲ್ಲಿ ನನಗೆ ಬೆಸ್ಟ್ ಡೆಬ್ಯೂಟೆಂಟ್ ಡೈರೆಕ್ಟರ್ ಬಂತು. ಹೌದು, ನನಗೆ ಬೆಸ್ಟ್ ಆಕ್ಟ್ರೆಸ್. ಡೆಬ್ಯೂಟೆಂಟ್ ಅಲ್ಲ, ಬೆಸ್ಟ್ ಆಕ್ಟ್ರೆಸ್ ಕ್ರಿಟಿಕ್ಸ್. ಓ ಡೆಬ್ಯೂ ನೀವು ಸೋಡಾ ಬಿಡಿ ಮಾಡ್ಬಿಟ್ಟಿದ್ರಿ ಅಂತ. ಓ ಪೃಥ್ವಿ 1 ಡೆಬ್ಯೂನೂ ಇಲ್ಲ ಅಲ್ವಾ? ಡೆಬ್ಯೂ ಅಲ್ಲ, ಡೆಬ್ಯೂ ನಂಗೆ ಬಿಕಾಸ್ ನಂಗೆ ನೆನಪಿದೆ ನಾವೆಲ್ಲ ಒಂದೇ ಆಲ್ ಸಿಟ್ಟಿಂಗ್ ಟುಗೆದರ್ ಅಲ್ಲೇ ಇದ್ದಿದ್ದು ಅಂತ. ಸೊ ಹಿಂಗಾಗಿ ಅದಾದ್ಮೇಲೆ ವೇರ್ ಡಿಡ್ ಯು ಥಿಂಕ್ ಸ್ಪೂಕಿ ವೆಂಟ್ ರಾಂಗ್? ಐ ಥಿಂಕ್ ಸ್ಪೂಕಿ ವಾಸ್ ಅ ವೆರಿ ಗುಡ್ ಸ್ಟೋರಿ. ಅಂದರೆ ಆನ್ ಪೇಪರ್ ಇಟ್ ವಾಸ್ ರಿಯಲಿ ನೈಸ್. ಅಂದರೆ ನಾನು ದಿಯಾ ಮುಗಿಸಿ ಈ ಲಾಕ್ಡೌನ್ ಎಲ್ಲ ಸ್ವಲ್ಪ ರಿಲೀಫ್ ಆಗೋ ಟೈಮಲ್ಲಿ ಐ ಗಾಟ್ ಅ ಕಾಲ್ ಫ್ರಮ್ HK ಪ್ರಕಾಶ್ ಸರ್ ಸೇಯಿಂಗ್ ಈ ಥರ ನಾವೊಂದು ಸಿನಿಮಾ ಮಾಡ್ತಾಯಿದ್ದೀವಿ ಬನ್ನಿ ಅಂತ. ಆ್ಯಂಡ್ ಭರತ್ ಸರ್ನು ಮಾತಾಡಿದ್ವಿ. ಆ್ಯಂಡ್ ದೆನ್ ಅದು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಇರಬೇಕಾದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಂದರೆ ಪೇಪರ್ಸಲ್ಲಿ ಇರಬೇಕಾದ್ರೆ ನಿಜ ಚೆನ್ನಾಗಿತ್ತು. ಐ ವಾಸ್ ಎಕ್ಸೈಟೆಡ್ ಅಬೌಟ್ ದ ಸ್ಕ್ರಿಪ್ಟ್. ಅಂದರೆ ಚೆನ್ನಾಗಿದೆ ಇದು ಒಂಥರ ಅಂತ ಅನಿಸ್ತು. ಮೇ ಬಿ ಎಕ್ಸಿಕ್ಯೂಷನಲ್ಲಿ ಹೋಯಿತು ಅನಿಸುತ್ತೆ. ಬಟ್ ಆ್ಯಕ್ಟಿಂಗ್ ವೈಸ್ ಅಥವಾ ಏನೇ ನಂದು ವಿವೇಕ್ ಸಿಂಹದು ಏನು ಆ್ಯಕ್ಟಿಂಗ್ ಬೇರೆ ಪ್ರೆಸ್ ಅವರೆಲ್ಲ ಇದ್ದರು ನೋಡಿದ್ರು, ಅವರೆಲ್ಲ ದೇ ವೆಲ್ ಹ್ಯಾಪಿ ವಿತ್ ಆರ್ ಆ್ಯಕ್ಟಿಂಗ್. ಐ ಆಲ್ವೇಸ್ ಸೇ ದಟ್ ಯಾವುದೇ ಒಂದು ಸ್ಕ್ರಿಪ್ಟು ಕೂಡ ಪೇಪರ್ ಮೇಲೆ ತುಂಬ ಚೆನ್ನಾಗಿರುತ್ತೆ. ಹೌದು, ಸ್ಕ್ರಿಪ್ಟ್ ಕ್ಯಾನ್ ನೆವರ್ ಗೋ ರಾಂಗ್. ಸ್ಕ್ರಿಪ್ಟ್ ಕ್ಯಾನ್ ನೆವರ್ ಗೋ ಬಿಕಾಸ್ ಸ್ಕ್ರಿಪ್ಟ್ ಯಾಕಂದರೆ ಒಬ್ಬ ಪ್ರೊಡ್ಯೂಸರ್ ಕನ್ವಿನ್ಸ್ ಆಗಿ ದುಡ್ಡು ಹಾಕ್ತಿದ್ದಾನೆ ಅಂತ ಅವ್ನು ಕನ್ವಿನ್ಸ್ ಆಗಿರ್ತಾನೆ ಅಂದರೆ ಅದು ಪೇಪರ್ ಮೇಲೆ ತುಂಬ ಚೆನ್ನಾಗೇ ಇರುತ್ತೆ. ಅನ್ಲೆಸ್ ಯಾರಿಗೂ ಅವ್ರಿಗೆ ದೊಡ್ಡ ಕನ್ವಿಕ್ಷನ್ ಇರಬೇಕಾಗತ್ತೆ, ಎಲ್ಲಿ ಅಂದರೆ ಕೇಳಿ ಅದಿಲ್ಲ ಚೆನ್ನಾಗಿಲ್ಲ ಅಂತ ಹೇಳುತ್ತಾ. ಸೊ ಯಾವುದೇ ಒಂದು ಸಿನಿಮಾ ಒಂದು ಥಾಟ್ ಆಗಿರ್ಬೋದು, ಲೈನ್ ಆಗಿರ್ಬೋದು, ಪೇಪರಲ್ಲಿ ಬರ್ದಿರ್ತಾರಲ್ಲ ಅದು ಚೆನ್ನಾಗೇ ಇರುತ್ತೆ. ಎಕ್ಸಿಕ್ಯೂಷನಲ್ಲಿ ಎಡವ್ದಾಗ
ವೆರಿ ಮಚ್ ಎಕ್ಸಿಕ್ಯೂಷನ್ ಐ ಮೀನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅದು. ನಾನು ಈಗಲೂ ನಾನು ಏನಾದರೂ ಸೆಲೆಕ್ಟ್ ಮಾಡಿದೆ ನರೇಷನ್ ಎಲ್ಲ ಕೇಳಬೇಕಾದ್ರೆ ಪೇಪರ್ಸಲ್ಲಿ ಎಸ್ ಇಟ್ ವಿಲ್ ಬಿ ಗುಡ್, ಎಕ್ಸಿಕ್ಯೂಟ್ ಹೆಂಗೆ ಮಾಡ್ತೀರಾ ನೀವು ಕರೆಕ್ಟ್ ಅನ್ನೋದನ್ನೇ ನಾನು ಜಾಸ್ತಿ ಕೇಳೋದು. ಆ್ಯಂಡ್ ವಾಟ್ ಎವರ್ ವರ್ಕ್ ಹ್ಯಾವ್ ಡನ್ ಅಂದರೆ ಟಿಲ್ ಡೇಟ್ ನಾನು ಏನೇ ಕೆಲಸ ಮಾಡಿದ್ರು ಐ ಆಮ್ ಹ್ಯಾಪಿ ಅಬೌಟ್ ಇಟ್. ನಂಗೆ ನಿಜವಾಗ್ಲೂ ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿದೆ. ಒಳ್ಳೆ ಟೀಮ್ಗಳ ಜೊತೆ ವರ್ಕ್ ಮಾಡಿದ್ದೀನಿ, ಒಳ್ಳೆ ಸೆನ್ಸಿಬಲ್ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಇನ್ನೂ ಒಳ್ಳೆ ಸಿನಿಮಾ ಬಂದರೆ ಖಂಡಿತ ಮಾಡ್ತಾನೆ ಇರ್ತೀನಿ. ಅಯ್ಯನ ಮನೆ ಹೇಗಾಗಿತ್ತು? ಅಯ್ಯನ ಮನೆ ಆ್ಯಕ್ಚುಲಿ ಅಯ್ಯನ ಮನೆ ಏನಂದರೆ, ನಾನು ರಮೇಶ್ ಸರ್ನ ಒಂದು ಸಪ್ತಸಾಗರದ ಆಚೆಯಲ್ಲೂ ಸೈಡ್ ಇದಕ್ಕೆ ಹೋಗಿದ್ದೆ ಪ್ರೀಮಿಯರ್ಗೆ. ಮನೋ ಲವ್ ಯು ಮನೋ. ಸೊ ಅಲ್ಲಿ ಹೋದಾಗ ನನಗೆ ಅದ್ವೈತ್ ಅಂಬರ್ ಅವರು ಹಿ ವಾಸ್ ಲೈಕ್ ಒಂದ್ಸತಿ ಸರ್ನ ಮಾತಾಡಿಸಿ ಹಿ ವಾಸ್ ಲೈಕ್ ರಮೇಶೇಂದ್ರ ಸರ್ ಅಂತ ಹೇಳಿ ಮೀಟ್ ಮಾಡಿಸ್ಬಿಟ್ಟು ಸರ್ ವಾಸ್ ಲೈಕ್ ನಿಮ್ಮ ನಂಬರ್ ಕೊಡಿ ಮೇಡಮ್, ನಾನು ನಿಮ್ಮ ನಂಬರ್ನ ಸೇವ್ ಮಾಡ್ಕೊತೀನಿ, ನನ್ನೊಂದು ಪ್ರಾಜೆಕ್ಟ್ ಇದೆ ಮೇಡಮ್, ನಿಮ್ಮ ಜೊತೆ ಮಾತಾಡಬೇಕು ಅಂತ ಹಿಂಗೆ ಹೇಳಿದರು. ಐ ವಾಸ್ ಲೈಕ್ ವಾವ್. ನನಗೆ ರಮೇಶೇಂದ್ರ ಸರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ ಹಿ ಈಸ್ ಅ ವೆರಿ ಸೆನ್ಸಿಬಲ್ ಡೈರೆಕ್ಟರ್, ಆ್ಯಕ್ಟರ್ ಆ್ಯಂಡ್ ಆಲ್ಸೋ ವೆರಿ ಗುಡ್ ರೈಟರ್ ಹಿಮ್ಸೆಲ್ಫ್. ಸೊ ನಂಗೆ ಸಿಕ್ಕಾಪಟ್ಟೆ ಆಸೆ ಇತ್ತು, ಇಷ್ಟ ಇತ್ತು ಅವ್ರ ಜೊತೆ ವರ್ಕ್ ಮಾಡಿ. ಥ್ಯಾಂಕ್ಸ್ ಫಾರ್ ದಿ ಐಡಿಯಾ. ಐ ಥಿಂಕ್ ಐ ಶುಡ್ ಡು ಅ ಪಾಡ್ಕಾಸ್ಟ್ ವಿತ್ ರಮೇಶ್. ಯು ಶುಡ್ ಬಿ ಡೂಯಿಂಗ್ ಇಟ್. ಅಂದರೆ ಇನ್ಸ್ಟಿಟ್ಯೂಷನ್ ಥರ ಅವರು, ಅಂದರೆ ಲಿಟ್ರಲಿ ಒಂದು ಬ್ಲಾಕನ್ನು ಒಂದು ಇದನ್ನು ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡ್ತಾರೆ. ಆಮೇಲೆ ಆ ರೈಟಿಂಗ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನನಗೆ ಆ ಅಯ್ಯನ ಮನೆದು ಸ್ಕ್ರಿಪ್ಟ್ ಕೊಟ್ಟಾಗ ಖುಷಿ ಆಗೋದು, ಸೀನ್ಗಳೆಲ್ಲ ಓದ್ತಾ ಇದ್ರೆ. ಇನ್ಫ್ಯಾಕ್ಟ್ ನಾನು ನನ್ನ ಅರ್ಚನಾ ಕೊಟ್ಟಿಗೆ ಹತ್ರ ಆಗಿರ್ಬೋದು, ಹಿತ ಮತ್ತು ಖುಷಿ ಜೊತೆ ಎಲ್ಲ ಇಷ್ಟು ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಇವರು. ಅಂದರೆ ಖುಷಿ ಆಗುತ್ತೆ ಆ ಥರ ರೈಟಿಂಗ್ ಇದ್ರೆ, ಡೀಟೇಲ್ಡ್ ರೈಟಿಂಗು, ಮತ್ತು ಆ ಕ್ಯಾರೆಕ್ಟರ್ನಾಗ ಎಷ್ಟು ನೀಟಾಗಿ ಪೋರ್ಟ್ರೇ ಮಾಡ್ತಾರೆ ಅಂದರೆ ಆಚೆ ಕಡೆ ಸಕ್ಕತ್ತಾಗಿ ಮಾಡ್ತಾರೆ. ನಂಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ರಮೇಶೇಂದ್ರ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ. ಆ್ಯಂಡ್ ಅವರು ಒಂದ್ಸತಿ ಕಾಲ್ ಮಾಡಿದ್ರು. ಆ ಪ್ರಾಜೆಕ್ಟ್ ಏನೋ ಅಷ್ಟು ಆಗಿ ಬರಲಿಲ್ಲ. ಇದು ಅಯ್ಯನ ಮನೆ ಅಲ್ಲ, ಇದು ಬೇರೆ ಪ್ರಾಜೆಕ್ಟಿಗೆ. ಅದೇನೋ ಅದು ಮೇ ಬಿ ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಆವಾಗ. ಹೈದ್ರಾಬಾದ್ ಅಂತ ಸಿಕ್ಕಾಪಟ್ಟೆ ಓಡಾಡ್ತಿದ್ದೆ, ನಂದೊಂದು ಸಿನಿಮಾ ರಿಲೀಸ್ ಟೈಮ್ ಇತ್ತು ಆಗ. ಆ್ಯಂಡ್ ಮಾತಾಡೋಕ್ಕೆ ಆಗಿಲ್ಲ ನನಗೂ ರಮೇಶ್ ಸರ್ಗೂ. ಅದಾದಮೇಲೆ ಸಡನ್ನಾಗೆ ಒಂದು 3-4 ಮಂತ್ಸ್ ಆದಮೇಲೆ ಐ ಗಾಟ್ ಅ ಕಾಲ್, ಮೇಡಮ್ ಅವರೇ ನಿಮ್ಮನ್ನ ಮೀಟ್ ಮಾಡಬೇಕಲ್ಲ, ಒಂದು ಏನೋ ಪ್ರಾಜೆಕ್ಟ್ ಬಗ್ಗೆ ಅವ್ರು ಹಿಂಗೆ ಮಾತಾಡಬೇಕು ನಿಮ್ಮ ಜೊತೆ ಅಂತ. ಸರ್ ದಯವಿಟ್ಟು ಮೇಡಮ್ ಅಂತ ಕರಿಬೇಡಿ ಸರ್, ಖುಷಿ ಅಂತ ಕರೀರಿ. ನಾನು ಆಯ್ತು ಅಂದ್ಬಿಟ್ಟು ತಿರ್ಗಾ ಮೇಡಮ್ ಅವರೇನೆ. ಸೊ ಹಾಗೆ ಒಂದು ಮೀಟ್ ಮಾಡಿದೆ ನಾನು ಅವ್ರನ್ನ. ಮೀಟ್ ಮಾಡಿದಾಗ ಅವರು ನನಗೆ ವೆಬ್ ಸೀರೀಸ್ ಅಂತ ಏನೂ ಹೇಳಿರಲಿಲ್ಲ ಸ್ಟಾರ್ಟಿಂಗ್. ಸುಮ್ಮನೆ ಈ ಥರದ್ದು ಒಂದು ಕತೆ ಹೇಳ್ತೀನಿ ಅಂದ್ಬಿಟ್ಟು ಕತೆ ಈ ಥರ ಹೇಳಿದ್ರು. ಐ ಫೀಲ್ ರಿಯಲಿ ನೈಸ್. ಅಂದರೆ ನನಗೇನಂದರೆ, ಈಗ ಎಲ್ಲರೂ 5 ವರ್ಷ ಆಯಿತು ದಿಯಾ 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 ಅಂತ ಕರೀತಾರೆ. ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ನನಗೆ ದಿಯಾ ಅಂತ ಕರೆಸ್ಕೊಳ್ಳೋದಕ್ಕೆ ನಿಜ ಖುಷಿ ಇದೆ. ಬಟ್ ದೆನ್ ನಮ್ಮ ಅಶೋಕ್ ಸರ್ ಏನು ಹೇಳ್ತಾರೆ ಅಂದರೆ, ನೀನು ಏನೇ ಸಕ್ಸಸ್ ಆದ್ರೂ ಆ ಸಕ್ಸಸ್ನ ಹಿಂದೆ ಇಟ್ಟು ಮುಂದೆ ಏನು ಬರುತ್ತೆ ಅದು ತಿರ್ಗಾ ಯು ಶುಡ್ ಸ್ಟಾರ್ಟ್ ಫ್ರಮ್ 1. ಈಗ ಮೊಬೈಲಲ್ಲೂ ಇನ್ನ ಖುಷಿ ರವಿ ದಿಯಾ ಅಂತಾನೆ ಇರೋದು ಹೊರತು, ನೋಡಿದಾಗ ದಿಯಾ ಕ್ಯಾರೆಕ್ಟರ್ ಹಂಗೆ ಇರುತ್ತೆ ನಮ್ಗೆ ಹೊರತು, ಹೋಗ್ಬೇಕು ಅಂದ್ರೆ ಎಸ್ ಇಟ್ ಹ್ಯಾಸ್ ಟು ಬಿ ಲೈಕ್ ದಿಯಾಗಿನ ಮಲ್ಟಿಪಲ್ ಫೋಲ್ಡ್ಸ್. ಇಟ್ ಹ್ಯಾಸ್ ಟು ಬಿ ಬಿಗ್ಗರ್ ವೇರ್ ಪೀಪಲ್ ಇದನ್ನ ಮರೆತು ಅದಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಸಿ ಇಟ್ ಈಸ್ ಓಕೆ, ಇಟ್ ಇಸ್ ಓಕೆ ಸಮ್ಟೈಮ್ಸ್, ಬಟ್ ಯಾವಾಗಲೂ ಅಲ್ಲ. ಸೊ ಆ ಥರ ಒಬ್ಬರೇ, ನನ್ನ ಪ್ರಕಾರ ಆ ಥರ ಒಬ್ಬರೇ ಸಕ್ಸೀಡ್ ಆಗಿರುತ್ತೆ, ದಟ್ ಇಸ್ ಒನ್ ಅಂಡ್ ಓನ್ಲಿ ಡಾಕ್ಟರ್ ರಾಜ್ಕುಮಾರ್. ಎಸ್ ಪ್ಲೀಸ್ ಕಂಟಿನ್ಯೂ. ಸೊ ಎಲ್ಲಿದ್ದೆ ನಾವು? ಅದೇ ಅವ್ರು ಹೇಳಿದ್ರು ಮೇಡಮ್ ಇನ್ನೊಂದು ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಸ್ಟೋರಿ ನರೇಟ್ ಮಾಡಿದ್ರು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ಇಟ್ ವಾಸ್ ಕಾಂಟ್ರಾಸ್ಟ್ ಫ್ರಮ್ ದಿಯಾ. ಅಂದರೆ ದಿಯಾಗೆ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ ಇದು. ಔಟ್ಫಿಟ್ ಆಗಿರ್ಬೋದು ಅಥವಾ ಅದು ಬಿಹೇವಿಯರ್ಸ್ ಆಗಿರ್ಬೋದು ಎಲ್ಲ ಆಪೋಸಿಟ್ ಇದ್ದಿದ್ದರಿಂದ ನನಗೆ ಅವ್ರ ಜೊತೆ ವಾಕ್ ಮಾಡಬೇಕು ಅಂತಲೂ ಕಾತರದಿಂದ ಕಾಯ್ತಿದ್ದರಿಂದ ಐ ವಾಸ್ ಲೈಕ್ ಎಸ್ ಸರ್ ನಾನು ಮಾಡ್ತೀನಿ ಇದನ್ನು ಅಂತ ಹೇಳಿದೆ. ಅದಾದಮೇಲೆ ಹಿ ಟೋಲ್ಡ್ ಮಿ ಈ ಥರ ವೆಬ್ ಸೀರೀಸು ಅಂತ. ನನಗೆ ಸ್ವಲ್ಪ ಭಯ ಶುರು ಆಯ್ತಲ್ಲಿ. ವೆಬ್ ಸೀರೀಸ್ ಅಂತ ಇದ್ದಾರೆ, ಫಸ್ಟ್ ಟೈಮ್ ಈ ಥರ ZEE5 ವೆಬ್ ಸೀರೀಸ್ ಮಾಡ್ತಾ ಇರೋದು.
ಆ್ಯಂಡ್ ಅಕಸ್ಮಾತು ಇದು ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಅಂದರೆ ಝೀ ಕನ್ನಡ ಅಲ್ಲಿ ಇಟ್ ಈಸ್ ನಾಟ್ ರಾಂಗ್, ಝೀ ಕನ್ನಡದಲ್ಲಿ ಹಾಕೋದು ಎಪಿಸೋಡ್ ವೈಸು, ಬಟ್ ನನಗೊಂಥರ ಭಯ, ಈ ಥರ ಎಪಿಸೋಡ್ ವೈಸು ಝೀ ಕನ್ನಡ ವೀಕೆಂಡಲ್ಲಿ ಹಾಕ್ಬಿಟ್ರೆ ಹೆಂಗೆ ಅಂತ ನನಗೆ ಥಾಟು. ಸಿ ಬೀಯಿಂಗ್ ಅನ್ ಆ್ಯಕ್ಟರ್ ನಾನು ಅದೆಲ್ಲ ಥಿಂಕ್ ಮಾಡಬೇಕು. ನಾನು ಇನ್ಫ್ಯಾಕ್ಟ್ ಕೇಳಿದೆ ಸರ್ ಹೆಂಗೆ ಇದನ್ನು ಟ್ರೀಟ್ ಮಾಡ್ತೀರಾ ಸರ್, ಆರ್ ಯು ಶ್ಯೂರ್ ಇದು ZEE5ಗೆ ಮಾಡ್ತೀರಾ, ನಾಟ್ ಫಾರ್ ಝೀ ಕನ್ನಡ ಅಲ್ವಾ? ಅಂದರೆ ಐ ಆಮ್ ನಾಟ್ ಅಗೇನ್ಸ್ಟ್ ಝೀ ಕನ್ನಡ ಸಮಥಿಂಗ್ ಸೀರಿಯಲ್ಸ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಅಲ್ಲ ಅಂದ್ರೆ ಒಂದು ಸಿನಿಮಾ ಬ್ಯಾಕ್ಗ್ರೌಂಡ್ ಬರೋದಕ್ಕೂ ಸೀರಿಯಲ್ ಬ್ಯಾಕ್ಗ್ರೌಂಡ್ ಬರೋದು ತುಂಬ ವ್ಯತ್ಯಾಸ ಇರುತ್ತೆ. ಹೌದು. ಸೊ ನಂಗೆ ಅದು ಒಂದು ಸ್ವಲ್ಪ ಭಯ ಇತ್ತು, ಅದಕ್ಕೆ ಆಸ್ತಿಮ್ ಈ ಥರ ಹೆಂಗೆ ಟ್ರೀಟ್ ಮಾಡ್ತೀರಾ ಇದು. ಅದಕ್ಕೆ ಇಲ್ಲ ಮೇಡಮ್, ಇದು ಪ್ಯೂರ್ಲಿ ZEE5 ಅವರೇ ಮಾಡ್ತಾ ಇರೋದು, ಅವರೇ ಎಲ್ಲ ಇನಿಷಿಯೇಟಿವ್ ತೊಗೊಂಡು ಮಾಡ್ತಾ ಇರೋದು, ಯು ಡೋಂಟ್ ವರಿ, ಇದು ಒಳ್ಳೆ ಇದಾಗುತ್ತೆ. ನನಗದು ಗೊತ್ತು ಸರ್, ನೀವು ಚೆನ್ನಾಗಿ ಮಾಡೇ ಮಾಡ್ತೀರಾ, ಯು ಆರ್ ಸಚ್ ಅ ನೈಸ್ ಡೈರೆಕ್ಟರ್, ಸೆನ್ಸಿಬಲ್ ಡೈರೆಕ್ಟರ್, ಬಟ್ ದೆನ್ ನಂಗೆ ಇದೊಂದು ಭಯ ಇದೆ ಸರ್ ಅಂತ ಹೇಳಿದ್ಕೆ, ನೀವು ತಲೆ ಕೆಡಿಸ್ಕೊಬೇಡಿ ಮೇಡಮ್, ನೀವು ಬನ್ನಿ ಅಂತ ಹೇಳಿದ್ರು. ಆದಮೇಲೆ ಕ್ಯಾರೆಕ್ಟರ್ ವೈಸು ಅಷ್ಟೇ, ನಾನು ಅದನ್ನೇ ಹೇಳಿದೆ ಸರ್, ಇದು ಸ್ವಲ್ಪ ಚಿಕ್ಕಮಂಗ್ಳೂರು ಬೇಸ್ಡು ರೂಟೆಡ್ ಕಲ್ಚರು, ನಾನಿಲ್ಲಿ ಮದ್ದೂರೋಳು ಬೆಂಗಳೂರೋಳು ನಾನಿಲ್ಲಿ, ಸೊ ನನಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ, ನೀವೇ ನನಗೆ ಇದ್ರ ಬಗ್ಗೆ ಎಲ್ಲ ಹೇಳಬೇಕು, ನಂಗೆ ಮುಂಚೆನೇ ಸ್ಕ್ರಿಪ್ಟ್ ಕೊಡಿ, ರೆಫರೆನ್ಸಸ್ ಇದ್ದರೆ ಕಳಿಸಿ ಅಂತ ಹೇಳಿದೆ. ಮೇಡಮ್ ನೀವೇನು ತಲೆ ಕೆಡಿಸ್ಕೊಬೇಡಿ, ನೀವು ಬನ್ನಿ, ನೀವು ಲೈನ್ಸ್ ರೆಡಿ ಮಾಡ್ಕೊಂಡು ಬನ್ನಿ ಸಾಕು ಅಂತ ಹಿಂಗೆ ಹೇಳಿದ್ರು. ಅದೇ ಥರ ಆಯಿತು. ಬಟ್ ಅಮೇಝಿಂಗ್ ಪರ್ಸನ್ ಹಿ ಈಸ್, ಅಂದರೆ ಖುಷಿ ಇತ್ತು ನನಗೆ. ಈಗಲೂ ಏನಾರ ನೆಕ್ಸ್ಟ್ ಪ್ರಾಜೆಕ್ಟ್ ಕರೆದ್ರೆ ಓಡೋಗ್ತೀನಿ, ಅಷ್ಟು ಚಂದ ಮಾಡಿಸ್ತಾರೆ. ಆಮೇಲೆ ಯೂಶಲಿ ಏನು ಗೊತ್ತಾ, ಈಗ ಆ್ಯಕ್ಟರ್ಸ್ ಅಂದಿದ ತಕ್ಷಣ ನಮಗೆ ವ್ಯಾನಿಟಿ ವ್ಯಾನ್ ಇರುತ್ತೆ, ಆ್ಯಂಡ್ ನಮ್ಮ ಶಾರ್ಟ್ ಇಲ್ದಿರಬೇಕಾದ್ರೆ ನಾವು ಆರಾಮಾಗೆ ವ್ಯಾನಿಟಿ ವ್ಯಾನ್ ಒಳಗಡೆ ಹೋಗ್ಬಿಡೋದು ಅಥವಾ ಸುಮ್ಮನೆ ಅಲಾರ್ಮ್ ಕೂತ್ಕೊಳ್ಳೋದು, ಈ ಥರ ಇರ್ತಾ ಇರಲಿಲ್ಲ ನಮ್ದು ಎಲ್ಲರದು. ಲಿಟ್ರಲಿ ಯಾರು ಸೀನ್ ಇದ್ರೂ ನಾವು ಹೋಗಿ ಅಲ್ಲೇ ಮಾನಿಟ್ರ್ ಮುಂದೆ ಕೂತ್ಕೊಳ್ಳೋದು ಅಥವಾ ಅವ್ರದ್ದು ಹೆಂಗೆ ಹೇಳ್ಕೊಡ್ತಾರೆ, ಲಿಟ್ರಲಿ ಇಟ್ ವಾಸ್ ಜಸ್ಟ್ ಲೈಕ್ ಒನ್ ಇನ್ಸ್ಟಿಟ್ಯೂಷನ್ ಫಾರ್ ಅಸ್. ಎಲ್ಲರಿಗೂ ಅಷ್ಟೇ, ಎಲ್ಲರೂ ಅರ್ಚನಾ ಆಗಿರ್ಬೋದು, ಹಿತಾ, ಖುಷಿ, ಅನಿರುದ್ಧ್, ಅಕ್ಷಯ್, ನಾವೆಲ್ಲರೂ ಮಾನ್ಸಿ ಸುಧೀರ್ ಮ್ಯಾಮ್ ಇಂದ ಕೂಡ ಕೂತ್ಕೊಂಡು ಹಿಂಗೇ ನೋಡ್ತಾ ಇರ್ತಿದ್ವಿ. ಆದರೂ ಎಷ್ಟು ಜನ ಮನೇಲಿ ಸತ್ತೋಗ್ತಿದ್ರು, ನೀವು ಮಾತ್ರ ಆರಾಮಾಗಿರ್ತಿದ್ರಲ್ಲ. ನನ್ನ ತಲೆ ನಾನ್ ನೆಕ್ಸ್ಟ್ ಸತ್ತೋಗ್ತೀನಲ್ಲ, ಎಲ್ಲಾ ಸೊಸೆಂದಿರು ಸಾಯ್ತಾ ಇದ್ದಾರೆ ಅಂತ ನಾನಲ್ಲಿ. ಆದ್ರೂ ಅಷ್ಟು ಜನ ಮನೇಲಿ ವಿಕೆಟ್ಗಳು ಬೀಳ್ತಿದ್ರು, ಅಮ್ಮ ಅಡುಗೆಗೆ ಏನ್ ಮಾಡ್ಲಮ್ಮ ನೋಡಿ, ನಮ್ ಸಿಕ್ಕಿದಾಗ ರೇಗ್ಸದ್ರಲ್ಲಿ ನಾವೇನು ಮಾಡೋಕ್ಕಲ್ಲ. ನೋ, ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ZEE5 ಕನ್ನಡದಲ್ಲಿ ಮೊದಲನೇ ವೆಬ್ ಸೀರೀಸ್ ಆ್ಯಕ್ಚುಲಿ ತುಂಬ ಚೆನ್ನಾಗೇ ಮಾಡಿರುವಂಥದ್ದು. 18 ನಿಮಿಷದ ಒಂದು, ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಒಂದು TV ಸೀರಿಯಲ್ ನೋಡೋವಂಥ ಆಡಿಯನ್ಸ್ನ ನೀನೊಂದು ವೆಬ್ ಸೀರೀಸ್ಗೆ ಸ್ಲೋ ಕನ್ವರ್ಷನ್, ಇಟ್ಸ್ ಎ ವೆರಿ ಗುಡ್ ಪ್ರಾಸೆಸ್ ವಾಟ್ ದೇ ಹ್ಯಾವ್ ಡನ್. ಗೊತ್ತಿರೋ ಎಲ್ಲ ಫ್ರೆಂಡ್ಸ್ಗಳೇ ಇರೋದ್ರಿಂದ ಒಬ್ಬೊಬ್ರು ಕೊಟ್ಟಿಗೆ ಕೂಡ ಅಂತೂ, ಕೊಟ್ಟಿಗೆ ವಾಸ್ ಎ ಬಿಗ್ ಸರ್ಪ್ರೈಸ್. ಸಿಕ್ಕಾಪಡೆ, ಶಿ ಇಸ್ ಅ ವೆರಿ ಗುಡ್ ಆ್ಯಕ್ಟರ್ಸ್. ಅಂದರೆ ನಾನು ಅವಳು ಯಾವಾಗಲೂ ಮಾತಾಡ್ತಾ ಇರ್ತೀವಿ, ಎಂಥ ಒಳ್ಳೆ ಆ್ಯಕ್ಟರ್ ಗೊತ್ತಾ ಅವಳು. ಶಿ ಶುಡ್ ಗೆಟ್ ಮೋರ್ ಆಪರ್ಚುನಿಟೀಸ್. ಹಿತಾ ಪರ್ಫಾರ್ಮ್ ಮಾಡೋದ್ರ ಬಗ್ಗೆ ನನ್ಗೆ ಗೊತ್ತಿದೆ, ಶೇಂಗ್ಲಿಕ್ ಅದು ಕೊಡೋದ್ರಿಂದ ಎಸ್ ಶಿ ಇಸ್ ಅ ವೆರಿ ಗುಡ್ ಆ್ಯಕ್ಟರ್, ಶಿ ಕಿಲ್ ಇಟ್ ಅಂತ. ಸೊ ನೀವು ನಿಮ್ದು ಗೊತ್ತಿತ್ತು. ಕೊಟ್ಟಿಗೆದು ನನಗೆ ಹೆಂಗಿತ್ತು ಅಂತಂದರೆ, ಅವಳು ಬೇರೆ ಥರ ಪಾತ್ರಗಳು ಪಾಪ ಮಾಡಿರೋದು. ದಿಸ್ ವಾಸ್ ಲೈಕ್ ನಾನು ನೋಡಿದಾಗ ಆಕ್ಚುಲಿ ಸೆಟ್ಟಲ್ಲೂ ಅಷ್ಟೇ ಎಷ್ಟು ಎಫರ್ಟ್ಲೆಸ್ ಆಗಿ ಮಾಡ್ತಾ ಇದ್ಲು ಅಂದ್ರೆ, ಲಿಟ್ರಲಿ ರಮೇಶ್ ಸರೇ ಖುಷಿ ಪಟ್ಟಿದ್ದಾರೆ ಅವಳು ಆಕ್ಟಿಂಗ್ ನೋಡ್ಬಿಟ್ಟು, ಚೆನ್ನಾಗಿ ಮಾಡಿದ್ರೆ ಮೇಡಮ್ ಹಿಂಗೆಲ್ಲ ಹೇಳಿದ್ದಾರೆ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋಳು, ಖುಷಿ ಆಗೋದು ನನಗೆ ಒಂಥರ. ಯಾರು ಅದೇ ನಂಗೆ ಗೊತ್ತಿತ್ತು ಮುಂಚೆನೆ, ಶಿ ಇಸ್ ಅ ವಂಡರ್ಫುಲ್ ಆಕ್ಟರ್ ಅಂತ. ಬಟ್ ಅದೇ ಏನು ಮಾಡೋದಕ್ಕಾಗಲ್ಲ, ಒಳ್ಳೆ ಆಕ್ಟರ್ಸ್ ಇರ್ಬೇಕಾದ್ರೆ ಹಾಸ್ಟೆಲ್ ಹುಡುಗರು ಬಂದಾಗ ನಾನು ಅದಕ್ಕೆ ಅವಳಿಗೆ ಹೇಳ್ತಿದ್ದೆ, ಸ್ಟೀರಿಯೋಟಿಪಿಕಲ್ ರೋಲ್ಸ್ ಅಲ್ಲಿ ನೋಡೋ ಅಭ್ಯಾಸ ಇತ್ತು. ಹೌದು, ಈ ಸೀರೀಸಲ್ಲಿ ನನಗೆ ಆ್ಯಕ್ಚುಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ಗಳು ಎದ್ದು ಕಾಣಿಸ್ತು. ಸಿ ಲೈಕ್ ಐ ಮೆನ್ಷನ್, ಈಗ ನೀವಾಗಿರ್ಬೋದು, ಹಿತಾಗಿರ್ಬೋದು, ಯು ಗೈಸ್ ಹ್ಯಾವ್ ಡನ್ ಬಿಟ್ಸ್ ಆ್ಯಂಡ್ ಜನರಿಗೆ ಗೊತ್ತಿತ್ತು. ಕೊಟ್ಟಿಗೆನೂ ಮಾಡಿದಾಳೆ ಅರ್ಚನಾ ಕೊಟ್ಟಿಗೆ, ಬಟ್ ಈ ಥರ ಖುಷಿ ಚಂದ್ರಶೇಖರ್ ಗೊತ್ತಿರಲಿಲ್ಲ. ಲೈಕ್ ಅಂದರೆ ನಮಗೆ ಗೊತ್ತಿತ್ತು, ಬಟ್ ಸಡನ್ ಜನರಿಗೆ ಬಂದಾಗ ಹೇ ಏನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಅಲ್ಲಿಂದ ಇನ್ನೊಂದು ಫುಲ್ ವೆಬ್ ಸೀರೀಸು ಅವಳಿಗೆ ಸಿಗೋವಂಥದ್ದು ಇತ್ತಲ್ಲ. ಓವರ್ ಆಲ್ ಎವ್ರಿ ಒನ್ ನೋಡಿದಾಗ ಅನಿರುದ್ಧ್ ಆಚಾರ್ಯ ಆ್ಯಂಡ್ ಕೋ ಇರುವಂಥದ್ದು ಗೊತ್ತು. ಅದೇ ಹೇಳಿದ್ರೆ ವೆನ್ ಆಲ್ ದಿ ಫ್ರೆಂಡ್ಸ್, ನಿಯರ್ ಬೈ ಫ್ರೆಂಡ್ಸ್ ಕಮಿಂಗ್ ಟುಗೆದರ್ ಆ್ಯಂಡ್ ಡೂಯಿಂಗ್ ಒನ್ ಸೀರೀಸ್ ಅಂತಂದಾಗ, ಇಟ್ ವಾಸ್ ಫನ್ ಫಾರ್ ಅಸ್. ಅಂದರೆ ನನ್ನ ಪೋರ್ಷನ್ ಇದ್ದಾಗ ಅವಳ ಪೋರ್ಷನ್ ಇರ್ತಾ ಇರಲಿಲ್ಲ, ಅವ್ರ ಪೋರ್ಷನ್ ಇರ್ತಾ ಇರಲಿಲ್ಲ.
ಆ್ಯಂಡ್ ಅವ್ರ ಪೋರ್ಷನ್ ಇದ್ದಾಗ ನನ್ನ ಪೋರ್ಷನ್ ಇರ್ತಾರಲ್ಲ. ಬಟ್ ಒನ್ ಡೇ ವಿ ಕುಡ್ ಮೀಟ್, ನಾನು ಹಿತಾ ಮತ್ತು ಅರ್ಚನಾ ಎಲ್ಲ ವಿ ಹ್ಯಾಡ್ ಲಾಟ್ಸ್ ಆಫ್ ಫನ್. ಅಂದರೆ ಮಜಾ ಇತ್ತು, ನಕ್ಕಿ ಆಟ ಆಡೋದಂತೆ, ಏನೋ ಮಾಡೋದಂತೆ, ಏನೋ. ಅರ್ಚನಾ ಇಸ್ ಲೈಕ್ ಒಳ್ಳೆ ಐನೋ ಒಳ್ಳೆ ಕಾಮಿಡಿ ಟೈಮಿಂಗ್ ಇದೆ. ವೆರಿ ಮಚ್ ವೆರಿ ನೈಸ್ ಗರ್ಲ್ ಶಿ ಇಸ್. ಅಂದರೆ ನೋಡಮ್ಮ ಎಪಿಸೋಡಲ್ಲಿ ನಮ್ಮ ಎಪಿಸೋಡಲ್ಲಿ ನಿನ್ ಬಗ್ಗೆನೇ ಮಾತಾಡ. ಆಯ್ತು ಗುರು ಏನ್ ಮಾಡೋಣ ಅಂತ. ಯೂಶಲಿ ಒಂದು ಇಂಡಸ್ಟ್ರಿ ಅಂತ ತಗೊಂಡಾಗ ಫ್ರೆಂಡ್ಸು ಎಸ್ಪೆಷಲಿ ಅಂದರೆ ಹುಡುಗಿರು ಜಾಸ್ತಿ ಫ್ರೆಂಡ್ಸ್ ಇರೋದು ಕಮ್ಮಿ ಅಂತ ಹೇಳ್ತಾರೆ, ವೆರಿ ರೇರ್. ನನಗೆ ಜಾಸ್ತಿ ಹುಡುಗರು ಫ್ರೆಂಡ್ಸ್ ಆರಾಮಾಗಿ ಇರ್ತಾರೆ ಅಂತ ಹೇಳ್ತಾರೆ. ಬಟ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಕೇಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಹೌ? ಐ ಡೋಂಟ್ ನೋ. ಅದೇ ಏನಕ್ಕೂ ಆನ್ಸರ್ ಇಲ್ಲ ಮಯೂರ್ ಅವ್ರೇನಂದ್ರಲ್ಲಿ. ಸುಮ್ಮನೆ ಫ್ಲೋ ಅಲ್ಲಿ ಹೆಂಗೆ ಹೋಗುತ್ತೆ ಹಂಗೆ ಹೋಗುತ್ತೆ. ಅದಾದಮೇಲೆ ನಮಗೆ ಯಾರು ಇರಬೇಕು ನಮ್ಮ ಜೊತೆ ಅಂತ ಅದು ಯೂನಿವರ್ಸ್ ಪ್ಲ್ಯಾನ್ ಮಾಡಿರ್ತಾರೆ, ಅದು ಆಗೇ ಆಗುತ್ತೆ. ಆ್ಯಂಡ್ ನನ್ನ ಕೇಸಲ್ಲೂ ಅಷ್ಟೇ, ಐ ಹ್ಯಾವ್ ಓನ್ಲಿ ಫ್ಯೂ ಫ್ರೆಂಡ್ಸ್. ಲೈಕ್ ನನ್ನ ಇಂಡಸ್ಟ್ರಿಯಲ್ಲಿ ಅಂದರೆ ಕೆಲವು ಫ್ರೆಂಡ್ಸ್ ಇದ್ದಾರೆ, ಇಂಡಸ್ಟ್ರಿ ಇಲ್ಲದೆ ನನ್ನ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಸೊ ಅವರು ನನ್ನ ಕಾಲೇಜಿಂದ ಟೈಮಿಂದನೂ ಒಬ್ಳು ಫ್ರೆಂಡು, ಅದಾದಮೇಲೆ ಇನ್ನೊಬ್ಳು ನನ್ನ ಚೈಲ್ಡ್ಹುಡ್ ಫ್ರೆಂಡು. ಇಬ್ಬರೂ ನಾವು 3 ಜನ ಒಂಥರ ಟ್ರಯೋ ಥರ. ಸೊ ಏನೇ ಇದ್ರೂ, ಏನೇ ಖುಷಿಯಾಗಿದ್ರು ದೆಲ್ ಬಿ ದೇರ್ ವಿತ್ ಮೀ, ಏನೇ ಕಷ್ಟ ಇದ್ರೂ ದೆಲ್ ಬಿ ದೇರ್ ವಿತ್ ಮೀ. ಆ್ಯಂಡ್ ಇಂಡಸ್ಟ್ರಿ ಫ್ರೆಂಡ್ಸು ಅಷ್ಟೇ, ಲೈಕ್ ಅನುಷಾ ಆಗಿರ್ಬೋದು, ಆಶಿಕಾ, ತೇಜಸ್ವಿನಿ, ಸಿರಿ, ಆ್ಯಂಡ್ ನಮ್ಮ ಅರ್ಚನಾ ಕೊಟ್ಟಿಗೆ, ಆ್ಯಂಡ್ ಹಿತಾ ಖುಷಿ ಎಲ್ಲ ಒಟ್ಟಿಗೆ ನಾವು ವಿ ಆರ್ ಆಲ್ ಲೈಕ್ ಸಿಸ್ಟರ್ ಕೈಂಡ್ ಆಫ್ ಇದು. ಆಮೇಲೆ ನನಗೂ ಅರ್ಚನಾಗೂ ಹೆಂಗೆ ಅಂದರೆ, ಒಬ್ರು ಆಕ್ಟರ್ ಜಾಸ್ತಿ ಇರಲ್ಲ, ಜಾಸ್ತಿ ವರ್ಷಗಳು ಫ್ರೆಂಡ್ಸ್ ಆಗಿರಲ್ಲ, ಏನೋ ಒಂದು ಮನಸ್ತಾಪ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ಮಿಬ್ರು ಕೇಸಲ್ಲಿ ಇಟ್ ಈಸ್ ಕ್ವೈಟ್ ಆಪೋಸಿಟ್. ಅಂದರೆ ಇಬ್ರಿಗೂ ಆ ಜಲಸ್ ಎನ್ವಿಯಸ್ ಅನ್ನೋದಿಲ್ಲ. ಮತ್ತೆ ಹೆಲ್ದಿಯಾಗಿ ಏನೇ ಇದ್ರೂ, ಅವಳದೇನೇ ಇದ್ರೂ ನಾನು ಕೇಳ್ತೀನಿ, ಏನಾರ ಇದ್ರೆ ಹೇಳೆ, ಐ ವಿಲ್ ಹೆಲ್ಪ್ ಯು ಔಟ್ ಅಂತ. ನಂದೇನೇ ಇದ್ರು ಶಿ ವಿಲ್ ಹೆಲ್ಪ್ ಮೀ ಔಟ್. ಆಮೇಲೆ ನನಗೆ ಬಿಗ್ಗೆಸ್ಟ್ ಮೋಟಿವೇಟರ್ ಅವಳು. ಒಂಥರ ಏಯ್ ನೀನು ಒಂಥರ LV ಬ್ಯಾಗ್ ಇದ್ದಂಗೆ ಕಣೆ, ನಿನ್ನೇನು ಯಾರು ಅಫೋರ್ಡ್ ಮಾಡೋದಕ್ಕಾಗಲ್ಲ, ಅಫೋರ್ಡ್ ಮಾಡೋಕ್ಕೆ ಆದವ್ರು ಮಾತ್ರ ಅಫೋರ್ಡ್ ಮಾಡೋಕ್ಕಾಗೋದು. ಯು ಶುಡ್ ಬಿ ವೇಟಿಂಗ್, ನೀನು ಕಾಯ್ತಾ ಇರಬೇಕು AC ರೂಮಲ್ಲಿ ಕೂತ್ಕೊಂಡು ಅಂತ. ಈ ಥರ ಅದೇ ನಂದು ಯಾವ ಫ್ರೆಂಡ್, ಅದೇ ವಿ ನೀಡ್ ಫ್ರೆಂಡ್ಸ್ ಲೈಕ್ ಕರೆಕ್ಟ್ ಬೇಕು. ಆ ಥರ ಲೋ ಸಿಚುಯೇಷನ್, ನನ್ನ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಲೋ ಫೀಲ್ ಆದಾಗ ನನ್ನ ಹಸ್ಬೆಂಡ್ ಆಗಿರ್ಬೋದು, ಇವಳಾಗಿರ್ಬೋದು, ಮತ್ತು ನನ್ನ ಇನ್ನೂ ಇಬ್ಬರು ಫ್ರೆಂಡ್ಸ್ ಆಗಿರ್ಬೋದು, ಸಿಕ್ಕಾಪಟ್ಟೆ ದೇ ಆರ್ ಲೈಕ್ ಮೋಟಿವೇಟ್ಸ್ ಮೀ ಅ ಲಾಟ್. ಅಂದರೆ ಲೈಕ್ ನಾನು ಹಿಂಗಿದ್ರು ದೆಲ್ ಬಿ ಲೈಕ್ ಹಿಂಗೆ ಮಾಡಿ ಕುಡಿಸ್ತಾರೆ ನನ್ನ. ಸೊ ಐ ಆಮ್ ಬ್ಲೆಸ್ಡ್ ವಿತ್ ಎವ್ರಿಥಿಂಗ್, ಲೈಕ್ ಫ್ರೆಂಡ್ಸ್, ಫ್ಯಾಮಿಲಿ, ಕರಿಯರ್, ಎಲ್ಲದೂ ನನಗೇನು ಇಷ್ಟ ಇದೆ ಅದನ್ನು ನಾನು ಧೈರ್ಯವಾಗಿ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ಬಿಗರ್ ಆಪರ್ಚುನಿಟೀಸ್ ಬರುತ್ತೋ ಅಥವಾ ಬರಲ್ವೋ ನಂಗೆ ಗೊತ್ತಿಲ್ಲ. ಬಂದಿದೆ ಕೆಲವುದು, ರೆನ್ಯೂಮರೇಷನ್ವರೆಗೂ ಬಂದು ನಿಂತೋಗ್ಬಿಟ್ಟಿದೆ ಕೆಲವುದು, ವೆರಿ ಬಿಗ್ ಪ್ರಾಜೆಕ್ಟ್. ಬಟ್ ದಟ್ಸ್ ಓಕೆ, ಐ ಆಮ್ ಹ್ಯಾಪಿ ಲೈಕ್ ದಿಸ್. ಇವಾಗ ಮುಂದಕ್ಕೆ ಬಂದ್ರೂ ಐ ವಿಲ್ ಲೈಕ್ ಡೆಫಿನೆಟ್ಲಿ. ನಂಗೆ ಒಂದೊಂದ್ಸತಿ ಬೇಜಾರು ಏನಾಗುತ್ತೆ ಅಂದರೆ, ಎಲ್ಲರೂ ಬಂದ್ಬಿಟ್ಟು ಸಚ್ ಅ ನೈಸ್ ಆ್ಯಕ್ಟರ್, ಎಂಥ ಆ್ಯಕ್ಟರ್ ನೀವು, ಬಟ್ ಆಪರ್ಚುನಿಟೀಸ್ ನನಗೆ ಬೇಕಾಗಿರೋ ಕಡೆಯಿಂದ ಬಂದೇ ಇರಲ್ಲ. ಅದೊಂದಿರುತ್ತಲ್ಲ, ಅಂದರೆ ಆ ಟೋನಲ್ಲಿ ಎಂಥ ಒಳ್ಳೆ ಆಕ್ಟರ್ ನೀವು ಅಂದಾಗ ಬಟ್ ಹೇಳಿ ಮುಂದಕ್ಕೆ ಹೇಳಿ. ಆಕ್ಟರ್ ಅಂತ ಹೇಳಿಸ್ಕೊಳ್ಳೋದು ಒಳ್ಳೆ ದೊಡ್ಡದಲ್ಲ. ಅದೇ ಥರ ಆಪರ್ಚುನಿಟೀಸ್ ಸಿಕ್ಕಿದ್ರು ಇಟ್ ಈಸ್ ಲೈಕ್ ಆ ಆ್ಯಕ್ಟರ್ಗೆ ಇನ್ನೂ ಖುಷಿ ಆಗುತ್ತೆ. ವಾಟ್ಸ್ ಯುವರ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಥವಾ ಏನಾದರೂ ರಿಚುವಲಿಸ್ಟಿಕ್ ಪ್ರಾಕ್ಟೀಸ್ ಏನಾದ್ರು ಇದೆಯಾ? ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂದರೆ ಏನು ಅಷ್ಟೇನಿಲ್ಲ. ಲೈಕ್ ನಾನು ಇವಾಗ ಚಾಂಟಿಂಗ್, ಜಪ ಮಾಡೋದು ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ, ವಿಚ್ ಇಸ್ ಐ ಆಮ್ ಫೀಲಿಂಗ್ ಗುಡ್ ಅಬೌಟ್ ಇಟ್. ಆಮೇಲೆ ಮನೆಯಲ್ಲಿ ಪೂಜೆ ಅದೇನಿದೆ ಅದು. ಆ್ಯಂಡ್ ದೆನ್ ನಾನು ಒನ್ ಥಿಂಗ್ ವಾಟ್ ಐ ಡೂ, ದೇವ್ರ ಹತ್ರ ಹೋದಾಗ ಅಥವಾ ಏನಾರ ಸ್ಪಿರಿಚುವಲ್ ಮಾಡಬೇಕಾದ್ರೆ ಐ ಥ್ಯಾಂಕ್ ಯೂನಿವರ್ಸ್. ಫ್ಯಾಂಟಾಸ್ಟಿಕ್. ಲೈಕ್ ಫಸ್ಟ್ ಥಿಂಗ್ ನನ್ನ ದಿನ ಎದ್ದಾಗ ಆಗಿರ್ಬೋದು ಅಥವಾ ದೇವ್ರ ಮನೆಯಲ್ಲಿ ಏನಾರ ನಮಸ್ಕಾರ ಮಾಡಬೇಕಾದ್ರೆ ಪೂಜೆ ಮಾಡೋ ಟೈಮಲ್ಲೂ ಥ್ಯಾಂಕ್ ಯು, ನಾನು ಏನೇ ಇಲ್ಲಿ ಕೂತಿದ್ರು, ನಾನು ಏನೇ ಇಲ್ಲಿ ಮಾಡ್ತಿದ್ರು ಅದು ನಿನ್ನಿಂದ. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಎವ್ರಿಥಿಂಗ್.
ಎಲ್ಲ ನೀಟಾಗಿ ಸಾರ್ಟ್ ಮಾಡಿ ಕೊಟ್ಬಿಟ್ಟಿದ್ಯಾ. ಸೊ ಅದನ್ನು ನಾನು ನಡೆಸ್ಕೊಂಡು ಹೋಗ್ತೀನಿ, ಆ ಸ್ಟ್ರೆಂತ್ ಕೊಡು ನನಗೆ ಅಷ್ಟೇ. ದಟ್ ಇಸ್ he is also like that only. ಅಂದರೆ he is also very spiritual, ನಂಬ್ತಾನೆ, ತುಂಬ ನಂಬ್ತಾನೆ ಅವನು. ಆದಮೇಲೆ ಏನೇ ಹೇಳಿದ್ರು ಅದನ್ನು ಕೇಳ್ತಾನೆ, ಓಕೆ ನಾನು ಹೆಂಗೆ ಮಾಡ್ತೀನಿ. ಹೀ ಈಸ್ ಲೈಕ್ ಏನಾರು ಒಂದು ಚೂರು ಏನಾರು ತೊಗೋಬೇಕಂದ್ರೆ, ಸುಶಾ ಹಿಂಗಾಗಿದೆ ಕಣೆ ನಾನು ಇದನ್ನು ತೊಗೊಂಬಿಡ್ಲಾ, ನೀನು ತಗೊಳ್ಳೋ, ನಿನ್ನಿಷ್ಟ, ಇದನ್ನೆಲ್ಲ ನಾನು ಎಲ್ಲದನ್ನು ವ್ಯಾಲಿಡೇಟ್ ಮಾಡಬೇಕು ಅಥವಾ ನನ್ನ ವ್ಯಾಲಿಡೇಷನ್ ಬೇಕು ಅಂತ ಇಲ್ಲ. ಅಂದರೆ ಈಸ್ ಲೈಕ್ ಅ ಸ್ಮಾಲ್ ಕಿಡ್. ಸುಶಾ ಹಿಂಗಾಗಿದೆ ಕಣೆ, ಇದು ತೊಗೊಂಬಿಡ್ಲಾ, ಹಿಂಗೆ ಮಾಡಬೇಕು ಅನಿಸ್ತಾ ಇದೆ, ಏನು ಮಾಡೋದು, ಪ್ರತಿಯೊಂದೂ ನಿಮ್ಮ ಹತ್ರ ಇರೋರು ನಿಮ್ಮನ್ನೆಲ್ಲ ಸುಷ್ಮಿತಾ ಅಂತಾನೆ ಕರೆಯೋದು? ಹೌದು. ಅಂದ್ರೆ ಫಿಲ್ಮ್ ಸರ್ಕಲ್ ಅವರು ಸುಷ್ಮಿತಾ ಅಂತ ಇಲ್ಲ, ಫಿಲ್ಮ್ ಸರ್ಕಲ್ ಅವರೆಲ್ಲ ಖುಷಿ ಅಂತ ಕರೀತಾರೆ. ನನ್ನ ಮನೆಯಲ್ಲಿ ಫ್ಯಾಮಿಲಿ ಅವರೆಲ್ಲ ಸುಷ್ಮಿತಾ. ಖುಷಿ ಅಂತ ಯಾವಾಗ ಚೇಂಜ್ ಆಗಿದೆ ಸಿನಿಮಾಗೆ ಬರಕ? ದಿಯಾ ಮುಂಚೆ. ಯಾರು ಚೇಂಜ್ ಮಾಡಿದ್ದು? ನನ್ನ ಒಂದು ಜಾತ್ರೆ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, ದಿಯಾ ಎಲ್ಲ ಮುಂಚೆ, ಅಂದರೆ ಸೋಡಾ ಬುಡ್ಡಿ ಮುಂಚೆನೆ ಮಾಡಿದ್ದಿದ್ದದು. ಸೊ ಅಲ್ಲಿ ಒಬ್ರು ಚನ್ನು ಸರ್ ಅಂತ ಒಬ್ರು ಡೈರೆಕ್ಟರ್ ಇದ್ರು. ಅವರು ನನಗೆ ತುಂಬ ಅಂದರೆ ಕ್ಲೋಸ್, ಇವಾಗ್ಲೂ ವಿ ಆರ್ ಇನ್ ಟಚ್. ಸೊ ಅವರು ಆರ್ಟ್ ಡೈರೆಕ್ಟರ್ ಆಗೆಲ್ಲ ಕೆಲಸ ಮಾಡ್ತಾಯಿದ್ರು, ಇವಾಗ ಡೈರೆಕ್ಷನ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅವರು ನನಗೆ ಹೇಳಿದ್ರು, ಈಗ ಸುಷ್ಮಿತಾ ಅನ್ನೋದಕ್ಕಿಂತ ಒಂದು ಆಸ್ಟ್ರಾಲಜರ್ ಹತ್ರ ಹೋಗಿದ್ರಂತೆ. ಆವಾಗ ಅವರು ಹೇಳಿದ್ರಂತೆ, ಈ ಥರ ಹುಡುಗಿಗೆ ಬೇರೆ ಹೆಸರು ಚೇಂಜ್ ಮಾಡಿ ಚೆನ್ನಾಗಾಗುತ್ತೆ, ಅವ್ರ ಇದು ಕರಿಯರ್ ಎಲ್ಲ ಚೆನ್ನಾಗಾಗುತ್ತೆ ಅಂತ. ಸೊ ಸೋಡಾ ಬುಡ್ಡಿಯಲ್ಲಿ ಸುಷ್ಮಿತಾ ಅಂತಲೇ ಇದ್ದಿದ್ದು. ದಿಯಾಗೆ ನಾನು ಖುಷಿ ಅಂತ ಕೊಟ್ಟೆ, ಚೆನ್ನಾಗಾಯಿತು. ಅಂದರೆ ದ ಫಿಲ್ಮ್ ವೆಂಟ್ ವೆಲ್. ಬಟ್ ರವಿ ಅಪ್ಪನ ಹೆಸರಾ? ಅಪ್ಪನ ಹೆಸರು. ಸೊ ಆಕ್ಚುಲಿ ಸುಷ್ಮಿತಾ ರವಿ ಇದ್ದಿದ್ದು? ಸುಷ್ಮಿತಾ ರವಿ ಇದ್ದಿದ್ದು, ನಾನು ಖುಷಿ ರವಿ ಅಂತ. ಆ್ಯಂಡ್ ಆ ಸ್ಪೆಲ್ಲಿಂಗ್ ಕೂಡ ಅವರೇ ಕೊಟ್ಟಿದ್ದು. ನಂದು KUSHI ಅಲ್ಲ, KUSHEE. ಸೊ ಅವ್ರ ಹತ್ರ ಕೊಟ್ಟಿದ್ದಕ್ಕೆ ಐ ಸ್ಟಾರ್ಟೆಡ್ ಪ್ರಾಕ್ಟಿಸಿಂಗ್. ಐ ಮೀನ್ ಅದನ್ನ ಯೂಸ್ ಮಾಡೋದಕ್ಕೆ. ಎರಡು ಹೆಸರಿಗೂ ಇವ್ರು ರೆಸಿಪ್ರೊಕೇಟ್? ನನ್ನ ಡಾಕ್ಯುಮೆಂಟ್ಸ್ ನಮ್ಮೆಲ್ಲ ಸುಷ್ಮಿತಾನೆ. ನನಗೆ ಈಗ ಹೇಳ್ತಾರಲ್ಲ, ಆಕ್ಚುಲಿ probably for the first time I'm saying this in front of the camera. Yeah. ನಿಮ್ ಬೇರೆ ಹೆಸರು ಇದೆಯಾ? ಬೇರೆ ಹೆಸರಲ್ಲ, ಫಸ್ಟ್ ನನ್ನ ನಿಜವಾದ ಹೆಸರು ಮಯೂರ್ KR. ಓಕೆ. ಮಯೂರ್ KR is my name. ಓಕೆ. ಸೊ ನಮ್ಮ ತಂದೆ ಹೋದಾಗ I felt like I want to carry his name permanently ಅಂತ. ಸೊ ಮಯೂರ್ ರಾಘವೇಂದ್ರ ಅಂತ ಮಾಡ್ಕೊಂಡೆ. ಸೊ ನಾನು ಯಾವಾಗ ರವಿ ಸರ್ ಜೊತೆ ಕೆಲಸ ಮಾಡ್ತೀನೋ, ರವಿಚಂದ್ರನ್ ಜೊತೆ, ಅವ್ರು ಹೇಳೋರು, ನಿಂಗೆ ಯಾಕೆ ಅರ್ಕಾವತ್ತನ್ನು ಕಟ್ ಮಾಡ್ತಿದ್ದಾರೆ, ಮಯೂರ್ ಅಂತಿದ್ದಾರೆ ಅಂತ. ನಿಮ್ಮ ತಂದೆ ನಿನ್ನ ಮನೇಲಿ ಏನಂತ ಕರೆದು? ನನ್ನ ಮನೇಲಿ ಮಯೂರ ಅಂತಾನೆ ಕರೆಯೋದು, ಎಲ್ಲ ಮಯೂರ. ನಮ್ಮ ತಂದೆ ಹೆಸರಿಟ್ಟಿದ್ದು, ನಮ್ಮ ಅಣ್ಣನ ಹೆಸರು ಹರ್ಷ, ಮಯೂರ. ಸೊ ಇಬ್ರು ರಾಜರ ಹೆಸರಿಟ್ಟಿದ್ದು, ಹರ್ಷವರ್ಧನ್ ಮಯೂರ ವರ್ಮ ಅನ್ನೋ ಥರ ಅಂತ. ಮಯೂರ ಅಂತ ಅಷ್ಟೇ ತಾನೇ ನೀವು ಹೇಳಿದ್ರಿ, ಬನ್ನಿ ಸರ್ ಆಗ ನೆಕ್ಸ್ಟ್ ಡೇ ಹೋದೆ ಫೇಸ್ಬುಕ್ಕಲ್ಲಿ ಮಯೂರ ರಾಘವೇಂದ್ರ ಅಂತ ಚೇಂಜ್ ಮಾಡಿದೆ. ಹಾಗೆ ಆಗೋಯ್ತು, ಮಯೂರ ರಾಘವೇಂದ್ರ. ಸೊ ಈಗಲೂ ಯಾರು ನೋಡಿದ್ರೆ ಮಯೂರ್ ಕೆಲವ್ರು ಅದನ್ನ ಹಿಂಗೆ ಹೇಳ್ತಾರೆ, ಓ ರಾಘವೇಂದ್ರ ಅವ್ರು ಬಂದ್ರು ಅಂತಿರ್ತಾರೆ, ಇಲ್ಲಿ ಲೈಕ್ ನಮ್ಮ ತಂದೆ ಬಂದಂಗೆ ಅಂತ ಇರುತ್ತೆ. ಆಕ್ಟ್ರೆಸ್ಗಳು ಬಂದಾಗ ಮ್ಯಾಂಡೇಟಾಗಿ ರ್ಯಾಪಿಡ್ ಫೈರ್ ರೌಂಡ್ ಮಾಡ್ತೀನಿ, ಇದು ಮಜಕ್ಕೆ ಅಂತಷ್ಟೇ. ಸೊ ಲೈಫಲ್ಲಿ ಫಸ್ಟ್ ಟೈಮ್ ದೊಡ್ಡ ತೆರೆ ಮೇಲೆ, ಅಂದರೆ ಬಿಗ್ ಸ್ಕ್ರೀನ್ ಮೇಲೆ ನಿಮ್ಮನ್ನು ನೋಡ್ಕೊಂಡಾಗ ನಿಮ್ಗೆ ಅನ್ಸಿದ್ದೇನು? ಫಸ್ಟ್ ರಿಯಾಕ್ಷನ್? ಅಬ್ಬಾ, ನನ್ನನ್ನು ನಾನೇ ನೋಡ್ಕೊಳಕ್ಕಾಗ್ತಾ ಇರಲಿಲ್ಲ, ಇನ್ನೂ ಮಾಡಬೇಕಿತ್ತು ನಾನು ಚೆನ್ನಾಗೆ ಅಂತ ಅನಿಸ್ತಾ ಇತ್ತು ಅಷ್ಟೇ. ಓಕೆ, ಡೈರೆಕ್ಟರ್ ಯು ವುಡ್ ಲವ್ ಟು ವರ್ಕ್ ವಿತ್? ಅಶೋಕ್ ಸರ್. ಓ, ಮತ್ತೆ ಅಥವಾ ಬೇಡ, ಅಶೋಕ್ ಬಿಟ್ಟು ಇನ್ಯಾವ ಡೈರೆಕ್ಟರ್ ಯು ವುಡ್ ಲವ್ ಟು ವರ್ಕ್ ವಿತ್? ಐ ಥಿಂಕ್ ಹೇಮಂತ್ ರಾವ್ ಸರ್. ಸಿಕ್ಕಾಪಟ್ಟೆ ನಂಗೆ ಇಷ್ಟ ಅವ್ರ ಕಂಡ್ರೆ. ಅಂದರೆ ನಾನು ಸಪ್ತಸಾಗರ ಆಚೆ ಸೈಡ್ AB ಎರಡೂ ನೋಡಿದ್ನಲ್ಲ, ದ ವೇ ಹಿ ಪೋರ್ಟ್ರೇಸ್ ದ ಆ್ಯಕ್ಟರ್ಸ್, ಲೈಕ್ ನಾನು ಕೇಳ್ಪಟ್ಟಿದ್ದೀನಿ ಕೂಡ, ದ ವೇ ಹಿ ಟ್ರೈನ್ಸ್ ದ ಆ್ಯಕ್ಟರ್ಸ್, ಮತ್ತು ಎಷ್ಟು ಚೆನ್ನಾಗಿ ಅವ್ರ ಆರ್ಟಿಸ್ಟ್ನ ಕಂಫರ್ಟ್ ಲೆವೆಲಲ್ಲಿ ಕೂಡಿಸ್ತಾರೆ. ಆರ್ಟಿಸ್ಟ್ ಹಂಗಿದ್ರೆ ಹೆಂಗೆ ಬೇಕಾದರೂ ಪರ್ಫಾರ್ಮ್ ಮಾಡ್ಬೋದು. ಇದು ಉತ್ತರ ನನಗೆ ಗೊತ್ತಿದೆ. ಏನು? ಒನ್ ರೋಲ್ ದಟ್ ಚೇಂಜ್ಡ್ ಯುವರ್ ಲೈಫ್. ಅದೇ ಅಷ್ಟೇ, ಅದು ಹೇಳೋದೇ ಬೇಡ. ಆಲ್ವೇಸ್ ದಿಯಾ. ಥಿಯೇಟ್ರು, ಸಿನಿಮಾ ಯಾವ್ದು ಜಾಸ್ತಿ ಎಕ್ಸೈಟ್ಮೆಂಟ್ ಕೊಡುತ್ತೆ? ಸಿನಿಮಾ. ಹೌದಾ? ಥಿಯೇಟ್ರು ಇದೆ, ಬಟ್ ದೆನ್ ಸಿನಿಮಾ ಮೋರ್. ಬಿಡಿ ರಂಗ ಏನೋ ಬಿಸಾಕ್ಬಿಟ್ರು. ಬಿಡಿ ರಂಗಯ್ಯ ದುಡ್ಡು ಕೊಡ್ತಾ ಇರ್ಲಿಲ್ಲ, ಅದು 2,000 ರೂಪಾಯಿ ಕೊಟ್ರೆ ಏನ್ ಮಾಡ್ತೀರಾ? ತಗೊಂತೀನಿ. ಕೀರ್ತಿ ಚೇಂಜ್ ಆಗಿದ್ದಾರೆ ಗುರು. ಬಿಗ್ಗೆಸ್ಟ್ ಕ್ರಿಟಿಕ್ ನಿಮ್ಮ ಮನೇಲಿ? ನನ್ನ ಹಸ್ಬೆಂಡ್.
ಹೌದಾ? ವೆರಿ ಮಚ್. ನನಗೆ ಇನ್ನೊಂದು ಸ್ವಲ್ಪ ಏನೋ ಇದು ಮಾಡಬೇಕಾಯ್ತು. ನೀನು ಅದು ಏನೋ ಒಂದು ಇದು ನಾನು ಹೇಳಲ್ಲ ಅದೇನು ಮಾಡ್ತೀನಿ ನಾನು ಅಂತ, ಅದು ಮಾಡ್ತೀಯಾ ನೀನು, ಅದನ್ನು ಮಾಡಬಾರ್ದು ಸ್ಕ್ರೀನ್ ಮೇಲೆ ಅಂತ ಹೇಳ್ತಾರೆ. ಯಾವ್ದು ಕಷ್ಟ, ಎಮೋಷನಲ್ ಸೀನ್ಸ್ ಅಥವಾ ಡಾನ್ಸ್ ಸೀಕ್ವೆನ್ಸಸ್? ಡಾನ್ಸ್ ಸೀಕ್ವೆನ್ಸ್. ಹೌದಾ? ಐ ಆಮ್ ರಿಯಲಿ ಗುಡ್ ಅಟ್ ಕ್ರೈಯಿಂಗ್. ನನಗೆ ಈಗಲೂ ಅಳು ಅಂದ್ರೆ ಅಳ್ತೀನಿ, ಕಣ್ಣಲ್ಲಿ ನೀರು ಬರುತ್ತೆ. ಐ ಆಮ್ ಲೈಕ್ ಅ ಪ್ರೋ ಇನ್ ಕ್ರೈಯಿಂಗ್. ನನಗೆ ಯಾವುದೇ ಸಿನಿಮಾದಲ್ಲಿ ನನಗೆ ಒಂದು ಎಮೋಷನಲ್ ಸೀನ್, ಡಾನ್ಸಿಂಗು ನನಗೆ ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ, ಬಟ್ ನಮ್ಮ ಪ್ರೋ ಇನ್ ಕ್ರೈಯಿಂಗ್. ನನಗೆ ಏನಾರ ಅಳೋ ಸೀನ್ ಕೊಟ್ಬಿಟ್ರೆ ಅಂತೂ ಚಿಂದಿ ಚಿತ್ರಾನ್ನ ಮಾಡ್ಬಿಡ್ತೀನಿ ಅದನ್ನ. ಅತಿ ಹೆಚ್ಚು ಕಷ್ಟಪಟ್ಟಿದ್ದು ಯಾವ ಸಿನಿಮಾ ಸೆಟ್ಟಲ್ಲಿ, ಅತಿ ಹೆಚ್ಚು ಮಜಾ ಮಾಡಿದ್ದು ಯಾವ ಸಿನಿಮಾ ಸೆಟ್ಟಲ್ಲಿ? ನಾನು ಎಲ್ಲ ಸಿನಿಮಾ ಸೆಟ್ಟಲ್ಲೂ ಕಷ್ಟಪಡ್ತೀನಿ. ಏನೇ ಇದ್ರೂ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಹೆಂಗೆ ಅವ್ರಿಗೆ ಕನ್ವೀನಿಯೆಂಟ್ ಆಗಿರುತ್ತೋ ಆ ಥರ ಮಾಡ್ತೀನಿ. ಅತಿ ಮಜಾ ಮಾಡಿದ ಸೆಟ್ ಅಂದರೆ ಇವಾಗ ನಾನು ಒಂದು ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಅದನ್ನ ಟೈಟಲ್ ರಿವೀಲ್ ಆಗಿಲ್ಲ. ಸೊ ಇನ್ನೇನು ಆಗಸ್ಟಲ್ಲಿ ರಿಲೀಸ್ ಕೂಡ ಆಗುತ್ತೆ, ಆಗಸ್ಟ್ ಸೆಪ್ಟೆಂಬರಲ್ಲಿ. ಆ ಸಿನಿಮಾ ಸೆಟ್ಟಲ್ಲಿ ಮಾತ್ರ ಒಂಥರ ಟ್ರಿಪ್ಪಿಗೆ ಹೋದಂಗೆ ಇತ್ತು ನನಗೆ. ಯಾ ವೆರಿ ನೈಸ್. ನಾನು ಹರ್ಷಿಲ್ ಕೌಶಿಕ್ ಇಬ್ರು ಮಾಡಿರೋದು, ಇಬ್ಬರೇ ಇರೋದು ಆ ಸಿನಿಮಾದಲ್ಲಿ. ಸೊ ಇಬ್ಬರನ್ನ ಇಟ್ಕೊಂಡೆ ಒಂದು ಬೇಬಿ ಮೂನ್ ಕಾನ್ಸೆಪ್ಟ್ ಥರ, ಅಂದರೆ ಕಪಲ್ ಪ್ರೆಗ್ನೆಂಟ್ ಆದಾಗ ಹೆಂಗೆ ಒಂದು ಜಾಗಕ್ಕೆ ಹೋಗ್ತಾರೆ, ಅಲ್ಲಿ ಏನೇನು ಮಾಡ್ತಾರೆ ಅಂತ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ಪಿಕ್ನಿಕ್ಗೆ ಹೋದಂಗೆ ಹೋಗಿ ಒಂದು 10 ದಿನದಲ್ಲಿ ಶೂಟಿಂಗ್ ಮುಗಿಸ್ಕೊಂಡು, ಹಾಡು ಮೊನ್ನೆ ತಾನೇ ಹಾಡೊಂದು ಶೂಟಿಂಗ್ ಮುಗೀತು, ಆ ಹಾಡಲ್ಲೂ ಅಷ್ಟೇ ಮಜಾ ಮಾಡಿಕೊಂಡು ಬಂದಿದ್ದೀವಿ. ಫ್ಯಾಂಟಾಬ್ಲೆಸ್. ಈ ಒಂದು ಸಿನಿಮಾ ನಿಮ್ಗೆ ಆಸೆ ಇತ್ತು ಅಂದ್ರೆ ಸ್ವಲ್ಪ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕಾಗಿತ್ತು, ಆ ಥರದಿಂದ ಯಾವುದು ಬಂದಿಲ್ಲ. ಮೇ ಬಿ ಇನ್ನು ಈ ವರ್ಷದಲ್ಲಿ ಬರೋ ಸಿನಿಮಾದಲ್ಲಿ ಹಂಗೆ ಹೇಳ್ತೀನಿ ಅದರಲ್ಲಿ. ರೆಡ್ ಕಾರ್ಪೆಟ್ ಮೇಲೆ ನಡೆಯೋದು ಇಷ್ಟನಾ ಅಥವಾ ಕಂಫರ್ಟಬಲ್ ಪೈಜಾಮಾಸ್ ಅಲ್ಲಿ ಇರೋದು ತುಂಬಾ ಇಷ್ಟನಾ? ಪೈಜಾಮಾ, ಆಲ್ವೇಸ್ ವಿತ್ ಪೈಜಾಮಾಸ್. ಅಂದರೆ ಕಂಫಿ ಡ್ರೆಸ್ ಇಸ್ ದ ಪರ್ಫೆಕ್ಟ್ ಒನ್ ಫಾರ್ ಮೀ. ನಮ್ಮಮ್ಮ ಅದನ್ನೇ ಹೇಳ್ತಾ ಇರ್ತಾರೆ, ಏನು ಮನೇಲಿದ್ರೆ ಒಳ್ಳೆ ಕೆಲ್ಸದೋಳ ಥರ ಕೂತಿರ್ತೀಯ, ಕೆಲ್ಸದೋಳ ಥರ ಇರ್ತೀಯ ನೀನು, ಆಚೆ ಆಮೇಲೆ ನಾಟ್ ಲೈಕ್ ಏನು ಇದನ್ನ ಮಾಡ್ತಾ ಇಲ್ಲ ಅವ್ರಿಗೆ. ಬಂದ ಏನು ಹೀರೋಯಿನ್ ಥರಾನ ಇದೆಯಾ, ಏನೂ ಇರಲ್ಲ, ಏನು ಕೆಲವು ಮುಖನೂ ತೊಳೆಯಲ್ಲ ಒಂದೊಂದ್ಸತಿ, ಹಾಗೆ ಕೂರ್ತಿರ್ತೀಯ ಅಂತ. ನಾನು ಕಂಫರ್ಟಬಲ್ ಲೈಕ್ ದಿಸ್ ಅಮ್ಮ, ಯಾವಾಗಲೂ ರೆಡಿ ಮಾಡ್ಕೊಂಡು ಸಾಕಾಗೋಗಿರುತ್ತೆ. Your favorite go-to outfit if you are not shooting? A shorts and a loose t-shirt. Makeup in 10 minutes andre what are the 3 things to you grab, or like 3 things to grab? Moisturizer, sunscreen and then the tint. ಅಷ್ಟೇ ಬರ್ಕಳಿ ಅಷ್ಟೇ. ಈ ಒಂದು ಆಕ್ಸೆಸರಿ ಇಲ್ದಿರಾ ಮನೆ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ಫೋನ್ ಇಲ್ಲದೆ ನಾನು ಹೋಗಲ್ಲ, ಯಾಕಂದ್ರೆ ನಾನು ವಾಲೆಟ್ನು ಕ್ಯಾರಿ ಮಾಡಲ್ಲ, ವಾಲೆಟೇ ಇಲ್ಲ, ಫೋನ್ನೇ ಸಾಕು ನನಗೆ. ಫ್ಯಾಷನ್ ಟ್ರೆಂಡ್ ಯು ಕಾಂಟ್ ಸ್ಟ್ಯಾಂಡ್ ಆರ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್? ಮೇ ಬಿ ವೆರಿ ಗ್ಲಾಮರಸ್ ದೀಸ್ ಬಾಡಿ ಕಾನ್ಸ್ ಅಂತ ಹೇಳ್ತಾರಲ್ಲ, ಅದು ಅರ್ಥ ಆಗಲ್ಲ ನಂಗೆ, ನಿಜ ಅರ್ಥನೇ ಆಗಲ್ಲ ಅದು ಒಂದೊಂದ್ಸತಿ. ಇವ್ರಿಗೆ ಅದನ್ನು ಹೇಳಕ್ಕಾಗಲ್ಲ, ತುಂಬಾ ಸ್ಕಿನ್ನಿ ಇರ್ತಾರಲ್ಲ ಹೇಳಕ್ಕಾಗಲ್ಲ ಅಲ್ವಾ? ಅದಕ್ಕೆ ಬರ್ತೀನಿ, ಇನ್ನೊಂದಿದೆ, ಅದು ಪ್ರಶ್ನೆ ಕೇಳ್ಬೇಕು ಲಾಸ್ಟಲ್ಲಿ. ಮಾರ್ನಿಂಗ್ ಪರ್ಸನಾ ಅಥವಾ ರಾತ್ರಿ ಗೂಬೆನಾ? ಐ ಥಿಂಕ್ ರಾತ್ರಿ ಗೂಬೆ. ಹೌದಾ? ಐ ಕಾಂಟ್. ಮಾರ್ನಿಂಗ್ ಸಿಕ್ಕಾಪಡೆ ಕಷ್ಟ, ಶೂಟ್ಸ್ ಇದ್ರೂ ರಾತ್ರಿ ನಾನು ಫುಲ್ಲು ನಿದ್ರೆ ಮಾಡಬೇಕು, ನಾಳೆ ಬೆಳಗ್ಗೆ ಶೂಟ್ ಇದೆ ಅಂತ ನಿದ್ರೆ ಮಾಡಿದ್ರು ನಿದ್ರೆ ಬರಲ್ಲ. somehow I'll get into, One thing people always misunderstood about you? ಅಂದರೆ ನಾನು ಜಾಸ್ತಿ ಮಾತಾಡಲ್ಲ. ಅಂದರೆ ನಾನು ಏನು ಹೇಳಬೇಕು ಅಂತ ಹೋಗ್ತೀನಿ ಅದನ್ನು ನಾನು ಹಿಂಗೆ ಹೇಳಲ್ಲ, ಹಿಂಗೆಂಗೋ ಹೇಳಿರ್ತೀನಿ. ಕೊಂಕಣ ಸುತ್ತ ಬೈಲಾರ ಬಂದಂಗೆ. ಸೊ ನಾನು ಅದನ್ನು ಹೇಳೋಷ್ಟ್ರಲ್ಲಿ ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಇಟ್ಸ್ ಓಕೆ. ವಾಟ್ಸ್ ಯುವರ್ ಗಿಲ್ಟಿ ಪ್ಲೆಷರ್? Guilty pleasure is having ice cream. Yeah. ಹೌದಾ? ಅಂದ್ರೆ ಜಂಕ್ನ ತಿನ್ನೋದೇ ಇಸ್ ಮೈ ಗಿಲ್ಟಿ ಪ್ಲೆಷರ್. ಆಕ್ಚುಲಿ ನಂದು ಅದೇ ವಿಯರ್ಡ್ ಹ್ಯಾಬಿಟ್, ಓನ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ ಮಾತ್ರ ಗೊತ್ತಿರೋದು ಇದುವರೆಗೂ. ನಾನು ಸಿಕ್ಕಾಪಟ್ಟೆ ಯಾನ್ ಮಾಡ್ತೀನಿ, ಆಯ್ತಾ? ಹಾಕಳಿಸ್ತೀರಾ? ಸಿಕ್ಕಾಪಟ್ಟೆ ಹಾಕಳಿಸ್ತೀನಿ. ಅಂದರೆ ನಾನು ಎಷ್ಟೋ ಕೆಲವು ಇಂಟರ್ವ್ಯೂಸಲ್ಲೆಲ್ಲ, ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂ
ಅಂತ ಇದ್ದೀನಿ ಮಾತಾಡ್ಬೇಕಾದ್ರೆ. ಆ್ಯಂಡ್ ಲಕ್ಕಿಲಿ ಇವತ್ತೇನೋ ಅದು ಹಾಕ್ಲಿಸ್ಲಿಲ್ಲ ನಾನು, ಅದೇನಕ್ಕಂತ ಮೇ ಬಿ ಬೇಸಿಕ್ಲಿ ಎದುರುಗಡೆ ಹೇಗಿರ ಓಕೆ ಬೇಸ್ಡ್ ಆನ್ ದಟ್ ಅದು ಬರುತ್ತದೆ, ನಿದ್ದೆ ಮಾಡಿಸ್ದೇ ಇದ್ರೆ ಅಂತ. ಇಲ್ಲ ಆ್ಯಕ್ಚುಲಿ ಹಂಗೇನಿಲ್ಲ, ನಾನು ಕೆಲವು ನರೇಷನ್ ಸ್ಕ್ರಿಪ್ಟ್ಸ್ ಕೇಳಬೇಕಾದ್ರೂ ಅಷ್ಟೇ ಅಂತ ಫುಲ್ ಕಂಟ್ರೋಲ್ ಮಾಡ್ಕೋತಾ ಇರ್ತೀನಿ. ಅವರು ಮೇಡಮ್ ಬೋರ್ ಆಗ್ತಾ ಇದೆಯಾ, ನಿಜ ಆ್ಯಕ್ಚುಲಿ ಬೋರ್ ಆಗ್ತಾ ಇರಲ್ಲ ನಂಗೆ, ಅದು ಒಂಥರ ಹ್ಯಾಬಿಟ್ಟು. ನಾನು ಹಾಡಾಡ್ಬೇಕಾದ್ರೂ ಅಷ್ಟೇ, ನಮ್ಮ ಅಮ್ಮನ ಮುಂದೆ ಮತ್ತು ನನ್ನ ಫ್ರೆಂಡ್ಸ್ ಮುಂದೆ ಹಾಡಾಡ್ಬೇಕಾದ್ರೆ ಅಂತ ಹೇಳ್ತೀನಿ, ಏಯ್ ನಿನ್ನ ಹಾಕ್ಲಿಸೋದು ಬಿಡೆ ಫಸ್ಟು ಅಂತ ಹೇಳ್ತಾರೆ. ದಟ್ ಈಸ್ ದ ವಿಯರ್ಡ್ ಹ್ಯಾಬಿಟ್ ಐ ಹ್ಯಾವ್. ಲಾಸ್ಟ್ ಸಾಂಗ್ ಆನ್ ಯುವರ್ ಪ್ಲೇ ಲಿಸ್ಟ್? ಲಾಸ್ಟ್ ಸಾಂಗ್ ಇದು ಕಡಲೆನು ಕಾಲೋಡುತ್ತಿರೋ ಕಡಲೆ. ನೋ ವಂಡರ್ ಸಪ್ತಸಾಗರ ಹೇಮಂತ್. ಒಂದು ಕನ್ನಡದ ಅಡುಗೆ, ಕನ್ನಡ ಡಿಶ್ ಯು ಕ್ಯಾನ್ ಈಟ್ ಫಾರ್ ಎವರ್. ಮಟನ್ ಸಾರು. ಹೌದಾ? ಚಿಕನ್ ಫ್ರೈ. ಓಹೋ, ಅದು ನಿಮ್ದೊಂದು ವಿಡಿಯೋ ಬೇರೆ ತುಂಬಾ ವೈರಲ್ ಆಗಿತ್ತು, ನೀವು ಚಿಕನ್ ಅನ್ನ ತಿಂತಾ ಇರೋದು ಅಂತ. ಅದೇ ಎಲ್ಲಿ ಹೋಗುತ್ತೆ ಗುರು ತಿನ್ನೋದು ಇವ್ರಿಗೆ ಅಂತ ಕೇಳ್ತಾರೆ ಅಂತ ಹೇಳ್ತಾರಲ್ಲ, ಮೇ ಬಿ ನಾನು ಲಕ್ಕಿ ಮೆಟಬಾಲಿಸಮ್ ರೇಟಲ್ಲೂ, ಐ ಮೀನ್ ಮೆಟಬಾಲಿಸಮ್ ಇದ್ರಲ್ಲೂ ನಾನು ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೋತಾ ಇದ್ದೀನಿ, ಅರ್ಥ ಮಾಡ್ಕೋತಾ ಇದೆ ನನ್ನನ್ನ. ಪುಣ್ಯ ಮಾಡಿರ್ಬೇಕು. ಅದೇ ನಾವು ಹೇಳಿದ್ವಲ್ಲ, ನಾನು ಒಂದು ಪ್ಲೇಟ್ ಇಡ್ಲಿ ಒಂದು ದೋಸೆ ತಿಂದ್ರೆ ನೆಕ್ಸ್ಟ್ 2 kg ದಪ್ಪ ಇರ್ತೀನಿ. ಪುಣ್ಯ ಮಾಡಿರ್ಬೇಕು ಇವೆಲ್ಲ. ಫಿಲ್ಟರ್ ಕಾಫಿನ ಗ್ರೀನ್ ಟೀನಾ? ಎರಡೂ ಅಲ್ಲ, ಎರಡೂ ಇಲ್ಲ, ಬಿಸಿನೀರು. ಓ, ಫಸ್ಟ್ ಸೆಲೆಬ್ರಿಟಿ ಕ್ರಶ್? ಯಶ್ ಸರ್. ಓ ಹೌದಾ? ಆಲ್ವೇಸ್ ರಾಕಿಂಗ್ ಸ್ಟಾರ್. ಎಸ್, ರಾಕಿಂಗ್ ಸ್ಟಾರ್. ಆಕ್ಟ್ರೆಸ್ ಆಗಿರ್ಲಿಲ್ಲ ಅಂದ್ರೆ ವಾಟ್ ವುಡ್ ಯು ಬಿ? ಆರ್ಮಿ ಆಫೀಸರ್. ಹಾ ಕರೆಕ್ಟ್. ನನಗೆ NCC ಇಂದನೂ ಅದಿತ್ತು ಮೈಂಡಲ್ಲಿ. ತುಂಬ ಆ್ಯಕ್ಟಿಂಗ್ ಅಂತ ಬಂದ್ಬಿಟ್ಟೆ. ಆರ್ಮಿ ಆಫೀಸರ್ ಬದಲು ಆ್ಯಕ್ಟರ್ ಆಗಿದ್ದೀನಿ. ಅಕಸ್ಮಾತ್ ನಿಮ್ಮ ಜೀವನ ಬಗ್ಗೆ ಒಂದು ಬಯೋಪಿಕ್ ಮಾಡಿದ್ರೆ ಏನು ಹೆಸರಿಡ್ಬೋದು? ಈ ಥರ ವಿಯರ್ಡ್ ಥಾಟ್ಸ್ಗಳು ಯೋಚನೆ ಮಾಡಿದ್ದೀರಾ? ಈ ಥರ ಆ್ಯಕ್ಚುಲಿ ನಿಜವಾಗ್ಲೂ ಯೋಚನೆ ಮಾಡಿಲ್ಲ. ಏನೋ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಮಯೂರ ಅವರೇ, ನೀವೇ ಹೇಳ್ಬಿಡಿ ಏನಾರ. ಇಷ್ಟು ಒಂದೂವರೆ ಅವರ್ ಮಾತಾಡಿದ್ದೀವಿ, ಏನು ಹೇಳ್ಬೋದು? ಇದು ನಿಮ್ಮ ರ್ಯಾಪಿಡ್ ಶೋನಾ, ನನ್ನ ರ್ಯಾಪಿಡ್ ಶೋ? ಅಲ್ಲ, ಅದೇ ಈಗ ನನಗೆ ಬಂತಲ್ಲ. ಓಕೆ, ಒಂದು ಇದನ್ನ ಹೇಳ್ಬೋದು ಅನ್ಸುತ್ತೆ. ಏನೋ 2,000 ರೂಪಾಯಿ ನೋಟನ್ನು ಲೈಫಲ್ಲಿ ಬ್ಯಾನ್ ಮಾಡಲ್ಲ ಅಂತ. ಅಯ್ಯೋ ರಾಮ, ಕೀರ್ತಿ ಏನಿದು? ಓಕೆ, ಇಫ್ ಯು ಹ್ಯಾಡ್ ಎ ಸೂಪರ್ ಪವರ್ ವಾಟ್ ವುಡ್ ಇಟ್ ಬಿ? ಸೂಪರ್ ಪವರ್ ಇದ್ರೆ ಮೇ ಬಿ ಒಳ್ಳೆ ಸಿನಿಮಾ ಸೆಟ್ಗೆ ಹೋಗ್ಬಿಟ್ಟು ಒಳ್ಳೆ ಸ್ಟಾರ್ಸ್ ಜೊತೆ ಮಾಡ್ತೀನಿ. ನೋ ವಂಡರ್, ಕರೆಕ್ಟ್ ಆಗಿದೆ. ಓಕೆ, ಒನ್ ಕ್ವೆಶ್ಚನ್ ಯು ವಿಶ್ ಇಂಟರ್ವ್ಯೂಯರ್ಸ್ ನಿಮ್ಮನ್ನ ಕೇಳೋದನ್ನ ನಿಲ್ಲಿಸ್ಬೇಕು. ಸದ್ಯ ನನಗೇನಾದ್ರು ಇವತ್ತು ಗೊತ್ತಾಗುತ್ತೆ ಏನು ಹೇಳಿದೀರ ಅಂತ. ಹೇಳಿ ಕೇಳಿಸ್ಕೊಳ್ಳೋಣ. ಇಂಟರ್ವ್ಯೂಯರ್ಸು ಆ್ಯಕ್ಚುಲಿ ಇದನ್ನ ನಿಲ್ಲಿಸ್ಬೇಕು. ನೀವು ಮದುವೆ ಆದ್ರೂ ಮಗು ಆದ್ರೂ ಹೆಂಗೆ ಕರಿಯರಲ್ಲಿ ಇಷ್ಟು ಚೆನ್ನಾಗಿ ಆಗ್ತಾ ಇದ್ದೀರಾ, ಹೆಂಗೆ ಆಗ್ತಾ ಇದೆ, ನನಗೂ ಬಂತು. ಆಯ್ತು, ತಗಂತೀನಿ, ಹೆಂಗಿದ್ದೀರಾ? ನಾನು ತಗಂತೀನಿ, ನಾನು ತಗೊಂಡೆ, ಕೇಳ್ಬಿಟ್ಟಿದ್ದೀವಿ ಇವತ್ತು, ತುಂಬಾ ಅದ್ರ ಬಗ್ಗೆನೇ ಮಾತಾಡಿದೀವಿ. ಓಕೆ, an actor who has praised way too much. an actor ನನಗೆ ಹೇಳ್ತಾ ಇದ್ದೀರಾ ಅಥವಾ? ಇದು ಸ್ವಲ್ಪ ಕಾಂಟ್ರವರ್ಸಿ. ಬೇಡ ಮಯೂರ ಅವರೇ, ನನಗೆ ವೇ ಟು ಮಚ್ ಪ್ರೇಸ್ ಆಗಿರೋದಾ ಅಥವಾ ಎಲ್ಲ ಬೇರೆ ಇನ್ ಜನರಲ್? ಈ ಆಕ್ಟರ್ ಅಂದ್ರೆ ತುಂಬಾ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಇವ್ರನ್ನ ಅನ್ಸುತ್ತೆ. ಐ ಡೋಂಟ್ ನೋ. ಇಲ್ಲಿವರೆಗೂ ಚೆನ್ನಾಗಿರೋ ಪ್ರಶ್ನೆ ಎಲ್ಲ ಕೇಳಿದ್ಮೇಲೆ ಅದಕ್ಕೋಸ್ಕರ ಮಧ್ಯದಲ್ಲಿ ನೋಡಿ ಮೇ ಬಿ ಖುಷಿ ರವಿ. ಓ, ಅದನ್ನ ಕೇಳಬೇಕು ನೆಕ್ಸ್ಟ್. ಅ ಫಿಲಮ್ ಯು ರಿಗ್ರೆಟ್ ಡೂಯಿಂಗ್? ಅಯ್ಯೋ ಬರ್ತಾ ಇದೆ, ಬಾಂಬ್ ತರ ಬರ್ತಾ ಇದೆ. ಒಂದು ಸಿನಿಮಾ ಮಾಡಿದ್ದೆ, ಅದು ಆ್ಯಕ್ಚುಲಿ ನನ್ನ ಸೋಡಾ ಬುಡ್ಡಿ ಮುಂಚೆ ಮಾಡಿದ್ದು. ಸ್ಮಾರ್ಟ್, ಕಲ್ತಿದ್ದಾರೆ. ಆ ಸಿನಿಮಾ ಸಿಕ್ಕಾಪಟ್ಟೆ ರಿಗ್ರೆಟ್ ಮಾಡಿದೆ. ಯಾಕಂದರೆ ನಾನು ಹೀರೋಯಿನ್ ಆಗಿ ಹೋಗಿದ್ದು, ಅಲ್ಲಿ ನೋಡಿದ್ರೆ ಒಂದು 10 ಹೀರೋಯಿನ್ಸ್ ಇದ್ರು ಅದರಲ್ಲೇ. ಸೊ ಒಂದೊಂದು ಸೀನಿಗೂ ಒಬ್ಬೊಬ್ಬರು ಹುಡುಗಿರು ಬರ್ತಾಯಿದ್ರು. ಸೊ ಐ ಥಿಂಕ್ ನನಗೆ ಅಷ್ಟು ಮೆಚುರಿಟಿನೂ ಇರಲಿಲ್ಲ ಅವಾಗ ಚೂಸ್ ಮಾಡೋದಕ್ಕೆ. ಮೇ ಬಿ ದಟ್ ಫಿಲ್ಮ್. ಮದುವೆ ಆಗಿರೋದ್ರಿಂದ ಈ ಕಾಸ್ಟಿಂಗ್ ಕೌಚೋ ಅಥವಾ ಮೀಟು ಈ ಥರ ಇರಲ್ಲ ಅನ್ಸುತ್ತಲ್ವಾ? ನನಗದು ಮದುವೆ ಮುಂಚೆನೂ ಅದು ಎಕ್ಸ್ಪೀರಿಯನ್ಸ್ ಆಗೇ ಇಲ್ಲ.
If a director flirts with you on set, how do you shut it down? ಅಯ್ಯೋ ಐ ಡೋಂಟ್ ನೋ, ಇಗ್ನೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಅಂದರೆ ಮೆಸೇಜಸ್ ಅಥವಾ ಕಾಲ್ಸ್ ಅಥವಾ ಅಲ್ಲಿ ಡೈರೆಕ್ಟ್ ಏನೇ ಇದ್ರೂ ಸರ್ ಅಷ್ಟೇನಾ ಸರ್ ಓಕೆ ಸರ್ ನಾನು ಹೋಗ್ಬಿಟ್ಟು ಬರ್ತೀನಿ ಸರ್, ಈ ಥರ ಏನಾರ ಡೈವರ್ಟ್ ಮಾಡ್ತೀನಿ. ಲಾಸ್ಟ್ ಮಿನಿಟಲ್ಲಿ ಎಕ್ಸ್ಪ್ಲನೇಷನ್ ಕೊಡದಿರ ಚೇಂಜ್ ಮಾಡಿದ್ದು ಉಂಟಾ ನಿಮ್ಮನ್ನ ಯಾವ್ದಾರ ಸಿನಿಮಾದಲ್ಲಿ? ಎಸ್. ಓಹ್, ಐ ಡೋಂಟ್ ವಾಂಟ್ ಟು ನೇಮ್ ದ ಫಿಲ್ಮ್. ಇಟ್ಸ್ ಅ ಬಿಗ್ ಫಿಲ್ಮ್. ಹೌದಾ? ಯಾ, ನಂಗೆ ಸಿಕ್ಕಾಬಳೆ ಬೇಜಾರಾಯಿತು, ಬಟ್ ದೆನ್ ದಟ್ಸ್ ಓಕೆ. ಹ್ಯಾವ್ ಯು ಎವರ್ ಫೇಕ್ಡ್ ಪ್ರೈಸ್ ಫಾರ್ ಸಮ್ವನ್ಸ್ ಪರ್ಫಾರ್ಮೆನ್ಸ್? ಅಂದರೆ ಪ್ರೀಮಿಯರ್ ಶೋಲಿ ನೀವು ಮಾತಾಡೋದಿಲ್ಲ ನಿಜಾನ ಸುಳ್ಳ? ಕೆಲವು ಟೈಮ್ ಸುಳ್ಳೆ ಶುಗರ್ ಕೋಟ್ ಮಾಡಿರ್ತೀನಿ. ಅದಕ್ಕೆ ನಾನು ಇವಾಗ ಈ ನಡುವೆ ಪ್ರೀಮಿಯರ್ ಶೋಗಳಿಗೆ ಹೋಗ್ತಾ ಇಲ್ಲ. ಅಂದರೆ ಇಟ್ಸ್ ರಿಯಲಿ ಡಿಫಿಕಲ್ಟ್. ಒಳ್ಳೆ ಸಿನಿಮಾನ ಹೊಗಳೋಕ್ಕೆ ವರ್ಡ್ಸ್ ಬಂದ್ಬಿಡುತ್ತೆ. ಒಂದು ನಾರ್ಮಲ್ ಸಿನಿಮಾನ ಐ ಮೀನ್ ಚೆನ್ನಾಗಿ ಮಾಡ್ದಿಲ್ದಿರೋ ಸಿನಿಮಾನ ಹೊಗಳೋದು ಸಿಕ್ಕಾಪಟ್ಟೆ ಕಷ್ಟ. ನಿಜ. A rumor about you which was actually true. A rumor about me which is actually true? I don't know. Huh. Come on. ಇವರು ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರಂತೆ, ಸಿಕ್ಕಾಪಟ್ಟೆ ರೆನ್ಯುಮರೇಷನ್ ಎಲ್ಲ, ಈ ರೆನ್ಯುಮರೇಷನ್ ಇಷ್ಟೇ ಬೇಕು, ಈ ಥರನೇ ಕೊಡಬೇಕು ಅಂತ ಹೇಳ್ತಾರೆ. ಕೇಳಿದ್ದೀನಿ, ಅದು ನಿಜ. ನಿಮಗೆ ಅಂಥ ಒಳ್ಳೆ ಪರ್ಫಾರ್ಮೆನ್ಸ್ ಬೇಕಂದ್ರೆ ಯು ಹ್ಯಾವ್ ಟು ಪೇ. ಬರ್ಕೊಳ್ರ. ವಾಟ್ ಇಸ್ ದ ಮೀನೆಸ್ಟ್ ಥಿಂಗ್ ಯು ಹ್ಯಾವ್ ರೆಡ್ ಅಬೌಟ್ ಯುವರ್ ಸೆಲ್ಫ್ ಆನ್ಲೈನ್? ಅಂದರೆ ನಿಮ್ಮ ಬಗ್ಗೆ ಆನ್ಲೈನಲ್ಲಿ ತುಂಬ ಮೀನ್ ಥಿಂಗ್ ಓದಿರೋಂಥದ್ದು. ಆನ್ಲೈನ್ ಇನ್ ದ ಸೆನ್ಸ್ ರಿವ್ಯೂಸ್ ಅಲ್ಲ, ಅಥವಾ ಇನ್ ಜನರಲ್ ಕಮೆಂಟ್ಸ್? ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೋಷಿಯಲ್ ಮೀಡಿಯಾ. ಪಾಪ ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ಸ್, ಒಳ್ಳೊಳ್ಳೆ ರಿವ್ಯೂಸ್ ಆಗ್ತಾ ಇದಾರೆ. ಆತರ ಮೀನೆಸ್ಟ್ ಥಿಂಗ್ ನೋಡೇ ಇಲ್ಲ ಮಯೂರ್ ಅವರೇ. ಖುಷಿ ಹೆಸರು ನಿಜವಾಗ್ಲೂ ಐ ಆಮ್ ನಾಟ್ ಲೈಕ್, ನಾನು ಎಕ್ಸಾಜರೇಟ್ ಮಾಡ್ತಾ ಇಲ್ಲ ಇದನ್ನ. ನಾನು ಯಾವ್ದಾರ ಪೋಸ್ಟ್ ಹಾಕಿದ್ರು ಒಳ್ಳೆ ಕಮೆಂಟ್ಸೇ ಬರುತ್ತೆ. ನನ್ಗದು ಅಭ್ಯಾಸನೇ ಆಗಿಲ್ಲ ಆ ಮೀನೆಸ್ಟ್ ಥಿಂಗ್ನ ತಗೊಳ್ಳೋದಕ್ಕೆ, ಅದು ಬಂದಿಲ್ಲ. ಡು ಯು ಬಿಲೀವ್ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಅಫೆಕ್ಟ್ ಕಾಸ್ಟಿಂಗ್ ಟುಡೇ? ನೋ. ಈಗ ಎಷ್ಟೋ ಸೆಲೆಬ್ರಿಟೀಸ್ ಅಥವಾ ಎಷ್ಟೋ ಇವ್ರ ಸೆಲೆಬ್ರಿಟೀಸ್ ಇದರಲ್ಲಿ ಮಿಲಿಯನ್ಸ್ ಟುಗೆದರ್ ಫಾಲೋವರ್ಸ್ ಇದ್ದಾರೆ, ಬಟ್ ಇಟ್ ಡಸಂಟ್ ಮೀನ್ ದಟ್ ದೇ ವಿಲ್ ಕಮ್ ಟು ದ ಥಿಯೇಟರ್. ಇಲ್ಲ, ಚಾನ್ಸೇ ಇಲ್ಲ. ಒಂದು ಡಿಸಿಷನ್ ಇನ್ ಯುವರ್ ಕೆರಿಯರ್ ವಿಶ್ ಯು ಕುಡ್ ಅಂಡು? ಒನ್ ಡಿಸಿಷನ್, quite tricky. Very tricky. Maybe ಕೆಲವು ಟೈಮು ಸ್ಕ್ರಿಪ್ಟ್ ಚೂಸ್ ಮಾಡ್ಕೊಳ್ಳೋದು ನಾನು ಪಟ್ ಅಂತ ಏನೋ ಮಾಡ್ಕೊಂಬಿಟ್ಟಿರ್ತೀನಿ. ಅದನ್ನು ಅಂಡು ಮಾಡಬೇಕಂದ್ರೆ ನಾನು ಮಾಡ್ತೀನಿ. ಸ್ಮಾರ್ಟ್. Very smart. How was the experience of this rapid fire round? ಸದ್ಯ ಹ್ಯಾಂಪರ್ ಇದ್ರೆ ನಂಗಂತೂ ಬರ್ತಾ ಇರಲಿಲ್ಲ. ಐ ನೋ. ಆಕ್ಚುಲಿ ಮನ್ಸಿನ ವಾಯ್ಸಲ್ಲಿ ಬೇರೆ ಎಷ್ಟೊಂದು ಉತ್ತರಗಳಿರುತ್ತೆ ಅನ್ಸುತ್ತೆ. ಯು ಡೋಂಟ್ ನೋ. ಸೊ ಅದನ್ನ ಫ್ಯೂ ಆಫ್ ದೆಮ್ ಲೈಕ್ ಜೆನ್ಯೂನ್ ಆಗಿ ಎಸ್ ಆ ಥರದ್ದು ಏನಿದೆ ಅದನ್ನೇ ಹೇಳಿದ್ದೀನಿ. ಎಲ್ಲೋ ಒಂದು ಅಥವಾ ಅರ್ಧ ಕ್ವೆಶ್ಚನ್. ಇನ್ ಜನರಲ್ ಆರ್ ಯು ವೆರಿ ತುಂಬಾ ಅಪ್ ಫ್ರಂಟ್ ಸ್ಟ್ರೈಟ್ ಆನೆಸ್ಟ್ ಅಥವಾ? ಸಿ ಹಾನೆಸ್ಟ್ ಇರೋ ಕಡೆ ಹಾನೆಸ್ಟಾಗಿ ಹೇಳ್ತೀನಿ. ಅದರ್ವೈಸ್ ಐಮ್ ಲೈಕ್ ನಂದೇನಿದೆ ನಾನು ನೋಡ್ಕೊಂಡು ನನ್ನ ಪಾಡಿಗೆ ನಾನು ಇರ್ತೀನಿ ಅಷ್ಟೇ. ಬೇರೆ ತಂಟೆಗೆ ಹೋಗಲ್ಲ. ನನ್ನ ತಂಟೆಗೆ ಬಂದ್ರೆ ಬಿಡಲ್ಲ. ಚಾನ್ಸೇ ಇಲ್ಲ. ಆಕ್ಚುಲಿ ಇನ್ ಜನರಲ್ ಯು ಆರ್ ವೆರಿ ಸ್ವೀಟ್, ಚಿಲ್ಡ್, ವೆರಿ ನೋ ಟ್ಯಾಂಟ್ರಮ್ಸ್, ವೆರಿ ಈಸಿ ಟು ಹ್ಯಾಂಡಲ್, ವೆರಿ ಮಚ್. ಸಲ್ಕ್ ಮಾಡಲ್ಲ ಜಾಸ್ತಿ. ಇಲ್ಲ. ಗುಡ್. ಹಾಗೆ ಇರಬೇಕು. ಸೊ ಈಗ ಏನು ನಡೀತಿದೆ? ವಾಟ್ ಆರ್ ದ ಫ್ಯೂಚರ್ ಪ್ರಾಜೆಕ್ಟ್ಸ್? ಸೊ ಆಸ್ ಆಫ್ ನೌ ದೇರ್ ಆರ್ 4 ರಿಲೀಸಸ್ ಆಫ್ ಮೈನ್. ಈ ವರ್ಷ 4 ರಿಲೀಸಸ್ ಇದೆ. ಒಳ್ಳೆ ಸಿನಿಮಾ, ಒಂದು 2-3 ಕಂಟೆಂಟ್ ಅಂತೂ ಸಖತ್ತಾಗಿದೆ. ಐ ಆಮ್ ಎಕ್ಸೈಟೆಡ್ ಟು ಶೋ ಆಲ್ ದೋಸ್ ಕಂಟೆಂಟ್ಸ್ ಟು ದ ಆಡಿಯನ್ಸ್. ಸೂಪರ್.
ಆಮೇಲೆ ಒಂದು ಬೇರೆ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಕೂಡ ಒಂದು ಮಾತುಕತೆ ನಡೀತಿದೆ. ಹೋಪ್ಫುಲಿ ಇಟ್ ವಿಲ್ ಜಸ್ಟ್ ಕನ್ಫರ್ಮ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ಎಲ್ಲರೂ ಈಗ ಅಯ್ಯನ ಮನೆಯಿಂದ ಜಾಜಿ ಜಾಜಿ ಅಂತ ಕರೀತಾ ಇದ್ದಾರೆ. ದಟ್ ಈಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಥಿಂಗ್ ಇನ್ ಮೈ ಲೈಫ್, ಸ್ಯಾಟಿಸ್ಫೈಯಿಂಗ್ ಥಿಂಗ್ ಇನ್ ಮೈ ಲೈಫ್. ಬಿಕಾಸ್ ನನಗೂ ಅದು ಬೇಕಿತ್ತು. ದಿಯಾನ ಬ್ರೇಕ್ ಆದ್ರೂ ದಿಯಾ ಅಂತಾನೆ ಹೇಳೋದು, ಬಟ್ ದೆನ್ ಆ ಹೆಸರು ಬಿಟ್ಟು ಜಾಜಿ ಅನ್ನೋದು ಬಂದಿದೆಯಲ್ಲ, ದಟ್ ಈಸ್ ಲೈಕ್ ವೆರಿ ನನಗೆ ತುಂಬ ತೃಪ್ತಿ ಕೊಟ್ಟಿದೆ. ಸೂಪರ್ ಸೂಪರ್. ಶೋ ಬಂದಿದೆ ಅನುಭವ ಖುಷಿ ಆಯಿತು ನಿಜವಾಗ್ಲೂ. ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ನಿಜವಾಗ್ಲೂ ಏನು ಅಂದರೆ ಸಿಕ್ಕಾಪಡೆ ಥಿಂಕ್ ಮಾಡಿ ಅಥವಾ ಇದೇನಾಗೋಗುತ್ತೆ ಅದೇನಾಗೋಗುತ್ತೆ ಅಂತ ಏನು ಫಿಲ್ಟರ್ಸ್ ಇಲ್ಲದೆ, ಫಿಲ್ಟರ್ ಇದ್ರೂ ಫಿಲ್ಟರ್ಸ್ ಇಲ್ದೇನಾ? ಬೇಜಾನ್ ಫಿಲ್ಟರ್ ಇತ್ತು, ಬೇಜಾನ್ ಫಿಲ್ಟರ್ ಇತ್ತು. ಓಕೆ, ಏನಿಲ್ಲ. ಸೊ ಇಲ್ಲದೆ ಆರಾಮಾಗೆ ಮನೇಲಿ ಕುತ್ಕೊಂಡು ಹೆಂಗೆ ನಾರ್ಮಲ್ ಕಾನ್ವರ್ಸೇಷನ್ಸ್ ಇರುತ್ತೆ ನಮ್ಮದು, ಆ ಥರ ಕುತ್ಕೊಂಡು ಮಾತಾಡಿದ್ದೀವಿ. ಐ ಹ್ಯಾವ್ ಆಲ್ವೇಸ್ ಹ್ಯಾಡ್ ಗುಡ್ ಎಕ್ಸ್ಪೀರಿಯನ್ಸ್. ನಮಗೆ ಮೋರ್ ದೆನ್ ಎನಿಥಿಂಗ್ ಖುಷಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂದರೆ ಧನಂಜಯ್ ಮದುವೆಗೆ ಹೋಗ್ಬೇಕಾದ್ರೆ. ಸೊ ಧನಂಜಯ್ ಮದುವೆಗೆ ಹೋಗ್ಬೇಕಾದ್ರೆ ಖುಷಿ, ಅರ್ಚನಾ, ಹಿತಾ, ಖುಷಿ ಚಂದ್ರಶೇಖರ್, ಕೇಸಿ ದಾಸ್ ಪ್ರಮೋಷನ್ ಕೊಡ್ತಿಲ್ಲ, ಎಲ್ಲ ನಮ್ಮ ಮನೆಗೆ ಬಂದು ನಮ್ಮನೆಯಿಂದ ಒಟ್ಟಿಗೆ ಹೊರಟು ಹೋಗಿದ್ದು. ವೆರಿ ನೈಸ್ ಇಟ್ ವಾಸ್. ಮದುವೆ ಕಿಯಾಸ್ ಬೇರೆ, ಅಯ್ಯೋ ಅವತ್ತು ಕಾವ್ಯಾಶ ಇರ್ಲಿಲ್ಲ ಮದುವೆ ಅಟೆಂಡ್ ಮಾಡ್ಕೊಂಡು ಬಂದೆ. ಆಕ್ಚುಲಿ ಅವತ್ತೇ ಅಲ್ವಾ ನಾವು ಅಷ್ಟು ಮಾತಾಡಿದ್ದು, ಟೈಮ್ ಸ್ಪೆಂಡ್ ಮಾಡಿದ್ದು. ಆಮೇಲೆ ಹೋಗಿ ಒಟ್ಟಿಗೆ ಊಟ ಮಾಡಿ ಆಲ್ಮೋಸ್ಟ್ ಬೆಳಗಿನ 3 ಗಂಟೆಗೆ ನಮ್ಮ ಮನೆಗೆ ಬಿಟ್ಟಾಗ ನೀವು ಆಲ್ಮೋಸ್ಟ್ 3 ಗಂಟೆ ಆಗಿತ್ತು. It was a good time actually. Very nice it was. Thank you so much ಖುಷಿ. Thank you ಮಯೂರ ಅವರೇ. ನಿಮ್ಮ ಗೋಲ್ಡ್ ಕ್ಲಾಸ್ ಕರೆದಿ ಒಳ್ಳೆ ಇಂಟರ್ವ್ಯೂ ಮಾಡಿದೀರಾ. ಐ ಡೋಂಟ್ ನೋ ಇಫ್ ಐ ಬೋರ್ಡ್ ಯು ಆರ್ ಸಮಥಿಂಗ್ ಲೈಕ್ ದಟ್, ಬಟ್ ರಿಯಲಿ ನೈಸ್. ಒಂದು ವಿಷಯ ಗೊತ್ತಾ, ಬೋರ್ಡ್ ಆಗ್ಬಿಟ್ರೆ ಇಂಟರ್ವ್ಯೂಗಳೆಲ್ಲ ನಿಮ್ಗೆ 30-40 ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ ಇಂಟರ್ವ್ಯೂ ಆಕ್ಚುಲಿ. ಸೊ ಹಾಗಾಗಿ ಎಷ್ಟೊತ್ತವರೆಗೂ ಮಾತಾಡ್ಕೊಂಡು ಹೋಗ್ತಿರ್ತೀವೋ ಅವಾಗ ಗೊತ್ತಾಗುತ್ತೆ ದ ಈಕ್ವೇಷನ್ ಅನ್ನೋದು ಹೇಗಿರುತ್ತೆ. ಅಂಡ್ ಮೋರ್ ದೆನ್ ಕರೆಕ್ಟಾಗಿ ಹೆಸರು ಆ್ಯಕ್ಚುಲಿ ಚೇಂಜ್ ಮಾಡಿದ್ದಾರೆ ನಿಮಗೆ. ಖುಷಿಯಾಗಿರ್ತೀರಾ, ಖುಷಿನ ಹಾಗೆ ಸ್ಪ್ರೆಡ್ ಮಾಡ್ತೀರಾ. ಆ್ಯಂಡ್ ಯು ಆಲ್ವೇಸ್ ಬಿನ್ ಎ ಪ್ಯೂರ್ ಸಾಲ್, ದಟ್ ಮಚ್ ಐ ಕ್ಯಾನ್ ಸೇ. ಥ್ಯಾಂಕ್ ಯು. ಸೊ ಇದೇ ರೀತಿ ಕಂಟಿನ್ಯೂ ಮಾಡಿ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಆಸ್ ಅನ್ ಆ್ಯಕ್ಟರ್ ಯು ಆರ್ ಟೂ ಗುಡ್ ಅಂತ. ವಾಟ್ ಅ ಫೆನಾಮಿನಲ್ ಆ್ಯಕ್ಟರ್. ಸೊ ಹಿಂಗೆ ಹೇಳ್ಬೇಡಿ, ತಿರ್ಗಾ ನಂಗೆ ಬೇಜಾರಾಗುತ್ತೆ. ಯಾಕೆ? ಅಯ್ಯೋ ಹಿಂಗೆ ಅಂದು ಏನು ಇವ್ರು ಇದೇ, ಯು ಡೋಂಟ್ ನಿಜವಾಗ್ಲೂ ಟ್ರಸ್ಟ್ ಮೀ, ಐ ಆಮ್ ನಾಟ್ ಕಿಡಿಂಗ್ ಆನ್ ದಿಸ್. ಅಯ್ಯನ ಮನೆ ಆದಾಗಿಂದ ಬೇರೆ ಲ್ಯಾಂಗ್ವೇಜ್ ಇಂದ ನಂಗೆ ಕಾಲ್ ಬರ್ತಾ ಇದೆ ಹೊರತು ಕನ್ನಡದಿಂದ ಬರ್ತಾ ಇಲ್ಲ. ಕನ್ನಡದಲ್ಲಿ ಸ್ಯಾಡೆಸ್ಟ್ ಪಾರ್ಟ್. ನನಗೆ ಕನ್ನಡ ಸಿನಿಮಾ ಮಾಡಬೇಕು ಅಂತ ಸಿಕ್ಕಾಪಡೆ ಇಷ್ಟ ಇದೆ, ಬಟ್ ಐ ಆಮ್ ನಾಟ್ ಗೆಟಿಂಗ್ ಇಲ್ಲ, ಬಿಕಾಸ್ ಅವ್ರದೇ ಆದಂಥ ಸಮಸ್ಯೆಗಳು ಇರುತ್ತೆ ಪಾಪ. ಎಷ್ಟೋ ಜನ ಮಾಡಬೇಕು ಅಂತಿರುತ್ತೆ, ಪ್ರಾಯಶಃ ಎಲ್ಲೆಲ್ಲಿ ಸಿಗಾಕೊಂಡಿರುತ್ತೋ, ಎಲ್ಲೆಲ್ಲಿ ಕಚ್ಕೊಂಡಿರುತ್ತೋ ಪಾಪ. ಯಾರ್ಯಾರಿಗೆ ಏನೇನು ಮಧ್ಯದಲ್ಲಿ ಸಿಗಾಕೊಂಡು ನಿಮ್ಮೆಲ್ಲರಿಗೂ ಅದೊಂಥರ ಇಲ್ಲ. ನಮ್ಮಲ್ಲಿ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇದ್ದಾರೆ ನಿಜವಾಗ್ಲೂ. ಅವ್ರನ್ನೆಲ್ಲನೂ ತಗೊಂಡು ಗುರುತಿಸಿ ಅವ್ರನ್ನ ಅಂಡರ್ ರೇಟೆಡ್ ಇಂದ ಸ್ವಲ್ಪ ಇದಕ್ಕೆ ತಗೊಂಬರೋರ್ಗೂ ಇರುತ್ತಲ್ಲ, ದಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ಐ ಥಿಂಕ್ ನೀವೆಲ್ಲರೂ ಯೋಚನೆ ಮಾಡಬೇಕು, ಒಳ್ಳೊಳ್ಳೆ ಆ್ಯಕ್ಟರ್ ಇದ್ದಾವೆ. ಐ ವಿಶ್ ಯು ಶುಡ್ ಗೆಟ್ ಮೋರ್ ರೋಲ್ಸ್ ಇನ್ ಕನ್ನಡ. ನಾನು ಹೇಳ್ತೀನಿ ಕನ್ನಡದಲ್ಲಿ ಹೆಚ್ಚಾಗಿ ಅವಕಾಶಗಳಿಂದ ಜಾಸ್ತಿ ಬರಲಿ. ಅವಕಾಶ ಬರ್ತಿದೆ, ಬಟ್ ಅವ್ರು ಹೇಳ್ದಂಗೆ ಒಂದು ಪ್ರಶಂಸೆ ಬಂದಾದ್ಮೇಲೆ ಅದಕ್ಕೆ ತಕ್ಕಂತೆ ಇನ್ನೂ ಅವಕಾಶಗಳು ಬಂದಾಗ ಒಳ್ಳೊಳ್ಳೆ ನಿರ್ದೇಶಕರು. ಅಂದ್ರೆ ಏನ್ ಗೊತ್ತಾ, ಬೇರೆ ಕಡೆಯಿಂದ ಬಂದಾಗ ನಮ್ಗೆ ಒಂಥರ ಡೌಟ್ ಬಂದ್ಬಿಡುತ್ತೆ, ಅಯ್ಯೋ ನಮ್ ಕನ್ನಡದಲ್ಲಿ ಯಾಕೆ ಬರ್ತಾ ಇಲ್ಲ, ಹಂಗಂದ್ರೆ ನನ್ ಏನ್ ಲ್ಯಾಕಿಂಗ್ ಆಗಿದೆ ಅಂತ ಅನ್ಸುತ್ತೆ. ಲ್ಯಾಕಿಂಗ್ ಏನೂ ಇಲ್ಲ, ಬ್ಯಾಕಿಂಗ್ ಇಲ್ಲ ಅಷ್ಟೇ. ಏನ್ ಮಯೂರ ಅವರೇ, ಲ್ಯಾಕಿಂಗ್ ಬ್ಯಾಕಿಂಗ್ ಸಿಂಪಲ್ ಪ್ರಾಸ. ಒಂದು ಬ್ಯಾಕಿಂಗ್ ಇದ್ರೆ ನೋಡಿ ಅಲ್ವಾ, ನಮ್ಗೆ ಆಲ್ವೇಸ್ ವಿ ಸೇ ಗಾಡ್ ಮ್ಯಾನ್ ಇರಬೇಕು, ಗಾಡ್ ಫಾದರ್ ಇರಬೇಕು ಅಂತ ಹೇಳ್ತಾರಲ್ಲ. ನಾವೆಲ್ಲ ಸೆಲ್ಫ್, ನಾವೆಲ್ಲ ಹಂಗಲ್ಲ, ನಮಗೆ ನಾವೇ ನಿಂತ್ಕೊಂಡು ಬಂದಿರೋದು ಅಷ್ಟೇ. ದಟ್ ನೋಟ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಟ್ ವಾಸ್ ಲವ್ಲಿ ಸ್ಪೀಕಿಂಗ್ ಟು ಯು. ಇಷ್ಟು ಆರಾಮಾಗಿ ವಿಸ್ತಾರವಾಗಿ ಆರಾಮ್ಸೆ ಕೂತ್ಕೊಂಡು ತುಂಬ ವಿಷಯಗಳನ್ನ ಮಾತಾಡಿದ್ದೀವಿ. ಎಲ್ಲ ಒಳ್ಳೇದಾಗಲಿ ಖುಷಿ ಅವ್ರಿಗೆ. ಆನ್ ದ್ಯಾಟ್ ನೋಟ್ ಇವತ್ತಿನ ಸಂಚಿಕೆನ ಮುಕ್ತಾಯ ಮಾಡುವಂಥ ಟೈಮ್ ಆಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಒಂದು ಪಾಡ್ಕಾಸ್ಟ್, ಅವ್ರ ಜೊತೆ ಒಂದು ಸಂಭಾಷಣೆ, ಮಾತುಕತೆ ತೊಗೊಂಬರ್ತೀನಿ. ಸೊ ಈ ಶೋನಲ್ಲಿ ನಿಮ್ಗೇನಾದರೂ ಕಮೆಂಟ್ಸ್ ಹಾಕಬೇಕು ಅಂತಂದರೆ ಒಳ್ಳೆ ಕಮೆಂಟ್ಸ್ಗಳನ್ನ ಹಾಕಿ. ಅವರು ಒಳ್ಳೆಯದೇ ಹಾಕೋದು.
ನೆಗೆಟಿವ್ ಕಮೆಂಟ್ಸ್ ಹಾಕ್ಬೇಕಾದ್ರೆ ಯಾವಾಗಲೂ ಹೇಳ್ತೀನಲ್ಲ, ಅನಾನಿಮಸ್ ಪ್ರೊಫೈಲಿಂದ ಹಾಕ್ಬೇಡಿ, ಒರಿಜಿನಲ್ ಪ್ರೊಫೈಲಿಂದ ಹಾಕಿ. On that note, ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್. ಥ್ಯಾಂಕ್ ಯು ಕ್ರಾಸ್ಫೈಡ್ ಸ್ಟುಡಿಯೋಸ್. ಆನ್ ದ ಗೋ ಮತ್ತೆ ಮುಂದಿನ ಸಂಚಿಕೆ ಸಿಗ್ತೀವಿ. ಟಿಲ್ ದೆನ್ ಸೈನಿಂಗ್ ಆಫ್ 3, 2, 1. ನಮಸ್ಕಾರ ಗುರು.